ನೋ ಮ್ಯಾಟರ್ ಯಾವುದೇ ಬಿಸ್ನೆಸ್ ತಗೊಳ್ಳಿ, ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂದರೆ ಸೊ ಆ ಮೂಮೆಂಟ್ ಕೆಲಸ ಆಗುತ್ತಾ ಇಲ್ವಾ ಆ ಟೆನ್ಷನ್ ಇದು ಇರುತ್ತೆ. ಹೌದು, ಮತ್ತೆ ಅನ್ಸರ್ಟನಿಟಿ. ಸೊ ನಮ್ಮ ಇದರಲ್ಲಿ ಎಲ್ಲ ನಮ್ದು ಇನೋಸ್ ಇದೆ. ಡೆಫಿನೆಟ್ಲಿ ಒಂದು ಹೆವನ್ಗೆ ಕರ್ಕೊ ಬಂದಿದ್ದೀರಾ, ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ದೇವ್ರ ಮನೇಲಿ ಏನು ಆನೆಕ್ಸ್ ಅನ್ನ ಯೂಸ್ ಮಾಡಿದ್ದಾರೆ, ಸೇಮ್ ಆನೆಕ್ಸ್ ಅನ್ನ ಇಲ್ಲೂ ಕೂಡ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸರ್ ನಮ್ಗೆಲ್ಲೂ ನಾವು ವೇಸ್ಟ್ ಮಾಡಿದೀವಿ ಅನ್ನೋ ಫೀಲ್ ಇಲ್ಲ. ಓಕೆ, ಇನ್ನೂ ಮಾಡ್ಬೋದಿತ್ತೇನೋ ಅನ್ನೋ ಫೀಲ್ ಇದೆ ನಮಗೆ, ಅದಂತೂ ಇದೆ. ಸೊ ವರ್ತ್ ವೈಸ್ ಎಸ್ ವಿ ಆರ್ ವೆರಿ ಹ್ಯಾಪಿ ಸರ್. ನಮಗೆ ನಾವೇನು ಮನಿ ಸ್ಪೆಂಡ್ ಮಾಡಿದೀವಲ್ಲ ಅದು ನಮ್ಗೆ ಇವತ್ತು ಬರ್ಡನ್ ಅಂತ ಅನಿಸ್ತಾ ಇಲ್ಲ. ಫೀಡ್ಬ್ಯಾಕ್ ವಿ ಆರ್ ರಿಸೀವಿಂಗ್, ಔಟ್ಪುಟ್ ಹ್ಯಾಸ್ ಕಮ್ ನೋ, ಇಟ್ಸ್ ವೆರಿ ಸ್ಯಾಟಿಸ್ಫೈಡ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ಆಲ್ರೆಡಿ ತಮ್ಮನೆಲ್ಲ ನೋಡಿದ್ದೀರಾ, ಹೈಲೈಟ್ ಅಲ್ಲಿ ನೋಡಿದ್ದೀರಾ. ಒಂದು 30-40 ಸೈಟಲ್ಲೂ ಕೂಡ ಅರಮನೆ ಅಂತ ಮನೇನ ಡಿಸೈನ್ ಮಾಡ್ಬೋದು ಅಂತ ಈ ಮೂಲಕ ನೀವು ತಿಳ್ಕೊಂಡಿದ್ದೀರಾ. ಅದು ಕೂಡ ಜಸ್ಟ್ 25 lakhs ಅಲ್ಲಿ ಅಮೇಸಿಂಗ್ ಆಗಿರುತ್ತೆ ಇಂಟೀರಿಯರ್ ಮಾಡಿದ್ದಾರೆ. ಅಂಡ್ ಇದನ್ನ ಮಾಡಿರುವಂತವ್ರು ನಮ್ಮ ಸ್ಕ್ವೇರ್ ಪ್ಯಾನಲ್ಸ್ ಅವರು ಮೊದಲೇದಾಗಿ ಚಾನಲ್ ಅಲ್ಲಿ ಬರ್ತಾ ಇದ್ದಾರೆ. ಅಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಅದರ ಕೋ-ಫೌಂಡರ್ ಆಗಿರುವಂತಹ ರಾಜ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಡೈರೆಕ್ಟ್ ಕಂಪ್ನಿ ಕರ್ಕೊಂಡು ಹೋಗೋ ಬದಲು ಕ್ಲೈಂಟ್ ಹತ್ರ ಕರ್ಕೊಂಡು ಬಂದ್ಬಿಟ್ಟಿದ್ದೀರಾ. ಯಾಕಂದ್ರೆ ನಮ್ಮ ಕೆಲಸ ಆಕ್ಚುಲಿ ಇಲ್ಲೇ ತಾನೆ ಗೊತ್ತಾಗೋದು. ಓಕೆ, ಎಂಡ್ ಆಫ್ ದಿ ಡೇ ಆನ್ ಸೈಟ್ ನೋಡಿದಾಗ ನಿಮಗೆ ಇದು ಕಾನ್ಫಿಡೆನ್ಸ್ ನಿಮ್ದು ಅಲ್ವಾ? ಸೊ ಕ್ಲೈಂಟ್ ತಿಳ್ಕೊಂಡ್ಬಿಡ್ಲಿ ಫಸ್ಟ್, ಆಮೇಲೆ ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಸೆಂಟರ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸರ್ ಮಾತಾಡಿದ್ದಾರೆ. ಸರ್ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬರ್ತಾ ಇದ್ದೀರಾ, ನಿಮ್ ಕಂಪನಿ ಬಗ್ಗೆ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ನಮ್ಮ ವೀಕ್ಷಕರಿಗೆ ಒಂದು ಕುತೂಹಲ ಇರುತ್ತೆ. ಯಾರಪ್ಪ ಈ ಸ್ಕ್ವೇರ್ ಪ್ಯಾನಲ್ಸ್, ಯಾಕೆ ಸ್ಕ್ವೇರ್ ಪ್ಯಾನಲ್ಸ್ ಅಂತ ಹೆಸರಿಟ್ಟಿದ್ದಾರೆ, ತುಂಬಾ ಕ್ವಶನ್ಸ್ ಇದೆ. ಸೊ ಫಸ್ಟ್ ಕಂಪನಿಯ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಸರ್ ನನಗೆ. ಇದು ಕನ್ನಡಕೋರ ಚಾನಲ್ಗೆ ವೆಲ್ಕಮ್. ನಾನು ನಮ್ಮ ಕಂಪನಿ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಮ್ಮ ಟೀಮ್ ಇಂಟ್ರೊಡ್ಯೂಸ್ ಮಾಡಕ್ಕೆ ಇಷ್ಟಪಡ್ತೀನಿ. ಟೀಮ್ ಮೆಂಬರ್ಸ್ ಅವರು ತುಂಬಾ ಪಿಲ್ಲರ್ಸ್ ಇದ್ದಂಗೆ, ಅವ್ರು ಬೇಕು ಅಲ್ವಾ? ಸೊ ಎಲ್ಲರನ್ನು ಕರೆದ್ಬಿಡೋಣ, ಎಲ್ಲರೂ ಬನ್ನಿ ನಮ್ಮ ಜೊತೆ. ಸೊ ವೀಕ್ಷಕರಿಗೆ ಎಲ್ಲರೂ ಬಂದ್ಬಿಡ್ಲಿ ಪ್ಯಾನಲ್ ಅಲ್ಲಿ. 1 by 1 ನಿಮ್ಮ ಒಂದು ಟೀಮ್ ಅನ್ನ, ನಿಮ್ಮ ಸ್ಟ್ರೆಂತ್ ಅಂತೂ ಕೂಡ ಹೇಳ್ಬೋದು. ಒಬ್ಬೊಬ್ಬರನ್ನಾಗಿ ಪರಿಚಯ ಮಾಡ್ಕೊಡಿ ಸರ್ ನಮಗೆ. ಇವಾಗ ನಮ್ದು ಆಕ್ಚುಲಿ ನಾವು 3 ಜನ ಕೋ-ಫೌಂಡರ್ಸ್ ಅಂತ ವೇರೆ ಫ್ಯಾಮಿಲಿ, ಹಸ್ಬೆಂಡ್, ವೈಫ್, ಬ್ರದರ್ ಇನ್ ಲಾ. ಓಕೆ ಓಕೆ ಓಕೆ. ಸೊ ನಮ್ಮ ಫ್ಯಾಮಿಲಿ ಹೆಂಗಿದೆ ಅಂದ್ರೆ ಇಟ್ಸ್ ಸೆಕೆಂಡ್ ಫ್ಯಾಮಿಲಿ ಬಿಸ್ನೆಸ್ ನಮ್ಗೆ. ಸೊ ವಿ ಆಲ್ 3 ಆರ್ ಕೋ-ಫೌಂಡರ್ಸ್. ಸೊ ನಾವು ಹೆಂಗ್ ಮಾಡ್ತೀವಿ ಅಂದ್ರೆ ಒಬ್ಬೊಬ್ರು ಒಂದೊಂದು ಡಿವಿಷನ್ ವಿ ವಿಲ್ ಹ್ಯಾಂಡಲ್. ರೈಟ್ ಫ್ರಮ್ ಡಿಸೈನ್, ಪ್ರೊಡಕ್ಷನ್ ಐ ಟೇಕ್ ಕೇರ್, ಎಕ್ಸಿಕ್ಯೂಷನ್, ಮಾರ್ಕೆಟಿಂಗ್ ರಕ್ಷಿತ್ ವಿಲ್ ಟೇಕ್ ಕೇರ್, ವೈಫ್ ವಿಲ್ ಟೇಕ್ ಕೇರ್ ಆಫ್ ಓವರ್ ಆಲ್ ಥಿಂಗ್ಸ್. ಸೊ ಆ ಥರ ಡಿವೈಡ್ ಮಾಡ್ಕೊಂತೀವಿ. ಸೊ ಅದಕ್ಕೆ ನಮ್ಗೆ ಏನಾಗುತ್ತೆ, ಡಿಪೆಂಡೆನ್ಸಿ ನಮ್ಮಲ್ಲೇ ಇರುತ್ತೆ. ಮಾನಿಟರಿಂಗ್ ತುಂಬಾ ಚೆನ್ನಾಗಿ ಮಾಡ್ಕೊಂತೀವಿ. ನೀವು ಫೌಂಡರ್ಸ್ ಇನ್ನೋಸ್ ಆಗ್ಬಿಟ್ಟಿದ್ದೀರಾ ಇವಾಗ, ಸೂಪರ್ ಆಗಿ ಹೇಳ್ಬೋದು. ಫಸ್ಟ್ ಮೇಡಮ್ ಪರಿಚಯ ಮಾಡ್ಕೊಡಿ. ರಶ್ಮಿ. ನಮಸ್ತೆ ಮೇಡಮ್. ಇವರು ಯಾವ ಸೆಗ್ಮೆಂಟ್ ನೋಡ್ಕೊಂತಾರೆ? ಇವರು ಇದು ಆಕ್ಚುಲಿ ಇವರು ಸೇಲ್ಸ್ ಕಮ್ ಡಿಸೈನ್ ಸೆಗ್ಮೆಂಟ್. ಸರ್ ಬಗ್ಗೆ ಇನ್ಫಾರ್ಮೇಶನ್. ರಕ್ಷಿತ್. ಹಲೋ ಸರ್, ನಮಸ್ತೆ. ಸೊ ಇವರು ಇದು ಮಾರ್ಕೆಟಿಂಗ್ ಕಮ್ ಎಕ್ಸಿಕ್ಯೂಷನ್. ಅವರಿಬ್ಬರು ಪರಿಚಯ ಮಾಡ್ಕೊಡಿ. ನಮ್ಮ ಡಿಸೈನರ್ಸ್. ನಮಸ್ತೆ. ನಮ್ಮ ಡಿಸೈನರ್ ರಚಿತಾ, ನಮ್ಮ ಡಿಸೈನರ್. ನಮಸ್ತೆ ಮೇಡಮ್. ಸೊ ಇವ್ರು ಬಿಟ್ಟು ಇನ್ನೊಂದು ಟೀಮ್ ಇರುತ್ತೆ ನಿಮ್ದು? ಟೀಮ್ ಇದೆ, ಬಟ್ ಈ ಸೈಡ್ ಎಷ್ಟು ಜನ ಬಂದಿದೆ. ಒಂದು ಒಳ್ಳೆ ಪರಿಚಯ ಆಯ್ತು ಎಲ್ಲರದ್ದು ಕೂಡ. ಸರ್ ಇವ್ರನ್ನ ಕಳಿಸ್ಬಿಡೋಣ, ನಿಮ್ ಜೊತೆ ಡಿಸ್ಕಸ್ ಮಾಡೋದು ತುಂಬಾ ಇದೆ. ಇವಾಗ ನಿಮ್ ಬಗ್ಗೆ ತಿಳ್ಕೊಳ್ಳೋ ವಿಚಾರ, ಸ್ಕ್ವೇರ್ ಪ್ಯಾನಲ್ಸ್ ಅಂತ ಬಂದಾಗ ನಿಮ್ಮ ಆಫೀಸ್ ಎಲ್ಲಿ ಬರುತ್ತೆ ಸರ್? ನಮ್ಮ ಆಫೀಸ್ ಇದು ರಾಮೂರ್ನ ವರ್ಮಾವಲ್ ಇದೆ, ಮೇನ್ ರೋಡ್ ಸರ್ವಿಸ್ ರೋಡ್ ಇದೆ. ಸರ್ವಿಸ್ ರೋಡ್. ಲ್ಯಾಂಡ್ ಮಾರ್ಕ್ ಇರೋದು ಹೇಳ್ಬೋದಾ ನಮಗೆ? ಇವಾಗ ನಿಮ್ ಲ್ಯಾಂಡ್ ಮಾರ್ಕ್ ಅಂದ್ರೆ ಬಾಬುಸಪ್ಪಲ್ಯ ಗಣೇಶ ಸ್ಟ್ಯಾಚು ಬರುತ್ತೆ, ಅದೇ ರೋಡ್ ಅಲ್ಲಿ. ಅಂಡ್ ಯುವರ್ ಫ್ಯಾಕ್ಟರಿ ಎಲ್ಲಿ ಬರುತ್ತೆ? ಫ್ಯಾಕ್ಟರಿ ಬಂದು ಮಾರ್ಗೋಡ್ನಲ್ಲಿ. ಎವ್ರಿಥಿಂಗ್ ಇಸ್ ಇನ್ನೋಸ್ ಓನ್ಲಿ. ಸ್ವಂತ ಫ್ಯಾಕ್ಟರಿ, ಸ್ವಂತ ಇದು ಮಾಡ್ತಾ ಇದ್ದೀರಾ. ಸರ್ ಇವಾಗ ಸ್ಕ್ವೇರ್ ಪ್ಯಾನಲ್ಸ್, ವೈ ಸ್ಕ್ವೇರ್ ಪ್ಯಾನಲ್ಸ್ ಇಂಟ್ರೊಡಕ್ಷನ್ ಕೂಡ ಯಾವಾಗ ಸ್ಟಾರ್ಟ್ ಮಾಡಿದ್ದು? ಒಂದು ಆಕ್ಚುಲಿ ನಾನು ಈ ಇಂಡಸ್ಟ್ರಿ ಇರೋದು ಮೋರ್ ದನ್ 10 years ಇಂದ ಇದ್ದೀನಿ. ಓಕೆ ಓಕೆ. ವಿ ವರ್ ಇಂಟು ಡಿಫರೆಂಟ್ ಪಾರ್ಟ್ನರ್ಶಿಪ್ಸ್. ನಾವು ಸ್ಕ್ವೇರ್ ಪ್ಯಾನಲ್ಸ್ ಮಾಡ್ಬೇಕಂತ ನಾವು ಮಾಡಿದಾಗ ಸ್ಕ್ವೇರ್ ಪ್ಯಾನಲ್ಸ್ ಅಂತ ಏನು ಕೊಡ್ತೀವಿ, ನಮ್ದು ವಿ ಆರ್ ರಿಲೇಟೆಡ್ ಟು ಇಂಟೀರಿಯರ್ಸ್. ನಾವು ಎಲ್ಲ ಕಡೆ ಏನೇ ಪ್ಲೈ ಯೂಸ್ ಮಾಡಿದ್ರು ದಟ್ ಇಸ್ ಕಾಲ್ಡ್ ಪ್ಯಾನಲ್. ಓಕೆ ಓಕೆ. ಸೊ ಪ್ಯಾನಲ್ ಯೂಸ್ ಮಾಡ್ತೀವಿ. ಸ್ಕ್ವೇರ್ ಪ್ಯಾನಲ್ಸ್ ಅಂತ ಏನಕ್ಕಂದ್ರೆ ಚೌಕಟ್ಟು. ಸೊ ಪರ್ಫೆಕ್ಷನ್ ಫ್ರಮ್ ಎವ್ರಿ ಆಂಗಲ್ ಅನ್ನೋ. ಓಕೆ. ಅದಕ್ಕೆ ಸ್ಕ್ವೇರ್ ಪ್ಯಾನಲ್ಸ್ ಅಂತ ಹೆಸರಿಟ್ಟಿದ್ದಾರೆ. ಈ ಬೇಸಿಕ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಮರ್ಸಿಡಿಸ್ ಬೆಂಜ್ ಅವರು. ಓಕೆ. ಮರ್ಸಿಡಿಸ್ ಸಿಂಬಲ್ ಇದೆ ಅಲ್ವಾ, ನೀವು ಯಾವ ಕಡೆ ನೋಡಿ ಸೇಮ್ ಸಿಂಬಲ್ ಕಾಣಿಸುತ್ತೆ ನಿಮಗೆ. ಎಲ್ಲ ಕಡೆ ಪರ್ಫೆಕ್ಷನ್ ಇರುತ್ತೆ, ಸೊ ಎಲ್ಲಿ ಡಿಫರೆನ್ಸ್ ಬರೋದಿಲ್ಲ. ಸೊ ಅದೇ ತರ ನಮ್ದು ಸ್ಕ್ವೇರ್ ಪ್ಯಾನಲ್ಸ್ ಅಷ್ಟೇ, ನೀವು ಯಾವುದೇ ಆಂಗಲ್ ಅಲ್ಲಿ ನೋಡಿ ಪರ್ಫೆಕ್ಷನಿಸ್ಟ್ ಇರಬೇಕು. ಸೂಪರ್. ಸರ್ ಇದು ಇಲ್ಲಿವರೆಗೆ ಸೊ ಎಷ್ಟು ಪ್ರಾಜೆಕ್ಟ್ ಗಳನ್ನ ಮಾಡಿರಬಹುದು, ಆನ್ ಗೋಯಿಂಗ್ ಎಷ್ಟು ಪ್ರಾಜೆಕ್ಟ್ ನಡೀತಾ ಇದೆ ಸ್ವಲ್ಪ? ನಮ್ದು ಆಕ್ಚುಲಿ ಓವರ್ ಆಲ್ ಆಗಿ ತಗೊಂಡ್ರೆ, ಈಗ ನನ್ನ ಎಕ್ಸ್ಪೀರಿಯನ್ಸ್ ತಗೊಂಡ್ರೆ ಇಟ್ ಬಿ ಮೋರ್. ಒನ್ಲಿ ಸ್ಕ್ವೇರ್ ಪ್ಯಾನಲ್ಸ್ ಅಂತ ಬಂದಾಗ 100+ ಇದಾಗಿದೆ ಪ್ರಾಜೆಕ್ಟ್ ಮಾಡಿದ್ದಾರೆ, ಈಸಿ ಆಗಿದೆ. ಈಗ ಆನ್ ಗೋಯಿಂಗ್ ಬಂದು ಅರೌಂಡ್ 7 to 8 ಆನ್ ಗೋಯಿಂಗ್ ಇದೆ. ಅದು ಬಿಟ್ಟು ಡಿಸೈನಿಂಗ್ ಫೇಸ್ ಅಲ್ಲಿ ಕೆಲವು. ಓಕೆ. ನೀವು ವರ್ಕ್ ಅಂತ ಬಂದಾಗ ಓನ್ಲಿ ಬೆಂಗಳೂರು ಮಾತ್ರನಾ ಅಂಡ್ ಆಲ್ ಓವರ್ ಎಲ್ಲ ಕಡೆ? ಥ್ರೂಔಟ್ ಕರ್ನಾಟಕ ಮಾಡ್ತೀವಿ. ಅಂಡ್ ದೇರ್ ಆರ್ ಇನ್ಸ್ಟೆನ್ಸಸ್ ವಿ ಹ್ಯಾವ್ ಡನ್, ಇವನ್ ಆಂಧ್ರದಲ್ಲಿ ಮಾಡಿದೀವಿ, ತಮಿಳುನಾಡಲ್ಲಿ ಮಾಡಿದ್ದೀವಿ, ಎಲ್ಲ ಕಡೆ ಮಾಡಿದ್ದೀವಿ. ಸೊ ಸೌತ್ ಇಂಡಿಯಾ ಅಂತಾನೆ ಕನ್ಸಿಡರ್ ಮಾಡಬಹುದು.
ಅಲ್ವಾ, ಸೂಪರ್ ಆಗಿ ಹೇಳಿದ್ರಿ ಸರ್. ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಮೊದಲಾಗಿ ವೆಲ್ಕಮ್ ಅಂತ ಹೇಳ್ತೀನಿ. ಅಂಡ್ ಇನ್ನೊಂದು ಕ್ವಶನ್ ಕೇಳ್ತೀನಿ ಸರ್. ಸೊ ನಮ್ಮ ಚಾನಲಲ್ಲಿ ಇರ್ಬೋದು, ಕರ್ನಾಟಕದಲ್ಲಿ ಇರ್ಬೋದು, ಅಂಡ್ ಬೆಂಗಳೂರಲ್ಲಿ ಎಸ್ಪೆಷಲಿ ಇಂಟೀರಿಯರಲ್ಲಿ ತುಂಬಾನೇ ಕಾಂಪಿಟೇಷನ್ ನಡೀತಾ ಇದೆ, ಹ್ಯೂಜ್. ಬಟ್ ವರ್ಕು ಕೂಡ ಇದೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರೋ ವೀಕ್ಷಕರು ಯಾಕೆ ಸರ್ ಸ್ಕ್ವೇರ್ ಪ್ಯಾನಲ್ಗೆ ಬರಬೇಕು? ವಾಟ್ ಈಸ್ ಯುವರ್ USP? ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ ಹೇಳಿ. ಇವಾಗ ನಮ್ದು ಸ್ಕ್ವೇರ್ ಪ್ಯಾನಲ್ಸ್ ಕಂಪ್ನಿ ಬಗ್ಗೆ ನಾವು ಹೇಳ್ಬೇಕು ಅಂದ್ರೆ ನಮ್ದು ರೈಟ್ ಫ್ರಮ್ ಇವಾಗ ನಾನು ಹೇಳಿದೆ ನನಗೆ 10+ years ಎಕ್ಸ್ಪೀರಿಯನ್ಸ್ ಇದೆ. ಅಂಡ್ ಲೈಕ್ ನಮ್ದು ಟೀಮ್ ಇಂಟ್ರೊಡ್ಯೂಸ್ ಮಾಡಿದಾಗ ನಿಮ್ಗೆ ಹೇಳಿದೆ ನಮ್ದೆಲ್ಲ ಇನ್ಹೌಸ್ ಇದೆ. ನಮ್ದು ಹೆಂಗಿದೆ ಅಂದ್ರೆ ಲೈಕ್ ದಟ್ ತುಂಬಾ ಟ್ರಸ್ಟ್ ಇದೆ. ಟ್ರಸ್ಟ್ ಏನಕ್ಕಿದೆ ಅಂದ್ರೆ ಇವಾಗ ಈ ನೋ ಮ್ಯಾಟರ್ ಯಾವುದೇ ಬಿಸ್ನೆಸ್ ತಗೊಳ್ಳಿ, ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂದ್ರೆ ಸೊ ಆ ಮೂಮೆಂಟ್ ಕೆಲಸ ಆಗುತ್ತಾ ಇಲ್ವಾ ಆ ಟೆನ್ಷನ್ ಇರುತ್ತೆ. ಹೌದು, ಮತ್ತೆ ಅನ್ಸರ್ಟನಿಟಿ. ಸೊ ನಮ್ಮ ಇದರಲ್ಲಿ ಎಲ್ಲ ನಮ್ದು ಇನ್ಹೌಸ್ ಇದೆ. ಇವನ್ ಡಿಸೈನಿಂಗ್ ಇನ್ಹೌಸ್ ಇದೆ. ಪ್ರೊಡಕ್ಷನ್ ನಮ್ದು ಏನು ಪ್ರೊಸೆಸ್ ಆಗುತ್ತಲ್ಲ, ಪ್ರೊಡಕ್ಷನ್ ಡ್ರಾಯಿಂಗ್ಸ್ ಇರಲಿ ಮತ್ತೆ ಎಕ್ಸಿಬಿಷನ್ಗೆ ಹೋಗೋದಿರಲಿ ಎಲ್ಲ ಕಂಪ್ಲೀಟ್ ಇನ್ಹೌಸ್ ಇದೆ. ಸೊ ನಮ್ದು ಕೋಆರ್ಡಿನೇಷನ್ ಇಟ್ ಬಿಕಮ್ ವೆರಿ ಈಸಿ ಅಂಡ್ ಇಟ್ ಬಿ ಈಸಿ ಫಾರ್ ಅಸ್ ಟು ಪ್ಲಾನ್. ಸೇ ಫಾರ್ ಎಕ್ಸಾಂಪಲ್ ಒಂದು ಕಸ್ಟಮರ್ ಬಂದ್ರು, ಸರ್ ನಾನು 30 days ಅಲ್ಲಿ ನಂಗೆ ಅರ್ಜೆಂಟ್ ಇದೆ, ನಾನು ಕೆಲಸ ಮುಗಿಸ್ಕೊಡ್ಬೇಕು. ವಿ ಆರ್ ಇನ್ ಎ ಬೆಟರ್ ಪೊಸಿಷನ್ ಟು ಪ್ಲಾನ್ ಇಟ್. 3 ದಿನದಲ್ಲಿ ಬೇಕಾ ಮಾಡ್ಕೊಡ್ತೀವಿ, ಯಾಕಂದ್ರೆ ನಮ್ಮದೇ ಓನ್ ಫ್ಯಾಕ್ಟ್ರಿ. ನಮ್ಮ ಫ್ಯಾಕ್ಟ್ರಿ ಇರೋ ಲೊಕಾಲಿಟಿ ಹೆಂಗಿದೆ ಅಂದ್ರೆ ಈವನ್ ರನ್ ದ ಪ್ರೊಡಕ್ಷನ್ ಫಾರ್ 24 hours ಸೆಕೆಂಡ್ ರನ್ ಮಾಡಬಹುದು. ನಮ್ಮ ಲೊಕಾಲಿಟಿ ಆ ತರ ಕಮಿಟ್ಮೆಂಟ್ ಆಗ್ಬೋದು ನೀವು ಅಲ್ವಾ, ಅದು ನಿಮ್ಗೆ ಕಾನ್ಫಿಡೆನ್ಸ್ ಇದೆ ಅಲ್ವಾ. ಇದು ಬೇಕು ರೀ, ಇದು ಬೇಕು. ಯಾಕಂತಂದ್ರೆ ಎಲ್ಲ ಇನ್ಹೌಸ್ ಇದ್ದಾಗ, ಓನ್ ಫ್ಯಾಕ್ಟ್ರಿ ಇದ್ದಾಗ, ಮಟೀರಿಯಲ್ ಸೋರ್ಸಿಂಗು ಇನ್ಹೌಸ್ ಇದ್ದಾಗ ಏನಾಗುತ್ತೆ ಅಂದ್ರೆ ಯಾವುದೇ ಕಾರಣಕ್ಕೆ ಡಿಲೇ ಆಗೋದಿಲ್ಲ. ಸೊ ನಿಮಗೆ ಟೆನ್ಷನ್ ಕೊಡೋದಿಲ್ಲ ಅಂತ ಹೇಳ್ಬೋದು. ಇದು ಬಹಳ ನನಗೆ ಖುಷಿ ಆಯ್ತು ಸರ್. ಡೆಫಿನೆಟ್ಲಿ ಇಟ್ಸ್ ವೆಲ್ ಅಂತ ಹೇಳ್ತೀನಿ. ಇದೇ ರೀತಿ ಸರ್ವಿಸ್ ನಮ್ಮ ವೀಕ್ಷಕರಿಗೆ ಕೊಡಿ, ನಮ್ಗೆ ಬೇಕು, ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಡ್ ವಾಟ್ ಅಬೌಟ್ ವರ್ತ್ ಪ್ರೈಸಿಂಗ್ ಸರ್? ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ಮಾಡ್ತೀರಾ ಸರ್ ನೀವು? 100%. ಸಿ ಅದೇ ನಿಮ್ಗೆ ಹೇಳ್ದಂಗೆ ಡಿಫ್ರೆಂಟ್ ನಮ್ಮ ಫೀಲ್ಡಲ್ಲಿ ಕಾಂಪಿಟೇಷನ್ ತುಂಬ ಹೆವಿ ಇದೆ. ತುಂಬ ಕಸ್ಟಮರ್ ಹೆಂಗೆ ಗೊತ್ತಾ ಮಾಡ್ತಾರೆ, ಯಾರು ಕಮ್ಮಿ ಕೊಡ್ತಾ ಅವ್ರು ತಗೋಬಿಡ್ತಾರೆ. ಹೌದು ಸರ್. ಸಿ ಅದೇನಾಗುತ್ತೆ ಅಂದರೆ ಇನಿಷಿಯಲಿಗೆ ಚೆನ್ನಾಗಿ ಅನ್ಸುತ್ತೆ ನಿಮಗೆ, ಇದು ಪ್ರೈಸ್ಗೆ ಕಾಸ್ಟ್ಗೆ ಡಿಫ್ರೆನ್ಸ್ ಇರುತ್ತೆ. ಪ್ರೈಸ್ ಅನ್ನೋದು ಫಾರ್ ಎಕ್ಸಾಂಪಲ್ ಇವಾಗ ಒಂದು ಐಟಮ್ ತೊಗೊತೀರಾ, ಈ ಐಟಮ್ ತೊಗೊಂಡು ಅದನ್ನು ನೀವು ಒಂದೇ ದಿನ ಯೂಸ್ ಮಾಡ್ತೀರಾ, 2 ದಿನ ಯೂಸ್ ಮಾಡಿರ್ತೀರಾ, ಅದ್ರದ್ದು ಪ್ರೈಸ್ ಕೊಟ್ಟಿರ್ತೀರಾ. ಇನ್ನೊಂದು ಐಟಮ್ ಅದೇ ಐಟಮ್ ಒಂದು 10 ರೂಪಾಯಿ ಎಕ್ಸ್ಟ್ರಾ ಇರುತ್ತೆ, ಅದನ್ನ ಕಾಸ್ಟ್ ಅದು 5 ರೂಪಾಯಿ ಕೊಟ್ಟು ತೊಗೊಂಡಿರ್ತೀರಾ. ಇದು 2 ರೂಪಾಯಿ, 5 ರೂಪಾಯಿ ಕೊಟ್ಟು ತೊಗೊಂಡ್ರೆ ನೀವು 15 ದಿನ ಯೂಸ್ ಮಾಡಿರ್ತೀರಾ, ಇದು 2 ದಿನ ಯೂಸ್ ಮಾಡಿರ್ತೀರಾ. ಸೊ ಅವಾಗ ನೀವು ಕ್ಯಾಲ್ಕುಲೇಷನ್ ಮಾಡಿದಾಗ ಕಾಸ್ಟ್ ಯಾವತ್ತೂ ಅಷ್ಟೇ ಕಾಸ್ಟ್ ಅಪರ್ ಆ್ಯಂಡ್ ಬರುತ್ತೆ. ಜನ ಬರೀ ಪ್ರೈಸ್ ನೋಡ್ತಾರೆ, ಕಾಸ್ಟ್ ನೋಡೋದಿಲ್ಲ. ಅದು ಹೋಟ್ಲಿಗೆ ಹೋದ್ರೆ ದೋಸೆ ತಗೊಂತೀವಿ, ಇಷ್ಟ ಆಗಿಲ್ವಾ ಬೇರೆ ಬಿಸಾಕ್ ಬೆಣ್ಣೆ ತಗೊಂತೀವಿ. ಇದು ಡ್ರೀಮ್ ಪ್ರಾಜೆಕ್ಟ್. ಲೈಫಲ್ಲಿ ತುಂಬಾ ದಿನ ಒಂದೇ ಸಲ ಮಾಡೋದು, ಇಷ್ಟ ಆಗಿಲ್ಲ ಅಂತ ಚೇಂಜ್ ಮಾಡೋಕ್ಕಾಗಲ್ಲ. ಮತ್ತೆ ಮಿಡ್ಲಲ್ಲಿ ಇನ್ನೊಂದು ಏನಾಗುತ್ತೆ ಅಂದ್ರೆ ತುಂಬಾ ಕಡೆ ಈಗ ಮಾರ್ಕೆಟ್ ಸಿಚುವೇಶನ್ ಅಲ್ಲಿ ಅರ್ಧ ಕೆಲಸ ಬಿಟ್ಟು ಹೋಗ್ತಾ ಇದ್ದಾರೆ. ಕಸ್ಟಮರ್ ಕೊಟ್ಬಿಡ್ತಾರೆ ಸ್ಟಾರ್ಟಿಂಗ್ ಅಲ್ಲಿ, ಕಮ್ಮಿಗೆ ತಗೊಂಡ್ಬಿಡ್ತಾರೆ, ಆಮೇಲೆ ಮಿಡ್ಲಲ್ಲಿ ಮತ್ತೆ ಇನ್ಕ್ರೀಸ್ ಮಾಡ್ತಾರೆ. ಸೊ ಏನಾಗುತ್ತೆ ಅಂದ್ರೆ ಡಿವಿಷನ್ ಆಗುತ್ತೆ. ನಮ್ಮ ಹತ್ರ ತುಂಬಾ ಜನ ಕಸ್ಟಮರ್ ನಮ್ಮ ಹತ್ರ ಬಂದು ರಿಟರ್ನ್ ಹೋಗಿ ಮತ್ತೆ ರಿಟರ್ನ್ ಬರ್ತಾರೆ, ಸರ್ ಈ ತರ ಆಗ್ಬಿಟ್ಟಿದೆ ನಮಗೆ, ಮತ್ತೆ ನಮ್ಗೆ ಕಂಟಿನ್ಯೂ ಮಾಡ್ಕೊಡಿ, ಇದು ಮಾಡ್ಕೊಡಿ ಅಂತ. ಎಂಡ್ ಆಫ್ ದ ಏನಾಗುತ್ತೆ ಅಂದ್ರೆ ನಾವು ಒಪ್ಕೊಂಡ್ರು ಕೂಡ ನಮ್ಮ ಟೀಮ್ ಒಪ್ಪೋದಿಲ್ಲ. ಏನಾಗುತ್ತೆ ಅಂದ್ರೆ ವಿ ಡೋಂಟ್ ನೋ ಅಲ್ಲಿ ಏನು ಇದಾಗುತ್ತೆ ಅಂತ. ಸೊ ಆ ರೀತಿ ಮಾರ್ಕೆಟ್ ಹತ್ರ ಆಗಿದೆ. ಸೊ ಅದರಿಂದ ನಾವೇನ್ ಮಾಡ್ತೀವಿ, ವಿ ಆರ್ ವೆರಿ ಟ್ರಾನ್ಸ್ಪರೆಂಟ್. ನಾವು ಫಸ್ಟ್ ಏನು ಹೇಳ್ತೀವೋ ಎಂಡ್ವರೆಗೂ ಅದೇ ಇರುತ್ತೆ. ಬೇಕಾದ್ರೆ ನಮ್ಮ ಕ್ಲೈಂಟ್ ಫೀಡ್ಬ್ಯಾಕ್ ತಗೊಂಡು ನೋಡಿ, ನಾವು ಇನಿಷಿಯಲ್ ಡೇ 1 ಏನು ಹೇಳಿದೀವೋ ಹ್ಯಾಂಡ್ ಓವರ್ ಕೂಡ ಅದೇ ಇದೆ. ಸೊ ಏನು ಅಗ್ರಿಮೆಂಟ್ ಮಾಡಿದ್ರೆ ಅದಕ್ಕೆ ಎಕ್ಸಿಕ್ಯೂಷನ್ ಕೊಡ್ತೀರಾ ನೀವು ಅಲ್ವಾ? ಸೂಪರ್ ಆಗಿ ಹೇಳಿದ್ರೆ. ಸೊ ಇವಾಗ ಫಸ್ಟ್ ಕ್ಲೈಂಟ್ ಮನೆ ಕರ್ಕೊಂಡ್ ಬಂದಿದ್ದೀರಾ, ಎಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ನಮ್ಮ ಮನೆ ನಾವು ಇಲ್ಲಿ ಇದು ಕೆಂಗೇರಿ ಹತ್ರ ಶಿರ್ಕೆ ಅಂತ ಇದೆ, ಸೊ ಅಲ್ಲಿ ಕರ್ಕೊಂಡು. ಓಕೆ, ಸೊ ವಾಟ್ ಇಸ್ ದಿಸ್ ಫ್ಲಾಟ್ ಮನೆನಾ ಏನಿದೆ ಆಕ್ಚುಲಿ? ಇದು ಇಂಡಿಪೆಂಡೆಂಟ್ ಹೌಸ್. ಎಷ್ಟು BHK ಮಾಡಿದ್ರಾ ಇಲ್ಲಿ? ಇದು 3 BHK. ಈ ಕ್ಲೈಂಟ್ ನೇಮ್ ಏನು? ಇವರು ನಮ್ಮ ಕ್ಲೈಂಟ್ ಹೆಸರು ಬಂದು ಅರುಣ್ ಕುಮಾರ್ ಗೌಡ ಅಂತ. ಓಕೆ, ಅವ್ರ ವೈಫ್ ಹೇಮಲ್ ಅಂತ. ಇದರ ಮಾತಾಡ್ಬೋದಾ? ಜೆನ್ಯೂನ್ ಫೀಡ್ಬ್ಯಾಕ್ ಕೊಡ್ತಾರಾ? ಇದು ತುಂಬಾ ಇಂಪಾರ್ಟೆಂಟ್. ಮನೆ ನೋಡ್ಕೊಂಡ್ ಬರೋಣ, ಮಧ್ಯದಲ್ಲಿ ಮೇಡಮ್ ಜೊತೆನೂ ಕೂಡ ಮಾತಾಡ್ತೀನಿ, ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ ವೀಕ್ಷಕರೇ. ಓಕೆನಾ, ಹೊರಡೋಣ ಹಾಗಾದ್ರೆ. ಸೊ ಬನ್ನಿ ವೀಕ್ಷಕರೇ. ರಾಜ್ ಸರ್, ಫಸ್ಟ್ ಇಂಟ್ರೊಡಕ್ಷನ್ ಕೊಡೋಕೆ ಇಂಟೀರಿಯರ್ ಬದಲು ಹೊರಗಡೆ ಇದ್ದೀವಿ, ಎಕ್ಸ್ಟೀರಿಯರ್ ಇದ್ದೀವಿ. ಯಾಕೆ ಹೊರಗಡೆ ಇದ್ದೀವಿ? ಹೊರಗಡೆ ಏನಕ್ಕಂದ್ರೆ ಇವಾಗ ಎಂಡ್ ಆಫ್ ದಿ ಡೇ ಒಂದು ಮಾತು ಹೇಳ್ತಾರಲ್ಲ, ಲವ್ ಅಟ್ ಫಸ್ಟ್ ಸೈಟ್ ಅಂತ. ಸೊ ಮನೆ ಎಂಟ್ರೆನ್ಸ್ ಅದು ಮೇನ್ ಎಂಟ್ರಿ ಇರೋದೇ. as soon as we enter ಫಸ್ಟ್ ವ್ಯೂ, ಫಸ್ಟ್ ಸೈಟ್ ಇಸ್ ದಿ ಎಂಟ್ರೆನ್ಸ್. ಹೊರಗಡೆನೆ ನೋಡ್ಬಿಡ್ಬೇಕು ಫಸ್ಟ್. ಏನ್ ಮಾಡಿದ್ರೆ ಸರ್ ಮೇಲ್ಗಡೆ ಏನ್ ಮಾಡಿದ್ರೆ? ಬಂದು PVC ಸೀಲಿಂಗ್ ಮಾಡ್ಕೊಂಡಿದ್ದೀವಿ. ಓಕೆ, ಇದು PVC ಸೀಲಿಂಗ್ ಅಲ್ವಾ? ಆಮೇಲೆ ಇಲ್ಲಿ ಡೋರ್ ನೋಡಿದ್ರೆ ತುಂಬಾನೇ ಕ್ಲಾಸಿ ಆಗಿ ಬಂದಿದೆ. ಇದು ಕಂಪ್ಲೀಟ್ 100% ಟೀ ಕುಡ್. ಇದು ಟೀ ಕುಡ್ ಅಲ್ಲಿ ಇದು ಡಿಸೈನ್ಸ್ ಕೊಟ್ಟಿದ್ದೀವಿ, ಈ ತರ ಡಿಸೈನ್ಸ್ ಕೊಟ್ಟು ಮಾಡಿಸಿರೋದು. ಸೊ ನೀವೇ ಡಿಸೈನ್ ಕೊಟ್ಟು ಮಾಡಿಸಿರೋದು. ಸರ್ ಈ ಕಡೆ ಬಂದ್ರೆ ಇಲ್ಲಿ ಬಂದ್ಬಿಟ್ಟು ಕಂಪ್ಲೀಟ್ ಸ್ಯಾಂಡ್ ಸ್ಟೋನ್ ಡಿಸೈನ್ ಮಾಡಿದ್ವಿ. ಇಲ್ಲಿ ಸ್ಯಾಂಡ್ ಸ್ಟೋನ್ ಡಿಸೈನ್. ಹೌದು, ಬಟ್ ಇದು ಸಿವಿಲ್ ಅಲ್ಲಿ ಬರುತ್ತಲ್ಲ ಸರ್? ಹೌದು. ನಮ್ದು ಹೆಂಗಂದ್ರೆ ಇವಾಗ ನಾವು ಆರ್ಡರ್ ತಗೊಂಡಾಗ ಕ್ಲೈಂಟ್ಗೆ ಸಿವಿಲ್ ವರ್ಕ್ ಬೇಕು ಅಂದ್ರೆ ನಾವು ಸಿವಿಲ್ ವರ್ಕ್ ಮಾಡ್ಕೊಡ್ತೀವಿ ಕಂಪ್ಲೀಟ್. ಅಂದ್ರೆ ಈ ತರ ಚಿಕ್ಕ ಪುಟ್ಟ ಸಿವಿಲ್ ವರ್ಕ್ ಇದ್ರೆ ಮಾಡ್ಕೊಡ್ತೀವಿ. ಯಾಕಂದ್ರೆ ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಅಪಾರ್ಟ್ಮೆಂಟ್ಸ್ ಇರುತ್ತೆ, ಅಲ್ಲೆಲ್ಲ ಇದು ವಾಲ್ ಬ್ರೇಕೇಜಸ್ ಇರುತ್ತೆ, ಇಲ್ಲ ಮತ್ತೆ ಅವ್ರಿಗೆ ಏನಾದ್ರು ಕೆಲವೊಂದು ಅಡಿಷನಲ್ ಟೈಲ್ಸ್ ಬೇಕಾಗುತ್ತೆ, ಆ ತರ ಇರುತ್ತೆ. ಸೊ ಓವರ್ ಆಲ್ ನಾವು ಪ್ರಾಜೆಕ್ಟ್ ತಗೊಂಡಾಗ ಸಿವಿಲ್ ವರ್ಕ್ ನಾವು ಇನ್ಕ್ಲೂಡ್ ಮಾಡ್ಕೊಡ್ತೀವಿ. ಒಳಗಡೆ ಹೊರಟೋಗ್ಬಿಡೋಣ ಇವಾಗ. ಸರ್, ನಾನು ತಮ್ನೇಲಲ್ಲಿ ಸ್ವರ್ಗದಂತ ಮನೆ ಅಂತ ಹಾಕಿದ್ದೆ. ದಿಸ್ ಇಸ್ ಡೆಫಿನೆಟ್ಲಿ ಒಂದು ಹೆವನ್ಗೆ ಕರ್ಕೊ ಬಂದಿದ್ದೀರಾ. ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ಸರ್, ಫಸ್ಟು ನಾನು ನಿಮಗೆ ಕೇಳುವಂಥದ್ದು ದೇವ್ರ ಮನೆ. ಓಕೆ, ದಿಸ್ ಇಸ್ ಅಮೇಝಿಂಗ್. ದೇವ್ರ ಮನೆ ಬಗ್ಗೆ ಹೇಳಿ ಸರ್. ಇದು ದೇವ್ರ ಮನೆ ಇದು ಹೇಳ್ಬೇಕಂದ್ರೆ ಇದು ನಮ್ಮ ಕ್ಲೈಂಟ್ ತುಂಬಾ ಪರ್ಟಿಕ್ಯುಲರ್ ಇನ್ಪುಟ್ಸ್ ಇದೆ ಇದರಲ್ಲಿ. ಓಕೆ, ಅವ್ರು ಕಂಪ್ಲೀಟ್ ಇನ್ಪುಟ್ ಹಾಕಿ ಯಾವ ತರ ಬೇಕು ಅಂತ ಹೇಳ್ಬಿಟ್ಟು ಇದ್ರ ಮ್ಯಾಕ್ಸಿಮಮ್ ಡಿಸೈನ್ಸ್ ಅವ್ರದೇ ಇದೆ. ಹೌದಾ? ಸೊ ಇದ್ರಲ್ಲಿ ನೋಡಿ ಕಂಪ್ಲೀಟ್ 100% ಟೀಕ್ ಇದೆ. ಸೊ ಇವೆಲ್ಲ ನೀವೇ ಪ್ರಿಕ್ಯೂರ್ ಮಾಡ್ಕೊಟ್ಟಿದ್ದು? ಎಕ್ಸ್. ಸೊ ಕಸ್ಟಮರ್ ಡಿಮಾಂಡ್ ಮೇಲೆ ಏನ್ ಮಾಡ್ಕೊಳಕ್ಕೆ ರೆಡಿ ಇದ್ದೀರಾ? ಹಾಗಾದ್ರೆ 100%. ನೈಸ್. ಸರ್, ಒಳಗಡೆ ಏನೇನು ಮಾಡಿದ್ದೀರಾ ಒಂಚೂರು ಎಕ್ಸ್ಪ್ಲೈನ್ ಮಾಡಿ, ಓಪನ್ ಮಾಡಿ ಸರ್. ಇಲ್ಲಿ
ಸರ್ ಇಲ್ಲಿ ಒಳಗಡೆ ಯಾವ ರೀತಿ ಮಾಡಿದ್ದಾರೆ? ಇಲ್ಲಿ ಒಳಗಡೆ ನೀವು ನೋಡ್ಬೋದು, ನಾವು ಇಲ್ಲಿ ಸೀಲಿಂಗ್ ಅಲ್ಲಿ ಒಳಗಡೆ ಎಲಿವೇಶನ್ ತಗೊಂಡಿದ್ದೀವಿ. ಇವಾಗ ಎಲ್ಲರೂ ಇದು ಗೋಪುರ ತರ ಔಟ್ಸೈಡ್ ತಗೊಂತಾರೆ, ಹೌದೌದು, ಇಲ್ಲಿ ಇನ್ಸೈಡ್ ತಗೊಂಡಿದ್ದೀವಿ. ಇನ್ಸೈಡ್ ತಗೊಂಡು ಅಲ್ಲಿ ಎಲ್ಲಾನು ಕಂಪ್ಲೀಟ್ ಟೀಕ್ ಅಲ್ಲೇನೆ ಏನೇನು ಕಾರ್ವಿಂಗ್ ಇದೆಯೋ ಕಾರ್ವಿಂಗ್ ವರ್ಕ್ ಮಾಡಿದ್ದೀವಿ. ಅಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ಇದು ಕಂಪ್ಲೀಟ್ ಓಪನ್ ಸೀಲಿಂಗ್ ಇದೆ. ಇದು ಓಪನ್ ಸೀಲಿಂಗ್. ಹೌದು. ಇದು ನೀವು ನೋಡಿದ್ರೆ ಕರೆಕ್ಟ್ ಆಗಿ ಒಂದು 11 ಗಂಟೆ ಹಂಗಿದೆ ಸೂರ್ಯನ ಬೆಳಗ್ಗೆ ಬರುತ್ತೆ. ನೀವು ಅಲ್ಲಿ ಬ್ಯಾಕ್ ಸೈಡ್ ನೋಡಿದ್ರೆ ಅದು ಇದು ಆನಿಕ್ಸ್ ಸ್ಟೋನ್ ಯೂಸ್ ಮಾಡಿದ್ದೀವಿ. ಇದು ಆನಿಕ್ಸ್ ಇದು? ಹೌದು, ಆಕ್ಚುಲ್ ಆನಿಕ್ಸ್ ಇದು. ಇದು ಆಲ್ಬಸ್ಟರ್ ಅಲ್ಲ? ಇಲ್ಲ, ಆಲ್ಬಸ್ಟರ್ ಇಲ್ಲ. ಓ, ಅದ್ರ ಹಿಂದ್ಗಡೆ ಲೈಟ್ಸ್ ಹಾಕಿರೋದು? ಹೌದು, ಲೈಟ್ಸ್ ಹಾಕಿದ್ದೀವಿ ಕಂಪ್ಲೀಟ್ ಆಗಿ. ಓಕೆ. ಸೊ ಬಾಟಮ್ ಅಲ್ಲಿ ಏನೂ ಮಾಡಿಲ್ಲ ಇಲ್ಲಿ? ಇಲ್ಲ, ಇಲ್ಲಿ ಯಾಕಂದ್ರೆ ಇವಾಗ ಆಲ್ರೆಡಿ ಸ್ಟೋರೇಜಸ್ ಬೇರೆ ಕಡೆ ಕೊಟ್ಟಿದ್ದೀವಿ. ಸೊ ಇಲ್ಲಿ ಅವ್ರಿಗೆ ಪ್ಯೂರ್ ದೇವ್ರ ಮನೆ ಬೇಕು ಅಂತ ಸ್ಟೋರೇಜಸ್ ಆ ಥರ ಏನು ಅವಶ್ಯಕತೆ ಬೇಕಾಗಿರ್ಲಿಲ್ಲ. ಓಕೆ, ಸೂಪರ್. ಸರ್ ಇಲ್ಲಿಂದ ನಾವು ಟಿವಿ ಯೂನಿಟ್ಸ್ಗೆ ಹೋಗ್ಬಿಡೋಣ. ಅದಕ್ಕಿಂತ ಮುಂಚೆ ಸೀಲಿಂಗ್ ಅನ್ನ ನೋಡ್ಬಿಡೋಣ. ಈ ಸೀಲಿಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಸರ್. ಇದು ನೀವು ಎಲ್ಲ ಕಡೆ ನೋಡಿರ್ತೀರ, ಇದು ಕಂಪ್ಲೀಟ್ ಯೂನಿಕ್ ಕಾನ್ಸೆಪ್ಟ್. ಯೂನಿಕ್ ಕಾನ್ಸೆಪ್ಟ್ ಯಾವ ತರ ಯೂನಿಕ್ ಅಂತ ಹೇಳಿದ್ರೆ, ನಿಮಗೆ ಈ ಬಾರ್ಡರ್ಸ್ ನೋಡ್ಬೋದು, ಅದು CNC ಡಿಸೈನ್ಸ್ ಇದೆ. ಸೊ ಕಂಪ್ಲೀಟ್ CNC ಡಿಸೈನ್ ಮಾಡಿರೋದು? ಕಂಪ್ಲೀಟ್ CNC ಡಿಸೈನ್ ಮಾಡಿ ಏನ್ ಮಾಡಿದೀವಿ ಅಂದ್ರೆ, ಅದಕ್ಕೂ ನೀವು ಝೂಮ್ ಇನ್ ಮಾಡಿ ನೋಡಿದ್ರೆ ನಿಮ್ಗೆ ನೋಡ್ಬೋದು ಫಿನಿಶಿಂಗ್ ಹೆಂಗಿದೆ ಅಂತ. ಈ ಲೈಟ್ ಹತ್ರ ಬಂದು ನೋಡಿ, ಝೂಮ್ ಇನ್ ಮಾಡಿ. ಸೊ ನಿಮ್ಗೆ ಫಿನಿಶಿಂಗ್ ನೋಡಿ, ಅದು ಡ್ಯೂಕೋ ಮಾಡಿದ್ವಿ ನಾವು. ಡ್ಯೂಕೋ ನಾರ್ಮಲ್ ಡ್ಯೂಕೋ ಅಲ್ಲ, ಅದು ಮೆಟಾಲಿಕ್ ಡ್ಯೂಕೋ. ಮೆಟಾಲಿಕ್ ಡಿಕೋ ಮಾಡಿದ್ದೀವಿ. ಅದರಲ್ಲಿ ಇವಾಗ ಆಕ್ರಿಲಿಕ್ ಶೀಟ್ ಹಾಕ್ಬಿಟ್ಟು ಬ್ಯಾಕ್ ಸೈಡು ಬ್ಯಾಕ್ ಲೈಟ್ಸ್ ಕೊಟ್ಟಿದ್ದೀವಿ. ಬ್ಯಾಕ್ ಲೈಟ್ಸ್ ಕೊಟ್ಟಿರುವಂಥದ್ದು. ಅಂಡ್ ಅದಾದ್ಮೇಲೆ ದೀಸ್ ಆಲ್ಸೋ ವೆರಿ ಯೂನಿಕ್. ನೀವು ಎಲ್ಲಿ ನೋಡಿರೋದಿಲ್ಲ. ಸೀಲಿಂಗ್ ಅಲ್ಲಿ ಎಲ್ಲರೂ ಗ್ಲಾಸ್ ತರ ಯೂಸ್ ಮಾಡ್ತಾರೆ, ರಿಫ್ಲೆಕ್ಟಿವ್ ಸೀಲಿಂಗ್ ಬೇಕು ಅಂತ ಕೇಳಿರ್ತಾರೆ. ಸೊ ಇದ್ರಲ್ಲಿ ಏನ್ ಮಾಡಿದೀವಿ ಅಂದ್ರೆ, ನಾವು ಆಕ್ಚುಲಿ ಗ್ಲಾಸ್ ಹಾಕಿದ್ರೆ ಏನಾಗುತ್ತೆ ಅಂದ್ರೆ, ಮೇಲೆ ವಾಕ್ ಮಾಡಿದ್ರೆ ವೈಬ್ರೇಷನ್ಸ್ ಬರುತ್ತೆ. ವೈಬ್ರೇಷನ್ ಬಂದು ಮತ್ತೆ ಕೆಳಗಡೆ ಬೀಳುತ್ತೆ, ರಿಸ್ಕ್ ಅದರ ಭಯ ಇರುತ್ತೆ, ಆ ಥರ ಕಾಂಪ್ಲಿಕೇಶನ್ಸ್ ಬೇಡ ಅಂತ ಏನ್ ಮಾಡಿದ್ವಿ ಅಂದ್ರೆ, ಕಂಪ್ಲೀಟ್ ಆಗಿ ಆಕ್ರಿಲಿಕ್ ಶೀಟ್ ಅಲ್ಲ, ಆಕ್ರಿಲಿಕ್ ಮಿರರ್ ಇದು. ಆಕ್ರಿಲಿಕ್ ಮಿರರ್? ಹೌದು. ನಾನು ಇದು ಆಕ್ಚುಲಿ ಬ್ರಾನ್ಸ್ ಮಿರರ್ ಅಂತ. ಇಲ್ಲ, ಆಕ್ರಿಲಿಕ್ ಮಿರರ್ ಅಂಟ್ಲ್ ಅಂಡೆಸ್ ನಾವು ತೆಗಿಯೋರ್ಗೂ ಬರೋದಿಲ್ಲ, ಆ ತರ ಫಿಟ್ ಮಾಡಿದೀವಿ ಇದನ್ನ. ಓಕೆ 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 ಓಕೆ. ಸೊ ಇದು ನಮಗೆ ರಿಸ್ಕ್ ಫ್ರೀ ಅಲ್ವಾ ಸರ್? ಹೌದು, ಅದೆಲ್ಲ ಫಿಟ್ ಅಂಡ್ ಫರ್ಗೆಟ್. ಮತ್ತೆ ಇನ್ನೊಂದೇನಂದ್ರೆ, ಕಸ್ಟಮರ್ಗೂ ಭಯ ಇಲ್ಲ, ಮತ್ತೆ ಕ್ಲೀನಿಂಗು ಈಸಿ ಇರುತ್ತೆ. ಇನ್ ಕೇಸ್ ಮಕ್ಳೇನಾದ್ರು ಏನಾದ್ರು ಚೆಂಡಿ ತಗೊಂಡು ಹೊಡೆದ್ರು ಗಿಡಿದ್ರು ಏನು ಹೊಡೆದೋಗೋದಿಲ್ಲ, ತೊಂದರೆನೇ ಇಲ್ಲ ಅಂತ ಹೇಳ್ತೀರಾ. ಸೊ ಹಾಗೆ ಸೀಲಿಂಗ್ ಅಂತ ಬಂದ್ರೆ, ಇಲ್ಲೂ ಕೂಡ ನೀವು ಮಲ್ಟಿಪಲ್ ಸೀಲಿಂಗ್ಸ್ ಇದೆ ನಮಗೆ. ಎಕ್ಸಾಕ್ಟ್ಲಿ. ಇಲ್ಲಿ ಏನ್ ಮಾಡಿದ್ದೀರಾ ಸರ್ ಇದು? ಅದೇನಂದ್ರೆ, ಈ ಸೀಲಿಂಗ್ ಕಂಪ್ಲೀಟ್ ಯೂನಿಕ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದೀವಿ. ಇದ್ರಲ್ಲಿ ನೀವು ನೋಡಿದ್ರೆ ನಿಮ್ಗೆ ಇವಾಗ ಕೋಲೈಟಿಂಗ್ ಅಂದ್ರೆ ಕೋಲೈಟಿಂಗ್ ಇನ್ಕ್ಲೂಡ್ ಆಗಿದೆ. ಈ ಕಡೆ ಇದು CNC ಕೊಟ್ಟಿದೀವಿ, ಈ ಕಡೆ ಪ್ರೊಫೈಲ್ ಲೈಟ್ಸ್ ಕೊಟ್ಟಿದೀವಿ, ಈ ಕಡೆ ಸರ್ಫೇಸ್ ಲೈಟ್ಸ್ ಕೊಟ್ಟಿದೀವಿ. ಇದರಲ್ಲಿ ಇದು ಸೋಫಿಟ್ ಯೂಸ್ ಮಾಡ್ಕೊಂಡಿದೀವಿ. ಸೋಫಿಟ್ ಏನಕ್ಕೆ ಯೂಸ್ ಮಾಡಿದೀವಿ ಅಂದ್ರೆ, ಇಲ್ಲೆಲ್ಲ ನಮಗೆ ಅವ್ರಿಗೆ ಟೀಕ್ ಫಿನಿಶಿಂಗ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ಇಲ್ಲಿ ಸೋಫಿಟ್ ಯೂಸ್ ಮಾಡಿದೀವಿ. ಬೇರೆ ಕಡೆ ಎಲ್ಲ ನಮ್ಮ ಲ್ಯಾಮಿನೇಟ್ ಎಲ್ಲ ಯೂಸ್ ಮಾಡ್ಕೊಂಡಿದ್ದೀವಿ. ಈ ಕಡೆ ಸೇಮ್ ಕಾನ್ಸೆಪ್ಟ್ ಇದು. ಇದರಲ್ಲಿ ರೆಕ್ಟಾಂಗಲ್ ಟೈಪ್ ತಗೊಂಡಿದ್ದೀವಿ. ಟಿವಿ ಯೂನಿಟ್ ನೋಡ್ಬಿಡೋಣ. ಫಸ್ಟ್ ನಾನು ಕೇಳಬೇಕಾಗಿರೋದು, ಇದು ಸೈಜು ಎಷ್ಟು ದೊಡ್ಡದಾಗಿದೆ ಸರ್? ಇದು 16.5 ಅಡಿ ಇದೆ ಟಿವಿ. 16.5 ಅಡಿನಾ? ಎಕ್ಸಾಕ್ಟ್ಲಿ. ಇದು ಆ ವಾಲ್ ಇಂದ ಇಲ್ಲಿ ಎಂಡ್ವರೆಗೂ. ಓಕೆ. 16.5 ಫೀಟ್ ಇರುವಂತದ್ದು. ನಮ್ಮ ಹೈಟ್ಗೆ ಗೊತ್ತಾಗುತ್ತೆ ಯಾವ ತರ ಕೊಟ್ಟಿದೀವಿ ಅಲ್ವಾ? ಇಲ್ಲಿ ಏನ್ ಮಾಡಿದೀರಾ? ಜನರಲಿ ಎಲ್ಲ ಕಡೆನೂ ಇದು ರೆಡಿಮೇಡ್ ಲೂವರ್ಸ್ ಹಾಕ್ತಾರೆ, ರಾಫ್ಟರ್ಸ್ ಬರುತ್ತೆ, ಅದು ಫಿಟ್ ಮಾಡ್ತಾರೆ. ಓಕೆ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ, ಜನರಲಿ ಇವಾಗ ಕ್ಲೀನಿಂಗ್ ಆಸ್ಪೆಕ್ಟ್ ಇರುತ್ತೆ, ಪೇಂಟ್ ಹೊಡಿತಾ ಇದಾರೆ, ಕ್ಲೀನಿಂಗ್ ಬರುತ್ತೆ. ಯಾರು ತಿನ್ನರ್ ಏನಾದ್ರು ಸ್ವಲ್ಪ ಟಚ್ ಮಾಡಿದ್ರು ಅದ್ರ ಮೇಲೆ ಜಸ್ಟ್ ಒಂದು ಪ್ರಿಂಟ್ ಬಂದಿರುತ್ತೆ, ಕರೆಕ್ಟ್. ಅದು ಒಟ್ಟೋಗುತ್ತೆ, ಅದು ಲೈಫ್ ಕೊಡೋದಿಲ್ಲ. ಲುಕ್ ತುಂಬಾ ಚೆನ್ನಾಗಿ ಕೊಡುತ್ತೆ, ಬಟ್ ಲೈಫ್ ಇರೋದಿಲ್ಲ. ಕರೆಕ್ಟ್ ಆಗಿ ಹೇಳಿದ್ರೆ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮ ಕಸ್ಟಮರ್ಗೆ ನಮ್ದೇನಂದ್ರೆ, ನಾವು ಒನ್ಸ್ ಬಿಲ್ಡ್ ಮಾಡ್ಕೊಟ್ರೆ 10 ವರ್ಷ ಅಲ್ಲ 15 ವರ್ಷ ಅದು ಎಲ್ಲ ಲಾಸ್ಟ್ ಆಗ್ಬೇಕು ಅನ್ನೋದು, ಲೈಫ್ ಟೈಮ್ ಬರ್ಬೇಕು ಅದು. ಹೌದು, ಆ ಕಾನ್ಫಿಡೆಂಟ್ ನಮ್ಗಿದೆ. ಅದಕ್ಕೆ ನಾವೇನ್ ಮಾಡ್ತೀವಿ, ನಮ್ಮ ಇನ್ನೌಸ್ ಅಲ್ಲೇ ಮಾಡೋದ್ರಿಂದ ಇದನ್ನ ನಾವು ಇವಾಗ ಇದು ಲ್ಯಾಮಿನೇಟೆಡ್ ಪ್ಲೈ. ಇದು ಪಕ್ಕದಲ್ಲಿ ಇದು ಮಿರರ್, ಬ್ರಾನ್ಸ್ ಮಿರರ್. ಇದು ಬೆವಲಿಂಗ್ ಮಾಡಿದೀವಿ. ಇದೆಲ್ಲ ಇಂಡಿವಿಜುವಲ್ ಪೀಸಸ್ ಬರುತ್ತೆ. ಆಕ್ಚುಲಿ ಇದು ಫುಲ್ ಶೀಟ್ ಬರುತ್ತೆ. ಫುಲ್ ಶೀಟ್ ಬಂದಾಗ ಏನಾಗುತ್ತೆ ಅಂದ್ರೆ, ಕಾಂಪ್ಲಿಕೇಶನ್ಸ್ ಇರುತ್ತೆ, ಹೊಡೆದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಬೆವಲ್ ಮಾಡಿ ಈಚ್ ಅಂಡ್ ಇಂಡಿವಿಜುವಲ್ ಪೀಸಸ್ ನ ಇಲ್ಲಿ ಫಿಕ್ಸ್ ಮಾಡಿಸಿದ್ವಿ. ಇದು ನಾರ್ಮಲ್ ಟಿಂಟೆಡ್ ಮಿರರ್. ಈ ಕಾನ್ಸೆಪ್ಟ್ ನೀವು ನೋಡಿದಾಗ, ಆಕ್ಚುಲಿ ಇಲ್ಲಿ ನಮ್ ಕ್ಲೈಂಟ್ ಕೇಳಿದ್ದೇನೆಂದ್ರೆ, ಇಲ್ಲಿ ನಮ್ ಡಿಸೈನ್ ಬಂದಾಗ ನಾವು ಟಿವಿನೂ ಬರಬೇಕು, ಮತ್ತೆ ಟಿವಿ ಯೂನಿಟ್ ಎಲ್ಲ ಕಡೆ ಆಗುತ್ತೆ. ಟಿವಿ ಬಂದ ತಕ್ಷಣ ಅಲ್ಲಿ ಏನೊಂದು ಒಂಥರ ವ್ಯೂ ಇರೋದಿಲ್ಲ, ಅಲ್ಲಿಗೆ ಬ್ಲಾಕೇಜ್ ಆಗುತ್ತೆ. ಇವ್ರಿಗೆ ಒಂಥರ ಇನ್ಫಿನೈಟ್ ಬೇಕಾಗಿತ್ತು. ಟಿವಿ ನೋಡಿದಾಗ ದೊಡ್ಡದಾಗೂ ಕಾಣಿಸ್ಬೇಕು, ಎಂಡ್ಲೆಸ್ ತರ ಇರಬೇಕು ಅಂತ. ಎಂಟರ್ಟೈನ್ಮೆಂಟ್ ಬೇಕು, ಎಂಡ್ಲೆಸ್ ಲುಕ್ ಬೇಕು ಅಂತ. ಸರಿ. ಅದಕ್ಕೆ ಏನ್ ಮಾಡಿದ್ವಿ ಅಂದ್ರೆ, ಅವ್ರ ಮತ್ತೆ ಟಿವಿ ಯೂನಿಟ್ ಸೈಜು ನೀವು ಆಲ್ ನೋಡಬಹುದು, ತುಂಬಾ ಸ್ಪೇಸ್ ಇದೆ. ಸೊ ಅದಕ್ಕೆ ಅವರು ದೇ ವಾಂಟ್ ಟು ಗೋ ಬಿಯಾಂಡ್ 85 ಇಂಚಸ್ ಟಿವಿ. ಸೊ ಅದಕ್ಕೆ ಅಂತ ನಾವು ದೊಡ್ಡ ಆಪ್ಷನ್ ಮಾಡ್ಕೊಟ್ಟಿದೀವಿ. ಅದಕ್ಕೆ ಇಲ್ಲಿ ಅಕ್ರಿಲಿಕ್ ಮಿರರ್ ಹಾಕಿದೀವಿ. ಸೆಂಟರ್ ಪಾರ್ಟ್ ಏನ್ ತಗೊಂಡಿದ್ದಾರೆ ಇಲ್ಲಿ? ಇದು ಅಕ್ರಿಲಿಕ್ ಶೀಟ್. ಇದು ಅಕ್ರಿಲಿಕ್ ಶೀಟ್ ಸ್ಟೋನ್ ಫಿನಿಶ್ ಇದೆ. ಇದು ಸೊ ಇದು ಆಲ್ಮೋಸ್ಟ್ 85 ಇಂಚಸ್ ಟಿವಿನೂ ಹಾಕಬಹುದು ಸರ್. 100% ಹಾಕಬಹುದು. ತುಂಬಾ ದೊಡ್ಡದಾಗಿ ಇಲ್ಲ, ಕ್ಲೈಂಟ್ ಗೆ ಫ್ಯೂಚರ್ ಅಲ್ಲಿ ನಂಗೆ ಬೇಡ, ನಾನು ಪ್ರಾಜೆಕ್ಟ್ ಹಾಕೊಂತೀನಿ ಅಂದ್ರೂ ಪ್ರೊಜೆಕ್ಟರ್ ಸ್ಕ್ರೀನ್ ಎಲಿವೇಟ್ ಮಾಡೋಕೆ ಚೆನ್ನಾಗಿದೆ. ಡೆಫಿನೆಟ್ಲಿ. ಇಟ್ಸ್ ಅ ಕಾಂಬಿನೇಷನ್ ಆಫ್ 3 ಕಲರ್ಸ್. ಸೊ ಇಲ್ಲಿ ಬಂದು ಇದು ಕಂಪ್ಲೀಟ್ ಲ್ಯಾಮಿನೇಟ್ ಮಾಡ್ಕೊಂಡಿದೀವಿ. ಸೊ ಇನ್ಸೈಡ್ ಸೇಮ್ ಈಗ ಹೇಳಿದ್ರೆ ಟೀಕ್ ಕಾಂಬಿನೇಷನ್ಗೆ, ಅದಕ್ಕೆ ಇದು ಅಡ್ವಾನ್ಸ್ ಲ್ಯಾಮಿನೇಟ್. ಸೊ ಇದನ್ನೇ ಹಾಕೊಂಡಿದೀವಿ. ಇದರಲ್ಲಿ ಡ್ರಾವರ್ಸ್ ಎಲ್ಲ ಬಂದಾಗ ಇದು ಗ್ಲಾಸಿನೆಸ್ ಕೊಟ್ಕೊಂಡಿದ್ದೀವಿ. ಇನ್ನೊಂದಿದೆ, ಇವ್ರ ಮನೇಲಿ ಮಕ್ಕಳಿದ್ದಾರೆ. ಸೊ ಕರು ಫಿನಿಶಿಂಗ್ ಇವಾಗ ತುಂಬಾ ಕಡೆ ಇಂಟೀರಿಯರ್ಸ್ ನೋಡಿರ್ತಾರೆ, ಎಲ್ಲ ಸ್ಟ್ಯಾಂಡರ್ಡ್ ಡಿಸೈನ್ಸ್, ಸ್ಟ್ಯಾಂಡರ್ಡ್ ಅಂತ ಕಸ್ಟಮೈಸೇಷನ್ ಮಾಡೋದಿಲ್ಲ. ನಮ್ಮಲ್ಲಿ ವಿ ಆರ್ ನೋನ್ ಫಾರ್ ಕಸ್ಟಮೈಸೇಷನ್. ನೋಡ್ಬೋದು, ಈ ಕರು ಫಿನಿಶ್ ಕೊಟ್ಟಿದ್ದೀವಿ, ಇದು ಲ್ಯಾಮಿನೇಟ್ ಅಲ್ಲೇ ಕೊಟ್ಟಿದ್ದೀವಿ.
ಸೊ ಇದೊಂದು ಲಾಂಗ್ ಯೂನಿಟ್ ಕೊಟ್ರಲ್ಲ ಸರ್ ಹೌದು, ಇದು ಪ್ರೊಫೈಲ್ ಶಟರ್ಸ್ ಕೊಟ್ಟಿದ್ದು. ಇದರಲ್ಲಿ ಅವ್ರಿಗೆ ಲೈಟಿಂಗ್ ಆಪ್ಷನ್ಸ್ ಕೊಟ್ಟಿದ್ದು. ಆರ್ಟಿಫಿಕ್ಸ್ ಏನಾದರೂ ಬೇಕಾದ್ರೆ ಇಟ್ಕೋಬೋದು ಇದರಲ್ಲಿ. ಸೊ ವೆರಿ ಸೇಮ್ ಆ ಕಡೆನೂ ಕೂಡ ಬರುತ್ತೆ ವೀಕ್ಷಕರೇ. ದಿಸ್ ಇಸ್ ವೆರಿ ಯೂಸ್ ಆ್ಯಂಡ್ ವೆರಿ ನೈಸ್ ಸರ್. ಯಾಕಂತಾ ನಾನು ಎಷ್ಟೋ ಮನೆಗಳು ನೋಡಿದ್ವಿ. ಸೊ ಡಿಸೈನ್ ಬ್ರೇಕ್ ಮಾಡ್ತಾ ಇದ್ದೀರಾ ನೀವು, ಅದನ್ನೇ ನೋಡಿದ್ದೆ. ನೀವು ಎಲ್ಲ ಕಡೆ ನೋಡಿದ್ರು ಅದು ಒಂದೇ ಪ್ಯಾಟರ್ನ್ ಒಂಥರ ರಾಫ್ಟರ್ಸ್ ಹಾಕೋದು, ಮಾರ್ಬಲ್ ಶೀಟ್ ತರ ಹಾಕ್ಬಿಡೋದು. ಇನ್ನೊಂದು ಈ ಮನೆ ಹಾರ್ಟ್ ಅಂತಾನೆ ಹೇಳ್ಬೋದು, ಕಿಚನ್ ಏರಿಯಾ. ಸೊ ಬನ್ನಿ ಕಿಚನ್ಗೆ ಎಂಟ್ರಿ ಆಗ್ಬಿಡೋಣ. ಅಂಡ್ ದಿಸ್ ಇಸ್ ಆಲ್ಸೋ ಆನೆಕ್ಸ್ ಸರ್, ಇಲ್ಲಿ ಎದುರುಗಡೆ ಹಾಕಿರೋದು. ಎಕ್ಸಾಕ್ಟ್ಲಿ ಆನೆಕ್ಸ್. ಓಕೆ, ಸೊ ವೀಕ್ಷಕರೇ ನೋಡ್ಬೋದು ದೇವ್ರ ಮನೇಲಿ ಏನು ಆನೆಕ್ಸ್ ಅನ್ನು ಯೂಸ್ ಮಾಡಿದ್ದಾರೆ, ಸೇಮ್ ಆನೆಕ್ಸ್ ಅನ್ನ ಇಲ್ಲೂ ಕೂಡ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದು ಕೂಡ ನಿಮ್ದು ಇಲ್ಲಿ ಬ್ರೇಕ್ಫಾಸ್ಟ್ ಕೌಂಟರ್ ಅಲ್ಲಿ ಅಲ್ವಾ ಸರ್ ಇದು? ಅಂಡ್ ಮೇಲ್ಗಡೆ ಅದು ಹೆಂಗೆ ಬೆಂಡ್ ಮಾಡಿದ್ದೀರಾ? ಇದು ನಾನು ಹೇಳಿದಲ್ವಾ, ಈ ಕ್ಲೈಂಟ್ಗೆ ಇದು ಕರ್ವ್ ಲುಕ್ ಬೇಕಾಗಿತ್ತು. ಸೊ ಇದಕ್ಕೆ ನಾವು ಇದು ಮಾಡ್ಕೊಟ್ಟಿದ್ವಿ, ಇದೆಲ್ಲ ಲ್ಯಾಮಿನೆಟಲ್ಲೇ ಕವರ್ ಮಾಡಿದ್ದೀವಿ. ಕಂಪ್ಲೀಟ್ ಲ್ಯಾಮಿನೇಟ್ಸ್ ಅಲ್ಲಿ ತುಂಬಾ ಕಡೆ ಏನಂತಾರೆ ಲ್ಯಾಮಿನೆಟಲ್ ಆಗೋದಿಲ್ಲ, ಇಲ್ಲಾಂದ್ರೆ PVC ಲ್ಯಾಮಿನೆಟ್ ಹೋಗಿ ಅಂತ ಹೇಳ್ತಾರೆ ಕರು ಮಾಡೋದಕ್ಕೆ. PVC ಲ್ಯಾಮಿನೆಟ್ ಅಂದ್ರೆ ಇದು ಇಂಪ್ಯಾಕ್ಟ್ ಪ್ರೂಫ್, ಸ್ಕ್ರಾಚ್ ರೆಸಿಸ್ಟೆನ್ಸ್ ಬರುತ್ತೆ. PVC ಲ್ಯಾಮಿನೆಟ್ ಬರೋದಿಲ್ಲ. ಅದೇ ಇನ್ಸ್ಟೆಂಟ್ ಚೆನ್ನಾಗಿರುತ್ತೆ. ಲಾಂಗ್ ರನ್ ನಮ್ಮ ಕಾನ್ಸೆಪ್ಟ್ ಇರೋದೇ ಲಾಂಗ್ ರನ್. ಏನೇ ನೋಡಿ ಹಿಂಗೆ ಮಾಡ್ಲಿ, ಎಲ್ಲ ಲಾಂಗ್ ರನ್ ಬೇಕು ನಮ್ಗೆ. ಯಾಕಂದ್ರೆ ಇವಾಗ ನಾವು ಕಸ್ಟಮರ್ 10 years ವಾರಂಟಿ ಕೊಡ್ಬೇಕು ಅಂದ್ರೆ ಆ ಡ್ಯೂರಬಿಲಿಟಿ ಇರ್ಬೇಕಲ್ವಾ? ಇರ್ಲೇಬೇಕು ತಾನೆ, ಕೇಳ್ತಾರಲ್ವಾ? ಅದಕ್ಕೊಂದು ಅರ್ಥ ಇರೋದಿಲ್ಲ. ಸೂಪರ್ ಸರ್. ಎಷ್ಟು ದೊಡ್ಡ ಕಿಚನ್ ಸೈಜ್ ಹೇಳಿ ಇದನ್ನ ನಮಗೆ. ಈ ಕಿಚನ್ ನಿಮಗೆ ಈ ಕಡೆ ಬಂದು 7.5 feet ಇದೆ, ಈ ಕಡೆ ಟೋಟಲ್ ಮೋರ್ ದನ್ 10 feet ಇದೆ. ಮೋರ್ ದನ್ 10 feet. ಇದು ಕೂಡ ಆಕ್ರಲಿಕ್ ಕಿಚನ್ ಅಲ್ವಾ? ಎಕ್ಸಾಕ್ಟ್ಲಿ. ಕಲರ್ ಕಾಂಬಿನೇಷನ್ ಅನ್ನ ತಿಳಿಸಿ, ಯಾವ ರೀತಿ ಕಲರ್ ತಗೊಂಡಿದ್ದೀರಾ? ಇದು ನಾವು ಕಸ್ಟಮರ್ಗೆ ಪೆಸ್ಟಲ್ ಕಲರ್ಸ್ ಬೇಕು ಅಂತ ಕೇಳಿದ್ರು. ಸೊ ಅದಕ್ಕೆ ನಾವೇನ್ ಮಾಡಿದ್ವಿ, ಲೈಟ್ ಕಲರ್ ಹೋಗಿದೀವಿ. ಲೈಟ್ ಅಲ್ಲಿ ಏನಂದ್ರೆ ಕಸ್ಟಮರ್ಗೆ ಸ್ವಲ್ಪ ಗೋಲ್ಡ್ ಇಷ್ಟ ಆಗಿತ್ತು. ನೀವು ಸ್ವಲ್ಪ ಇಲ್ಲಿ ಝೂಮ್ ಇನ್ ಮಾಡಿ ನೋಡ್ಬೋದು. ನಮ್ದು ಇದೆಲ್ಲ ಕಂಪ್ಲೀಟ್ ಆಕ್ರಿಲಿಕ್ ಶೀಟ್. ನಿಮ್ಗೆ ಎಲ್ಲಿ ಒಂದು ಇಷ್ಟು ಆಂಡ್ಯುಲೇಷನ್ಸ್ ಬರೋದಿಲ್ಲ, ಯಾಕಂದ್ರೆ ಇದು ಮಿಷಿನ್ ಪ್ರೆಸ್. ಹೌದು, ಈ ಮಿಷಿನ್ ಪ್ರೆಸ್ ಅಂದ್ರೆ ಇದು ನಾರ್ಮಲ್ ಮಿಷಿನ್ ಪ್ರೆಸ್ ಅಲ್ಲ, ಆಕ್ರಿಲಿಕ್ ಮಿಷಿನ್ ಸಪರೇಟ್ ಆಗಿ ಬರುತ್ತೆ. ಸೊ ಆಕ್ರಿಲಿಕ್ ಮಿಷಿನ್ ಪ್ರೆಸ್ ಅಂತ ಇದೆಯಾ ಮತ್ತೆ? ಹೌದು, ಅದನ್ನ ನೀವು ಯೂಸ್ ಮಾಡ್ತೀರಾ? ಇಲ್ಲ, ದಿಸ್ ಇಸ್ ಆಕ್ಚುಯಲ್ ಆಕ್ರಿಲಿಕ್. ಓಕೆ, ದ ಬ್ಯೂಟಿ ಆಫ್ ದಿ ಆಕ್ರಿಲಿಕ್ ಇಸ್ ನಿಮ್ಗೆ ಲ್ಯಾಕರ್ ತರ ಇರಬೇಕು. ಇಲ್ಲ ಅಂದ್ರೆ ನೀವು ಆಕ್ರಿಲಿಕ್ ಹಾಕಿ ಯೂಸ್ ಇಲ್ಲ. ಸೊ ಆ ಪ್ರಾಸೆಸ್ ಮಾಡ್ಬೇಕು ನಾವು, ಪರ್ಫೆಕ್ಟ್ ಪ್ರಾಸೆಸ್ ಇರಬೇಕು. ವೆರಿ ನೈಸ್. ಇದು ಕಲರ್ ಬಂದು ಮೇಲ್ಗಡೆ ಸ್ವಲ್ಪ ಗೋಲ್ಡ್, ಇದೊಂಥರ ಗೋಲ್ಡ್ ಕಲರ್ ಇದೆ, ಗ್ಲಿಟರ್ ಇದೆ. ಇದನ್ನ ಗ್ಲಿಟರ್ ಅಂತಾರೆ, ಶಿಮ್ಮರ್ ಅಂತಾರೆ, ಗ್ಲೇಷಿಯರ್ ಅಂತಾರೆ, ಶುಗರ್ ಫಿನಿಶ್ ಅಂತಾರೆ ಅಲ್ವಾ? ಸೊ ಅದಕ್ಕೆ ಹಲವಾರು ಹೆಸರಿದೆ. ಬಟ್ ಎಂಡ್ ಆಫ್ ದಿ ಡೇ ನಮ್ಮ ಕ್ಲೈಂಟ್ಗೆ ಸೆಲೆಕ್ಟ್ ಮಾಡಿದ್ರೆ ಇದು ಮಾಡಿದ್ದಾರೆ. ಇದು ಮೆಟಾಲಿಕ್. ನಿಮ್ಗೆ ನಾರ್ಮಲ್ ಇದಿಲ್ಲ. ಇದು ನಿಮ್ಗೆ ಸರ್ಫೇಸ್ ನೋಡಿದ್ರೆ ಗೊತ್ತಾಗುತ್ತೆ, ಇದು ಮೆಟಾಲಿಕ್ ಫಿನಿಶ್ ಬರುತ್ತೆ. ಇಲ್ಲಿ ಬಂದಾಗ ಇಲ್ಲಿ ಟಾಲ್ ಯೂನಿಟ್ ಕೊಟ್ಟಿದ್ದೀವಿ. ಆಕ್ಚುಲಿ ಕ್ಲೈಂಟ್ಗೆ ಪ್ಯಾಂಟ್ ಬೇಕಂತ ಕೇಳಿದ್ರಿ, ಅವ್ರು ನಾನು ಪ್ಯಾಂಟ್ ಅಷ್ಟು ಯೂಸ್ ಮಾಡೋದಿಲ್ಲ, ನನಗೆ ಶೆಲ್ಫ್ಸೇ ಕೊಟ್ಬಿಡಿ, ನಾನು ಅದ್ರ ಪ್ರಕಾರ ನಾನು ಯೂಸೇಜ್ ಮಾಡ್ಕೊಂತೀನಿ. ಕಸ್ಟಮರ್ ಬೇಡ ಅಂತ ಹೇಳಿದ್ರು. ಓಕೆ ಓಕೆ. ಸೊ ಅದಕ್ಕೆ ಇದು ಮಾಡ್ಕೊಂಡಿದ್ದೀವಿ. ಓಕೆ, ಇಲ್ಲಿ ರೋಲಿಂಗ್ ಶಟರ್ ಕೊಟ್ಟಿದ್ದೀವಿ. ಇದು ರೋಲಿಂಗ್ ಶಟರ್ ಕಾನ್ಸೆಪ್ಟ್ ಕೊಟ್ಟಿದ್ದೀವಿ. ಓಕೆ, ಸಿಂಪಲ್ ಅಲ್ವಾ ಇದು? ಓಕೆ, ನೈಸ್. ಹಾಗೆ ಸೆಂಟರ್ ಇಲ್ಲಿ ಏನು ಬ್ಲೈಂಡ್ ಕಾರ್ನರ್ ಕೊಟ್ಟಿದ್ದೀವಿ. ಇಲ್ಲಿ ಒಂದು ಬಿಸ್ಕೆಟ್ ವಿಕರ್ ಬಾಸ್ಕೆಟ್ ಸಾಕು ಅಂತ ಹೇಳಿದ್ರು. ಹೌದು, ಯಾಕಂದ್ರೆ ಈಗ ಇವ್ರದ್ದು ಯೂಸೇಜ್ ಕಮ್ಮಿ ಇದೆ. ಮತ್ತೆ ವಿಕರ್ ಬಾಸ್ಕೆಟ್ ಇಲ್ಲಿ ಕ್ಲೈಂಟ್ ನಾವು ಆಪ್ಷನ್ ಕೊಟ್ರಿ, ನಿಮ್ಗೆ ನ್ಯಾಚುರಲ್ ಇದು ಬೇಕೇನ್ ಬೇಕಾ ಇಲ್ಲ ಇದ್ರದ್ದು PVC ಬೇಕಾ? ಕ್ಲೈಂಟ್ ಹೇಳಿದ್ರೆ ನಾನು ವಾಶ್ ಮಾಡ್ಕೋತೀವಿ, PVC ಬೇಕು ಅಂತ. ಕೆಳಗಡೆ ಶೆಲ್ಫ್ ಕೊಟ್ರಲ್ಲ ಸರ್ ಇಲ್ಲಿ? ಇಲ್ಲ, ಇದು ಟ್ಯಾಂಡಮ್ ಕೊಟ್ಟಿದ್ದೀವಿ. ಇಲ್ಲಿ ಟ್ಯಾಂಡಮ್ ಇಲ್ಲಿ ಗೊತ್ತೇ ಆಗಲ್ಲ ನೋಡಿ. ಇಲ್ಲಿ ಆಲ್ಮೋಸ್ಟ್ ನಿಮ್ಗೆ ಇದು 7 ಟ್ಯಾಂಡಮ್ಸ್ ಇದೆ. ವೆರಿ ನೈಸ್. ಓಕೆ, ಈ ಕಡೆ ಬಂದ್ರೆ ಸರ್ ಈ ಟ್ಯಾಂಡಮ್ಸ್ ಇದು ಟ್ಯಾಂಡಮ್ಸ್ ಇದೆ. ಅಲ್ಲ, ಇದು PVC ಕಟ್ಲರೀಸ್, ಇದು ಕಪ್ ಅಂಡ್ ಸಾಸರ್ ಎಲ್ಲ ಕೆಳಗಡೆ. ಹೌದು, ಇದು ಪ್ಲೇನ್ ಕೊಟ್ಟಿದ್ದೀವಿ. ಸೊ ಬೇಸ್ಡ್ ಆನ್ ಕ್ಲೈಂಟ್ ಚಾಯ್ಸ್ ಇದು ಮಾಡ್ಕೊಬಹುದು. ಇದು ತಾಲಿ ಕೊಟ್ಟಿದ್ದೀರಾ. ಓಕೆ, ನೈಸ್. ಬಾಟಲ್ ಪುಲೋಟ್ ಕೊಟ್ಟಿದ್ದೀರಾ ಸರ್? ನಮ್ದು ಬಾಟಲ್ ಪುಲೋಟ್ ಅಲ್ಲಿ ಏನು ಯೂನಿಕ್ನೆಸ್ ಅಂದ್ರೆ ನಮ್ಮ ಬಾಟಲ್ ಪುಲೋಟ್ ಅಡ್ಜಸ್ಟಬಲ್ ಕೊಡ್ತೀವಿ. ಹೌದು, ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಫಾರ್ ಎಕ್ಸಾಂಪಲ್ ನಿಮ್ದು ಕೆಳಗಡೆ ಬಾಟಲ್ ದೊಡ್ಡದಿಡ್ತಾ ಇದ್ದೀರಾ, ನೀವು ಅಡ್ಜಸ್ಟ್ ಮಾಡ್ಕೊಬೇಕು. ಕೆಲವು ಕಡೆ ಎಲ್ಲ ಕಡೆನೂ ಕಾಂಪ್ಲಿಕೇಶನ್ಸ್ ಬರೋದು ಬಾಟಲ್ ಪುಲೋಟ್ ಅಲ್ಲಿ ನಾವು ಮಾಡಿನ ಯೂಸ್ ಇರೋದಿಲ್ಲ. ಇದು ಬ್ಲೈಂಡ್ ಕಾರ್ನರ್ ಸರ್ ಇಲ್ಲಿ? ಇಲ್ಲ, ಇದು ಎಲ್ ಕಾರ್ನರ್. ಎಲ್ ಕಾರ್ನರ್ ತಗೊಂಡ್ರೆ ಎಲ್ ಕಾರ್ನರ್ ಅಲ್ಲಿ ಇದು ನಿಮಗೆ ಇದು 165 ಡಿಗ್ರಿ ಇಂಚಸ್ ಕೊಟ್ಟಿರ್ತೀವಿ. ಇಂಚಸ್ ದೊಡ್ಡದು ಕೊಟ್ಬಿಟ್ಟಿದ್ದೀರಾ? ಸೊ ಇದಕ್ಕೆ ಓಕೆ, ನಮ್ಗೆಲ್ಲಾನು ಹೇಳ್ದಂಗೆ ಬೈ ಡಿಫಾಲ್ಟ್ ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ. ಓಕೆ. ಸೊ ಇಲ್ಲಿ ನಾರ್ಮಲ್ ಲೆಡ್ಜ್ ಕೊಟ್ಟಿದ್ದೀವಿ. ಓಕೆ, ಈ ಸಿಂಕ್ ಏರಿಯಾ ಏನು ಮಾಡಿದ್ದೀರಾ? ಇಲ್ಲಿ ಸಿಂಕ್ ಏರಿಯಾದಲ್ಲಿ ಏನು ಮಾಡಿದ್ರೆ ಕೆಳಗಡೆ ವಾಟರ್ ಪ್ಯೂರಿಫೈರ್ ಇಟ್ಕೊಂಡಿದ್ದೀವಿ. ಮತ್ತೆ ನಮ್ದು ಯೂನಿಕ್ನೆಸ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇವಾಗ ಎಲ್ಲರೂ ಏನು ಮಾಡ್ತಾರೆ ಅಂದ್ರೆ ಈ ಸಿಂಕ್ ಯೂನಿಟ್ ರೆಡಿ ಮಾಡ್ತಾರಲ್ವಾ, ಸಿಂಕ್ ಯೂನಿಟ್ ರೆಡಿ ಮಾಡಿದಾಗ ಇವಾಗ ಫಾರ್ ಎಕ್ಸಾಂಪಲ್ ಲೀಕೇಜ್ ಸೀಪೇಜ್ ಆಯ್ತು ಅಂತ ಈ ಯೂನಿಟ್ ತೆಗೆಯಕ್ಕಾಗೋದಿಲ್ಲ, ಯಾಕಂದ್ರೆ ಇಟ್ ಇಸ್ ಇಂಟರ್ಲಿಂಕ್ಡ್. ಫಸ್ಟ್ ನಮ್ದು ಕಾರ್ಕಸ್ ರೆಡಿ ಆಗುತ್ತೆ, ಆಮೇಲೆ ಕ್ವಾರ್ಟ್ಸ್ ಗ್ರಾನೈಟ್ ಬರುತ್ತೆ, ಆಮೇಲೆ ಅಲ್ಲಿ ಟೈಲ್ಸ್ ಎಲ್ಲ ಇದು ಬರುತ್ತೆ, ಡ್ಯಾಡೋ ಟೈಲ್ಸ್ ಬರುತ್ತೆ. ಸೊ ಏನಾಗುತ್ತೆ ಅಂದ್ರೆ ಈಗ ಏನೇ ಲೀಕೇಜ್ ಆಯ್ತು ಅಂತ ಇಟ್ಕೊಳ್ಳಿ ಕೆಳಗಡೆ, ನೀವು ಇದು ಪ್ಲೈ ತೆಗೆಯಕ್ಕಾಗೋದಿಲ್ಲ, ಇದು ಹೊಡಿಬೇಕಂದ್ರೆ ಎಲ್ಲ ಕಿತ್ತಬೇಕು. ಹೌದು, ಆ ತರ ಆಪ್ಷನ್ ಇಲ್ದಿರೋ ತರ ನಾವೇನ್ ಮಾಡ್ತೀವಿ ಅಂದ್ರೆ ಇದಿದೆ ನೋಡಿ, ಇದು ಇಲ್ಲಿ 2 ಪಟ್ಟ ಕೊಟ್ಟಿರ್ತೀವಿ. ಇದು ರಿಮೂವಲ್ ಬಾಟಮ್ ಕೊಡ್ತೀನಿ, ತೆಗಿಬಹುದು. ಈ ಬಾಟಮ್ ತೆಗೆದಾಗ ನಿಮ್ಗೆ 2 ಪಟ್ಟ ಮಾತ್ರ ಇರುತ್ತೆ.
ನಿಮ್ಗೆ ಏನೇ ಕೆಲಸ ಲೀಕೇಜ್ ಇದ್ರೆ ಎಲ್ಲ ಕ್ಲಿಯರ್ ಮಾಡ್ಕೊಬಹುದು. ಬ್ಯಾಕ್ ಪ್ಯಾನಲ್ ಇದೆ ನೋಡಿ, ಅದನ್ನು ಮೇಲಿಂದ ಸ್ಕ್ರೂ ಮಾಡಿರೋದು. ಇದು ತೆಗೆದು 4 ಸ್ಕ್ರೂ ತೆಗೆದ್ರೆ ಅದು ಬಂದ್ಬಿಡುತ್ತೆ. ರಿಮೂವೇಬಲ್ ಇದು. ಹೌದು. ಸೊ ಇನ್ ಕೇಸ್ ಏನಾದ್ರು ನಿಮ್ಗೆ ಪ್ಲಂಬಿಂಗ್ ಕೆಲಸ ಏನೇನು ಬೇಕಾದ್ರೆ ಮಾಡ್ಕೊಂಡು ಮತ್ತೆ ರೀಇನ್ಸ್ಟಾಲ್ ಹಾಕೋಬಹುದು. ಇದೆಲ್ಲ ಮುಟ್ಟುವಂತ ಅವಶ್ಯಕತೆನೇ ಇಲ್ಲ. ದಿಸ್ ಇಸ್ ಎ USB. ಇದು ನಾನು ತುಂಬಾ ಕಡೆ ಇಂಟೀರಿಯರ್ ನೋಡಿದೀನಿ, ಯಾರು ಫಾಲೋ ಮಾಡ್ತಾ ಇಲ್ಲ ಇದನ್ನ. ದಿಸ್ ಇಸ್ ಆಕ್ಚುಲಿ ಮಾಡ್ಯುಲರ್. ಹೌದು, ಮಾಡ್ಯುಲರ್ ಅಂದ್ರೆ ಇದು ಈ ತರ. ಸೊ ಇಲ್ಲಿ ನಾವು ಯಾವ ರೀತಿ ಫ್ಲೈ ಅನ್ನ ಯೂಸ್ ಮಾಡ್ತೀರಾ ಸರ್ ನೀವು? BWP ಮೆಟೀರಿಯಲ್. BWP. ಹೌದು. ಸೊ ಏನು ಆಗಲ್ಲ ಆಯ್ತು. ಮೆಟೀರಿಯಲ್ ನಿಮಗೆ 3 ಟೈಪ್ಸ್ ಇದೆ. BWP ಬರುತ್ತೆ, BWR ಬರುತ್ತೆ, MR ಅಂತ ಬರುತ್ತೆ. BWP ಇಸ್ ಆಕ್ಚುಯಲ್ ಬಾಯ್ಲಿಂಗ್ ವಾಟರ್ ಪ್ರೂಫ್. 710 ಗ್ರೇಡಿಂಗ್ ಬರುತ್ತೆ ನಿಮಗೆ. ಮತ್ತೆ BWR ಬಂದ್ಬಿಟ್ಟು ಏನಾಗುತ್ತೆ ಅಂದ್ರೆ ಅದು ಇಟ್ ಇಸ್ ನೈದರ್ ವಾಟರ್ ಪ್ರೂಫ್ ನಾರ್ MR, ಮಿಡ್ ರೇಂಜ್. ಅದು ನಾವು ಯೂಸ್ ಮಾಡೋದಿಲ್ಲ. ಸೊ ವಿ ಯೂಸ್ ಓನ್ಲಿ BWP ಫಾರ್ ಕಿಚನ್ ಮತ್ತೆ ವಾಟರ್ ಪ್ರೋನ್ ಏರಿಯಾಸ್ ಅಂಡ್ MR ಫಾರ್ ರೆಸ್ಟ್ ಆಫ್ ದಿ ಏರಿಯಾಸ್. ಸೂಪರ್ ಕರೆಕ್ಟ್ ಸರ್, ಒಳ್ಳೆ ಕೆಲಸ ಮಾಡಿದ್ದೀರಾ. ಅಂಡ್ ಅಪಾರ್ಟ್ ಫ್ರಮ್ ದಿಸ್ ಇಲ್ಲಿ ಏನಾದ್ರು ಲೈಕ್ ಸಿವಿಲ್ ವರ್ಕ್ ನೀವು ಅನ್ಕೊಂಡು ಮಾಡಿದ್ದೇನಾದ್ರು? ಆಕ್ಚುಲಿ ಇಲ್ಲಿ ನೀವು ನೋಡಬಹುದು, ಈ ಕ್ವಾಡ್ಸ್ ಇದೆ ಅಲ್ವಾ, ಈ ಕ್ವಾಡ್ಸ್ ನಾವೇ ಇನ್ಸ್ಟಾಲ್ ಮಾಡ್ಕೊಟ್ರು. ನೀವೇ ಇನ್ಸ್ಟಾಲ್ ಮಾಡ್ಕೊಟ್ರಾ? ಇಲ್ಲಿ ಡ್ಯಾಡೋನು ಕೂಡ ಕಂಪ್ಲೀಟ್ ಕ್ವಾಡ್ಸ್ ಹಾಕಿ ಕಾರ್ಡ್ಸ್ ಏನ ಹಾಕ್ಬಿಟ್ಟಿದ್ದೀರಾ? ಮಿಡಲ್ ಯೂನಿಟ್ ಹೌದು. ಇಲ್ಲಿ ಬಂದು ಇದು ಪ್ರೊಫೈಲ್ ಸ್ಟೇಟಸ್ ಕೊಟ್ಟಿದ್ದೀವಿ. ಅಪ್ಲಿಫ್ಟರ್ ಹಾಕಿದ್ದಾರೆ. ಮತ್ತೆ ಒಳಗಡೆ ನೋಡಿ ನಾವು ಏನ್ ಇದು ವುಡನ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿದೀವಲ್ಲ, ಅದೇ ವುಡನ್ ಲ್ಯಾಮಿನೇಟ್ ಯೂಸ್ ಮಾಡಿದೀವಿ. ಅದಕ್ಕೆ ನಿಮಗೆ ಲುಕ್ ಎಲಿಗೆಂಟ್ ಬರುತ್ತೆ. ಮತ್ತೆ ಇವಾಗ ಲೈಟ್ಸ್ ಎಲ್ಲ ಏನ್ ಮಾಡ್ತಾರೆ ಒಳಗಡೆ ಕೊಡ್ತಾರೆ. ಒಳಗಡೆ ಲೈಟ್ ಕೊಟ್ಟಾಗ ಅಲ್ಲಿ ಮಾತ್ರ ಬರುತ್ತೆ. ಸೊ ನಮಗೆ ಕಂಪ್ಲೀಟ್ ಪ್ರೊಫೈಲ್ ಲೈಟ್ಸ್ ಕೊಟ್ಬಿಟ್ಟಿದ್ದೀವಿ. ಇಲ್ಲಿ ನಮಗೆ ಕಂಪ್ಲೀಟ್ ಅದು ಒಳಗಡೆ ಶೆಲ್ಫ್ ಹಾಕಿದ್ದೀರಲ್ವಾ ಇದು? ಓಕೆ. ಸೊ ಈ ಕಡೆ ಇಲ್ಲಿನೂ ಸೇಮ್ ಪ್ರೊಫೈಲ್ ಶೇಡ್ಸ್ ಕೊಟ್ಟಿದ್ದೀವಿ. ಇದು ಸ್ಪೈಸ್ ರ್ಯಾಕ್. ಇದು ನಮ್ದೆಲ್ಲ ಪ್ರೊಫೈಲ್ ಶೀಟ್ಸ್ ಎಲ್ಲ ಹೇಳ್ದಲ್ಲ, ಎವ್ರಿಥಿಂಗ್ ಇಸ್ ಇನ್ ಹೌಸ್ ಬಿಲ್ಟ್. ಯಾವುದು ನಾವು ಔಟ್ಸೋರ್ಸ್ ಮಾಡೋದಿಲ್ಲ. ನಮ್ದು ಸೈಜು ನಮ್ದು ಇದ್ರದ್ದೆಲ್ಲಾನು ಕಂಪ್ಲೀಟ್ ಅದ್ರ ಬಗ್ಗೆ ಇದು ರಿಮೂವಲ್ ಕೊಟ್ಟಿರ್ತೀವಿ. ಓಕೆ, ಅಡ್ಜಸ್ಟಬಲ್. ದೊಡ್ಡದು ಬೇಕಾದ್ರೆ ದೊಡ್ಡದೇನೋ ಸಾಮಾನು ಇಟ್ಕೋಬಹುದು. ಎಲ್ಲ ಕ್ಲೀನ್ ಮಾಡ್ಕೋಬೇಕು, ತೆಗೆದು ಕ್ಲೀನ್ ಮಾಡ್ಕೊಬಹುದು. ಓಕೆ, ವೆರಿ ನೈಸ್. ಇಲ್ಲಿ ಸ್ಪೈಸ್ ರ್ಯಾಕ್ ಕೊಟ್ಟಿದ್ದೀವಿ. ಸ್ಪೈಸ್ ರ್ಯಾಕ್ ಏರ್ ಕೊಟ್ಕೊಂಡಿದ್ದೀವಿ. ಡ್ಯುಯಲ್ ಬರುತ್ತಲ್ಲ ಸ್ಪೈಸ್ ರ್ಯಾಕ್ ಇದು. ಮತ್ತೆ ಇದರ ಕೆಳಗಡೆ ನಾವು ಲೈಟ್ಸ್ ಕೊಟ್ಕೊಂಡಿದ್ದೀವಿ. ಓಕೆ, ಇದೆಲ್ಲ ಕಾರ್ನರ್ ಪ್ರೊಫೈಲ್ಸ್ ಯೂಸ್ ಮಾಡ್ಕೊಂಡಿದ್ದೀವಿ. ಕನ್ಸಿಲ್ಡ್ ಇಲ್ಲ, ಕಾರ್ನರ್ ಪ್ರೊಫೈಲ್ಸ್. ಅಲ್ಲಿ ಫ್ರಿಡ್ಜ್ ಏರಿಯಾ ಅಲ್ವಾ ಸರ್? ಹೌದು, ಇದು ಫ್ರಿಡ್ಜ್ ಏರಿಯಾ. ಓಕೆ, ಬನ್ನಿ ಸರ್. ಇಲ್ಲೊಂದು ರೂಮ್ ಕೂಡ ಇದೆ. ಸೊ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡೋಣ. ವ್ಯಾನಿಟಿ ನೀವೇ ಮಾಡಿರೋದಲ್ಲ ಸರ್? ಹೌದು, ಎಕ್ಸಾಕ್ಟ್ಲಿ. ಇದು ಕಂಪ್ಲೀಟ್ ವ್ಯಾನಿಟಿ ನಾವು ಮಾಡಿದ್ದೀವಿ. ಲೋವರ್ಸ್ ಹಾಕೊಂಡಿದ್ದೀವಿ. ಮತ್ತೆ ಇದು ಬಂದ್ಬಿಟ್ಟು ಯುವಿ ಮಾರ್ಬಲ್ ಶೀಟ್. ಕರೆಕ್ಟ್. ಯಾಕಂದ್ರೆ ನಮ್ಗೆ ವಾಟರ್ ಪ್ರೂಫ್ ಬೇಕಾಗುತ್ತೆ. ಇದು ಜಸ್ಟ್ ವಾಲ್ ಇದೆ ಅಲ್ವಾ, ನೀವು ಆ ಕಡೆ ಮೂವ್ ಆಗ್ತದೆ, ಮಲ್ಟಿಪಲ್ ಕಲರ್ಸ್ ಚೇಂಜ್ ಆಗುತ್ತೆ. ಕರೆಕ್ಟ್. ಸೊ ಕ್ಲೈಂಟ್ಗೆ ಸ್ವಲ್ಪ ಯೂನಿಕ್ನೆಸ್ ಬೇಕು. ನಾರ್ಮಲ್ ಎಲ್ಲ ಕಡೆ ಇರೋದ್ರ ಬೇಡ ಅಂತ ಯೂನಿಕ್ನೆಸ್ ಬೇಕು ಅಂತ ಮಾಡಿಸಿರೋದು. ನೋಡಿ ವೀಕ್ಷಕರೇ, ಬೇರೆ ಮನೆಯಲ್ಲಿ ಟಿವಿ ಯೂನಿಟ್ ಮಾಡಿದ್ರೆ ಇವರು ವ್ಯಾನಿಟಿಗೆ ಹಾಕಿದ್ದಾರೆ ಅಂತ ಹೇಳ್ಬೋದು. ಎಷ್ಟು ಅಡ್ವಾನ್ಸ್ ಆಗಿದೆ ನಮ್ಮ ಸ್ಕ್ವೇರ್ ಪ್ಯಾನಲ್. ಸೊ ಇಲ್ಲೂ ಕೂಡ BWP ನ ಯೂಸ್ ಮಾಡಿದ್ದೀರಾ ನೀವು? ಎಕ್ಸಾಕ್ಟ್ಲಿ. ಇಲ್ಲಿ BWP ನಲ್ಲಿ ಇಲ್ಲಿ ಡಬಲ್ ಪ್ಲೇ ಕೊಟ್ಟಿರ್ತೀವಿ. ಸೊ ಕೆಳಗಡೆ ಇರೋದು ಏನ್ ಬೆಡ್ರೂಮ್ ಸರ್? ಇದು ಯಾರ್ ಬೆಡ್ರೂಮ್? ಇದು ಬಂದು ಪ್ಯಾರೆಂಟ್ಸ್ ಬೆಡ್ರೂಮ್. ಸೊ ಇಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಅನ್ನ ಮಾಡಿದ್ದೀರಾ? ಎಕ್ಸ್ಪ್ಲೇನ್ ಮಾಡ್ಬಿಡಿ. ನಮ್ಗೆ ಹೇಳ್ದಲ್ಲ, ಈ ಮನೇಲಿ ಈಚ್ ಅಂಡ್ ಎವ್ರಿ ರೂಮ್ ಕೂಡ ಯೂನಿಕ್ ಕಾನ್ಸೆಪ್ಟ್ ಸಿಗುತ್ತೆ ನಿಮಗೆ. ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ ಕಂಪ್ಲೀಟ್ ಇದು ಬ್ಯಾಕ್ ಪ್ಯಾನಿಂಗ್, ಹೆಡ್ಬೋರ್ಡ್ ಪ್ಯಾನಿಂಗ್ ತಗೊಂಡಿದ್ದೀವಿ. ಹಿಲ್ ಸೀಲಿಂಗ್. ಇದ್ರಲ್ಲಿ ಏನ್ ಮಾಡಿದ್ವಿ, ಫ್ಲೂಟೆಡ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ. ಅದು ಫ್ಲೂಟೆಡ್ ವಿತ್ ಇದು ಪಿಕಾಕ್ ಫಿನಿಶ್ ಇದು. ಫಿನಿಶ್. ಇಲ್ಲಿ ಇದು ಹಾಕೊಂಡಿದ್ದೀವಿ, ಟೀ ಪಟ್ಟಿ ಹಾಕೊಂಡಿದ್ದೀವಿ. SS PVD ಕೋಟೆಡ್ದು. ಮತ್ತೆ ಇಲ್ಲಿ ಅಪೋಸ್ಟ್ರಿ ಕೊಟ್ಟಿದ್ದೀವಿ. ಇದು ಅಪೋಸ್ಟ್ರಿ ವರ್ಕ್ ಮಾಡಿದ್ದೀರಾ ಅಲ್ವಾ? ಸೈಡ್ ಅಲ್ಲಿ ಏನ್ ಮಾಡಿದೀವಿ, ಇದು ಬಂದ್ಬಿಟ್ಟು MDF ಅಲ್ಲಿ ಇದು ಬಿಲ್ಡ್ ಮಾಡ್ಕೊಂಡು. ಇದು ಹೌದು, MDF ಅಲ್ಲಿ ಪೇಂಟ್ ಮಾಡಿರೋದು. ಮತ್ತೆ ಕಸ್ಟಮೈಸ್ ವಾಲ್ ಪೇಪರ್ ಹಾಕಿದ್ದೀವಿ. ಇದು ಒಳಗಡೆ ಇರೋದು ಕಸ್ಟಮೈಸ್ ವಾಲ್ ಪೇಪರ್. ಹೌದು. ಈ ಕೋಲೈಟ್ ಕೊಟ್ಟಿರೋದಕ್ಕೆ ಇದು ಲುಕ್ ನೆಕ್ಸ್ಟ್ ಲೆವೆಲ್ ಬರ್ತದೆ ಸರ್ ಇದು. ಸೊ ವೀಕ್ಷಕರೇ ನೋಡಿ, ಎಷ್ಟು ಸಿಂಪಲ್ ಆಗಿ ಮಾಡಿದ್ದಾರೆ, ಬಟ್ ಲುಕ್ಸ್ ಇಷ್ಟು ಚೆನ್ನಾಗಿ ಬರ್ತಿದೆ ಅಂತ ಹೇಳ್ಬಿಟ್ಟು. ನಮ್ಮ ಕಸ್ಟಮರ್ ಏನಂದ್ರೆ ಅವ್ರ ಪ್ಯಾರೆಂಟ್ಸ್ ಸ್ಟೇ ಮಾಡ್ತಾರಲ್ವಾ, ಸೊ ಅವ್ರಿಗೂ ಒಂಥರ ನಾರ್ಮಲ್ ಇದು ಫೀಲ್ ಇರೋ ತರ ಒಂಥರ ಚೆನ್ನಾಗಿರ್ಲಿ. ಇಲ್ಲಿ ಪೇರೆಂಟ್ಸ್ ಬೆಡ್ರೂಮ್ ಅಂತ ಕಂಪ್ಲೀಟ್ ನಿಮ್ಗೆ ಆಕ್ರಿಲಿಕ್ ಇದೆ. ಇದು ಆಕ್ರಿಲಿಕ್. ಇದು ಯೂನಿಟ್ಸ್ ಎಲ್ಲ ಕಂಪ್ಲೀಟ್ ಆಕ್ರಿಲಿಕ್ ಇದೆ. ತೋರ್ಸೋಣ ಇದೆ, ಬಟ್ ಚೆನ್ನಾಗಿ ಮಾಡಿದ್ದೀರಾ. ವೈಟ್ ಥೀಮ್ ಅಲ್ಲಿ ಮಾಡಿರೋದಲ್ವಾ ಇದು? ನೋಡಿ ವೀಕ್ಷಕರೇ, ಕಂಪ್ಲೀಟ್ ಆಗಿ ವೈಟ್ ಇದು. ತೋರಿಸಿ ಸರ್, ಅದು ಸ್ಪಾರ್ಕಲ್ ಆಗ್ತದೆ ನೋಡಿ. ಹೌದು, ಆಕ್ರಿಲಿಕ್ ಫಿನಿಶಿಂಗ್ ನಿಮಗೆ ಒಂದು 100% ಪ್ರೀಮಿಯಂ ಫಿನಿಶ್ ಬರುತ್ತೆ. ಸೊ ಇದರಲ್ಲೂ ಕೂಡ ನೀವು ಇದು ಟೀ ಪಟ್ಟಿ ಹಾಕೊಂಡ್ರಲ್ಲ? ಹೌದು, ಅದು ಟೀ ಪಟ್ಟಿದ್ದು ಫಿನಿಶಿಂಗ್ ನೋಡಿ. ಯಾಕಂದ್ರೆ ಇವಾಗ ಎಲ್ಲ ಕಡೆ ಸುಮ್ಮನೆ ಹಾಕ್ತಾರೆ, ಏನೋ ಮಾಡ್ತಾರೆ. ಮೇನ್ ಫಿನಿಶಿಂಗ್ ಇಂಪಾರ್ಟೆಂಟ್. ಆ ಫಿನಿಶಿಂಗ್ ನಿಮ್ಗೆ ಫೀಲ್. ಇವಾಗ ಈ ಮನೇಲಿ ಮಕ್ಳಿದ್ದಾರೆ, ಅವ್ರು ಕಿತ್ತಾರೆ ಇದ್ರೆ ಕಿತ್ಕೊಂಡ್ ಬರ್ಬಾರ್ದು. ಸೊ ಇದು ನೋಡ್ಕೊಂಡು ಮಾಡಿದ್ವಿ. ಮತ್ತೆ ಹ್ಯಾಂಡಲ್ಸ್ ಅಷ್ಟೇ ಇಲ್ಲಿ ಎಲ್ಲ ಪ್ರೀಮಿಯಂ ಹ್ಯಾಂಡಲ್ಸ್ ಹಾಕೊಂಡಿದ್ದೀವಿ. ಓಕೆ, 3 feet ಹ್ಯಾಂಡಲ್ಸ್ ಸರ್ ಇದು? ವಾವ್, ಇದು PVD ಕೋಟೆಡ್ ಹ್ಯಾಂಡಲ್ಸ್ ಕೂಡ? ಹೌದು, ಹ್ಯಾಂಡಲ್ ಕೂಡ PVD ಕೋಟೆಡ್. ವಾವ್, ಓಕೆ. ಸೊ ಕಾರ್ಕೆಸ್ ಅಲ್ಲಿ ಇದು ಸ್ವಲ್ಪ ಗ್ರೀನ್ ಇದೆ ಅಲ್ವಾ ಸರ್? ಇದು ಇಂಟರ್ನಲ್. ಇದು ಫ್ಯಾಬ್ರಿಕ್ ಲೈನರ್. ಫ್ಯಾಬ್ರಿಕ್ ಲೈನರ್. ಸೊ ಇದು ಅಷ್ಟೇ, ಇದು ಯೂನಿಕ್ ಕಾನ್ಸೆಪ್ಟ್. ಇಲ್ಲಿ ಏನ್ ಮಾಡಿದ್ರೆ ಅಂದ್ರೆ ಇದು ನಿಮಗೆ ನಾರ್ಮಲ್ ಟಚ್ ಲೈಟ್ ಇದೆ ಅಲ್ವಾ, LED ಯೂಸ್ ಮಾಡ್ಕೊಂಡಿದೀವಿ. ಇಲ್ಲಿ ಬಂದ್ಬಿಟ್ಟು ಬೇಸಿಕ್ ಕಾನ್ಸೆಪ್ಟ್ ಮಾಡ್ಕೊಂಡಿದೀವಿ. ಅಂದ್ರೆ ಒಳಗಡೆ ಬಂದ್ಬಿಟ್ಟು ಕನ್ಸಿಲ್ ಲೈಟ್ ಕೊಟ್ಟಿದ್ದೀವಿ, ಮತ್ತೆ ಪ್ರೊಫೈಲ್ ಶಟರ್ ಕೊಟ್ಟಿದ್ದೀವಿ. ಸರಿ, ದಿಸ್ ಇಸ್ ದ ಹೈಲೈಟ್ ಆಫ್ ದಿಸ್ ರೂಮ್. ಓಕೆ. ಇದೇನ್ ಮಾಡಿದೀವಿ ಅಂದ್ರೆ ನಮ್ಮ ಕ್ಲೈಂಟ್ಸ್ಗೆ, ಐ ಮೀನ್ ನಮ್ಮ ಆಫೀಸಲ್ಲಿ ಇದೆ ಇದು. ನಮ್ಮ ಆಫೀಸಲ್ಲಿ ಬ್ಯೂಟಿಫುಲ್ ಬಾರ್ ಕೌಂಟರ್ ಇನ್ ವಿಚ್ ನಾವೇನ್ ಮಾಡಿದ್ವಿ ಅಂದ್ರೆ ಅದ್ರಲ್ಲಿ ಇನ್ಫಿನಿಟಿ ಕಾನ್ಸೆಪ್ಟ್ ಕೊಟ್ಟಿದ್ದೀವಿ. ಇನ್ಫಿನಿಟಿ ಕಾನ್ಸೆಪ್ಟ್ ಅಂತ ಕೇಳಿದಾಗ ನೀವು ಇಲ್ಲಿ ಬಾಟ್ಲ್ ಇದೆ ಅಲ್ವಾ, ಇವಾಗ ನೀವು ನೋಡಿ ನಾರ್ಮಲ್ ಆಗಿ ಕಾಣಿಸುತ್ತೆ, ಏನು ಗೊತ್ತಾಗಲ್ಲ. ಒಂದು ಬಾಟ್ಲ್ ಇಟ್ರೆ ನಿಮ್ಗೆ ಅಲ್ಲಿ ನೋಡಿ ಎಷ್ಟು ಬಾಟ್ಲ್ ಕಾಣಿಸ್ತಾ ಇದೆ.
ಇದು ಮಲ್ಟಿಪಲ್ ಕಾಣಿಸುತ್ತಲ್ಲ ಸರ್ ಇದು ಇನ್ಫಿನೈಟ್ ಲುಕ್ ಕೊಡುತ್ತೆ. ಇನ್ಫಿನೈಟ್ ಲುಕ್ ಕೊಡುತ್ತೆ ನೋಡಿ ವೀಕ್ಷಕರೇ. ಸೊ ನಮ್ಮ ಕ್ಲೈಂಟ್ಗೆ ಏನಂದ್ರೆ ಇಲ್ಲಿ ಒಂಥರ ಡಿಫ್ರೆಂಟ್ ಬಾಟಲ್ಸ್ ಡಿಸೈನ್ ಬಾಟಲ್ ಇಟ್ಕೊಬೇಕು ಅಂತ ಇದ್ದಾರೆ. ಸೊ ಆ ಕಾನ್ಸೆಪ್ಟ್ ಅಲ್ಲಿ ಮಾಡಿದೀವಿ ಇಲ್ಲಿ. ಸೊ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ ಏನಿಲ್ಲ ಬ್ಯಾಕ್ ಸೈಡ್ ಇದು ಇದಾಕೊಂಡಿದೀವಿ, ಮಿರರ್ ಹಾಕಿದೀವಿ. ಇಲ್ಲಿ ಒನ್ ವೇ ಮಿರರ್ ಹಾಕಿದೀವಿ. ಒನ್ ವೇ ಮಿರರ್ ಹಾಕಿದ್ದೀರಾ. ಸೊ ಅವಾಗ ಅದು ಇನ್ಫಿನೈಟ್ ಅದು ನಿಮಗೆ ರಿಫ್ಲೆಕ್ಟ್ ಆಗಿ ಇದೋಗ್ತಾ ಇರುತ್ತೆ. ಇಲ್ಲೊಂದು ಏನು ಯೂಸ್ ಮಾಡಿದ್ರೆ ಸರ್ ನೋಡಿ ಇಲ್ಲಿ ಅಷ್ಟೇ, ಇಲ್ಲಿ ಫ್ಲೂಟ್ ಹಾಕೊಂಡಿದೀವಿ. ನೀವು ಇಲ್ಲಿ ನೋಡ್ಬೋದು ನಮ್ದು ಯೂನಿಕ್ನೆಸ್ ಯಾವ ತರ. ಇದು ಬಂದು ಗ್ಲಾಸಿ ಲ್ಯಾಮಿನೇಟ್ ಪ್ಲೇನ್, ಶಟರ್ ಮಾತ್ರ ಫ್ಲೂಟೆಡ್ ಹಾಕಿದ್ರೆ ನೀವು, ಯಾಕಂದ್ರೆ ಅಲ್ಲಿ ಅದು ಫ್ಲೂಟೆಡ್ ಕೊಟ್ಟಿದೀವಲ್ಲ, ಈ ಡಿಸೈನ್ ಗೆ ಕಾಂಪ್ಲಿಮೆಂಟ್ ಮಾಡೋದಕ್ಕೆ ಫ್ಲೂಟೆಡ್ ಕೊಟ್ಟಿದ್ದೀವಿ. ಓಕೆ. ಮತ್ತೆ ಇದು ಕುಬೇರ ಮೂಲೆ ಬರುತ್ತೆ. ಸೊ ಕ್ಲೈಂಟ್ ಇಲ್ಲಿ ನನಗೆ ಲಾಕರ್ ಸ್ಟೋರ್ ಮಾಡಕ್ಕೆ ಆಪ್ಷನ್ ಬೇಕು ಅಂತ ಕೇಳಿದ್ರೆ ಅದಕ್ಕೆ ಕೊಟ್ಟಿದ್ದೀವಿ. ಅದೆಲ್ಲ ಬೈ ಡಿಫಾಲ್ಟ್ ಎಲ್ಲ ಸಾಫ್ಟ್ ಕ್ಲೋಸರ್ ಬರುತ್ತೆ. ಇದು ಹ್ಯಾಂಡಲ್ಸ್ ತುಂಬಾ ಚೆನ್ನಾಗಿದೆ ರೀ, ರೋಸ್ ಗೋಲ್ಡ್ PVD ಅಲ್ವಾ ಇದು? ಸೊ ಪೇರೆಂಟ್ಸ್ ಬೆಡ್ರೂಮ್ ಹಿಂಗ್ ಮಾಡಿದವರು ಮಾಸ್ಟರ್ ಬೆಡ್ರೂಮ್ ಇನ್ನು ಹೆಂಗ್ ಮಾಡಿರ್ಬೋದು ನೀವು ಅನ್ನೋದೇ ನನ್ಗೆ ಇವಾಗ ಬಹಳ ಇದಾಗ್ತಾ ಇದೆ. ಸರ್ ಮೇಲೆ ಹೋಗೋಣ ಹಾಗಾದ್ರೆ. ಸರ್ ಹೋಗೋಕ್ಕಿಂತ ಮುಂಚೆ ಮೇಡಮ್ ರೆಡಿ ಇದ್ದಾರಾ? ಮಾತಾಡ್ಕೊಂಡು ಹೋಗ್ಬೋದಾ? 100% ಮಾತಾಡ್ಕೊಂಡು ಹೋಗ್ಬಿಡೋಣ. ನಡೀರಿ. ಸೊ ವೀಕ್ಷಕರೇ, ಒಂದು ಒಳ್ಳೆ ಸ್ವರ್ಗದಂತ ಮನೆ ಅಂತೂ ನಾವು ನೋಡ್ಕೊ ಬಂದ್ವಿ. ಸೊ ಇವಾಗ ಇದ್ರ ಓನರ್ ಆಗಿರೋಂಥ ಹೇಮಲತಾ ಮೇಡಮ್ ಇಲ್ಲೇ ಇದ್ದಾರೆ. ಮನೆ ಶಿಫ್ಟಿಂಗ್ ಮಾಡ್ತಾ ಇದ್ರೆ ಆ ಸಮಯದಲ್ಲಿ ತೊಂದರೆ ಕೊಡ್ತಾ ಇದ್ದೀವಿ ಇವರಿಗೆ. ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಸಾರಿ, ಮನೆ ಶಿಫ್ಟಿಂಗ್ ಮಾಡ್ತಾ ಇದ್ರಿ, ಆದರೂ ಕೂಡ ಶೂಟ್ ಮಾಡೋಣ ಅಂತ ಬಂದಿದ್ದೀವಿ. ಆಮೇಲೆ ನಾನು ಫಸ್ಟ್ ಕೇಳೋದೇನಂತಂದರೆ, ಮನೆ ತುಂಬ ನೆಕ್ಸ್ಟ್ ಲೆವೆಲ್ ಬಂದಿದೆ. ಸೊ ನೀವು ನಿಮ್ಮ ಹಸ್ಬೆಂಡ್ ಇರ್ಬೋದು, ಜಾಸ್ತಿ ಯಾರು ಇನ್ವಾಲ್ವ್ ಆಗಿರೋದು ನಮ್ಮ ಹಿಂಗೆ ಬರಬೇಕು ನಮಗೆ ಅಂತ ಜಾಸ್ತಿ ತಲೆ ಕೆಡಿಸ್ಕೊಂಡಿರೋರು ಯಾರು ನಿಮ್ಮಲ್ಲಿ ಫ್ಯಾಮಿಲಿಲಿ? ನನ್ನ ಹಸ್ಬೆಂಡ್ ಸರ್. ಅವರೇ ಜಾಸ್ತಿನಾ? ಹಸ್ಬೆಂಡು ಇನ್ಸ್ಟಾನ ತುಂಬಾ ಫಾಲೋ ಮಾಡ್ತಾ ಇದ್ದಾರೆ. ಅವ್ರ ಹೆಸರು ಗೊತ್ತಾಗಿಲ್ಲ. ಅರುಣ್ ಕುಮಾರ್. ಅರುಣ್ ಸರ್ ಅವ್ರು ಇರ್ತಿಲ್ವಾ ಅವರು? ಇಲ್ಲ ಸರ್. ಓಕೆ. ಇಂಟೀರಿಯರ್ ಅಂತ ಬಂದಾಗ ಅದರಲ್ಲಿ ಯಾವ್ದು ಜಾಸ್ತಿ ನಿಮ್ಮ ಇನ್ವಾಲ್ವ್ಮೆಂಟ್? ನನಗೆ ಹಿಂಗೆ ಬರಬೇಕು, ಅದನ್ನು ಸ್ವಲ್ಪ ನೀವು ಒತ್ತು ಕೊಟ್ಟಿದ್ದು ಜಾಸ್ತಿ. ಅದು ಟಿವಿ ಯೂನಿಟ್, ಕಿಚನ್ ಯೂನಿಟ್, ಮತ್ತೆ ಕಬೋರ್ಡ್ಸ್, ಅದೆಲ್ಲ ನಿಮ್ದೇನೆ ಪ್ಲಾನಿಂಗು. ಆ ಡಬಲ್ ಲೈಟ್ ಡಿಸೈನ್ ಅದು ಯಾರು ಪ್ಲಾನ್? ನಿಮ್ಮ ಹಸ್ಬೆಂಡ್ ಪ್ಲಾನಿಂಗಾ? ಹೌದು. ತುಂಬ ಚೆನ್ನಾಗಿ ಎಕ್ಸಿಕ್ಯೂಷನ್ ಮಾಡಿದ್ದಾರೆ. ಓಕೆ. ಸೋಲಾರ್ ಪ್ಯಾನಲ್ಸ್ ಅಂತ ಬಂದಾಗ ಅವ್ರನ್ನ ಚೂಸ್ ಮಾಡೋದಕ್ಕೆ ಕಾರಣ ಏನು? ಯಾಕೆ ಸೋಲಾರ್ ಪ್ಯಾನಲ್ಗೆ ಹೋಗೋಣ ಫೈನಲ್ ಮಾಡೋಣ? ಮೈ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ರೆಫರ್ ಮಾಡಿದ್ರು. ಬಿಕಾಸ್ ಅವ್ರ ಮನೆ ಮಾಡಿಸಿದ್ರು, ಅವ್ರ ಮನೆ ಅವ್ರ ಅಪಾರ್ಟ್ಮೆಂಟ್ಸ್ ಮಾಡಿಸಿದ್ರು. ಸೊ ನಾವು ಹೀಗೆ ಗೂಗಲ್ ಎಲ್ಲಾನು ಚೆಕ್ ಮಾಡಿದಾಗ ರಿವ್ಯೂಸ್, ಅವ್ರು ಮಾಡಿರೋ ವರ್ಕ್ ಎಲ್ಲಾನು ನಮಗೂ ಇಷ್ಟ ಆಯ್ತು. ನಾವು ಸರ್ವಿಸ್ ಸೆಂಟರ್ ವಿಸಿಟ್ ಮಾಡಿದ್ವಿ. ಅಲ್ಲಿ ಅವ್ರು ಎಕ್ಸಿಕ್ಯೂಟ್ ಮಾಡಿರೋದೆಲ್ಲ ನಮಗೆ ತುಂಬಾ ಲೈಕ್ ಆಯ್ತು. ಸೊ ಅಲ್ಲಿಂದ ಪ್ರೊಸೀಡ್ ಆದ್ವಿ. ಸೊ ಕ್ರಾಸ್ ವೆರಿಫಿಕೇಶನ್ ಮಾಡಿದ್ರಿ, ಸುಮ್ಮನೆ ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಹೋಗಿದ್ದಿಲ್ಲ. ನೀವು ಒಂಚೂರು ಚೆಕ್ ಎಲ್ಲ ಮಾಡಿದ್ರಿ. ಹೆಂಗ್ ಅನ್ಸ್ತು ಅವ್ರ ವರ್ಕ್ ಎಲ್ಲ, ಹಳೆ ವರ್ಕ್ ನೋಡಿ? ವಿ ಆರ್ ವೆರಿ ಹ್ಯಾಪಿ ಸರ್. ಸೊ ನೀವೇ ಹೇಳ್ತಿದ್ದೀರಾ ಸ್ವರ್ಗದಂತ ಮನೆ. ಔಟ್ ಎಂಡ್ ಆಫ್ ದ ಡೇ ಇಂಟೀರಿಯರ್ ಮ್ಯಾಟರ್ಸ್. ಡೆಫಿನೆಟ್ಲಿ ಅಲ್ವಾ? ನಾವ್ ಹೆಂಗೆ ಮನೆ ಕಟ್ಟಿರ್ಲಿ ಅದ್ರ ಔಟ್ಲುಕ್ ಬರ್ಬೇಕಲ್ವಾ? ಅಂಡ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಓಪನಿಂಗ್ ದಿನ ಬಂದಿರ್ತಾರಲ್ಲ, ಎಷ್ಟು ಕಾಂಪ್ಲಿಮೆಂಟ್ ಕೊಟ್ಟರು ನಿಮಗೆ? ಸರ್ ಕಾಂಪ್ಲಿಮೆಂಟ್ಸ್ ಅಂತಂದರೆ ಹೇಳೋಕ್ಕಾಗಲ್ಲ. ಬಂದವರೆಲ್ಲನೂ ಮನೆ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ, ಇಂಟೀರಿಯರ್ ಎಲ್ಲಿ ಮಾಡಿಸಿದ್ರೆ ಎಲಿಗೆಂಟ್ ಆಗಿದೆ, ಓವರ್ ಆಗಿಲ್ಲ, ಕಲರ್ ಚೂಸಿಂಗು ಕಾಂಬಿನೇಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ಎಲ್ಲಿದೆ ಎಲ್ಲಿ ಮಾಡಿಸಿದ್ರಿ ಅಂತೆಲ್ಲ ತುಂಬ ಕೇಳೋರು ರೆಫರೆನ್ಸ್. ಸೊ ನಾನು ನಮ್ಮ ಸ್ಕ್ವೇರ್ ಪ್ಯಾನಲ್ ಅವರ ಕೋಫೌಂಡರ್ ಆದ ರಾಜೇಶ್ ಸರ್ ಅವ್ರಿಗೂ ಹೇಳಿದ್ದೀನಿ, ಇನ್ಫಾರ್ಮ್ ಮಾಡಿದ್ದೀನಿ. ಮತ್ತು ಅವ್ರದ್ದು ಕೆಳಗಡೆ ಒಂದು ಇದು ಥರ ಫ್ಲೆಕ್ಸ್ ಇಡೋದಕ್ಕೆಲ್ಲ ಹೇಳಿ ಅವರೆಲ್ಲ ಅದನ್ನೆಲ್ಲ ಅರೇಂಜ್ ಮಾಡಿದ್ರು. ಹಾಗಾಗಿ ರೆಫರೆನ್ಸ್ ತುಂಬಾ ಜನ ತಗೊಂಡಿದ್ದಾರೆ ಸರ್. ತುಂಬಾ ಜನ ಇಷ್ಟಪಟ್ಟಿದ್ದಾರೆ. ತುಂಬಾ ಜನ ಬಂದವರೆಲ್ಲ ಆಲ್ಮೋಸ್ಟ್ ಎಲ್ಲರೂ ಫುಲ್ ಶಾಕ್. ಓಕೆ. ಫೋಟೋ ಶೂಟ್ ಜಾಗ ಯಾವುದು ಜಾಸ್ತಿ ಎಲ್ಲರೂ ಫೋಟೋ ತೆಗೆಸ್ಕೊಂಡಿದ್ದು? ಫೋಟೋ ಶೂಟ್ ಮೇಲ್ಗಡೆ ಇದ್ರ ಹತ್ರ ಸರ್ ವಾಲ್ ಪೇಂಟಿಂಗ್, ವಾಲ್ ಇದು ಮಾಡಿಸಿದ್ದೀರಲ್ಲ, ಕಸ್ಟಮೈಸ್ ವಾಲ್ ಪೇಪರ್. ಯಾರ ಐಡಿಯಾ ಅದು ನಿಮ್ಮ? ಆಕ್ಚುಲಿ ಈ ತರನೇ ಅಂದ್ರೆ ನಮ್ ಕೇಳಿದ್ವಿ, ವಾಲ್ ಪೇಪರ್ಸ್ ಥೀಮ್ ತುಂಬಾ ಇತ್ತು, ಬಟ್ ಕೆಲವು ಕಡೆ ನಾವು ಚೇಂಜ್ ಮಾಡಿದ್ವಿ. ಅದು ಎಸ್ಪೆಷಲಿ ಐಡಿಯಾ ಬಂದ್ಬಿಟ್ಟು ನಮ್ಗೆ ರಾಜೇಶ್ ಸರ್ ಅವರೇ ಕೊಟ್ಟಿರೋದು. ಸೊ ಅವ್ರದ್ದು ಇನ್ಪುಟ್ ಇದೆ ಆಕ್ಚುಲಿ. ಆ ಥರ ಇನ್ಪುಟ್ ಎಲ್ಲ ಕೊಡ್ತಾರ ಸ್ಕ್ವೇರ್ ಪ್ಯಾನಲ್ಸ್ ಅಲ್ಲಿ? ತುಂಬಾ ಚೆನ್ನಾಗಿ ಕೊಟ್ರು ಸರ್. ಯಾಕಂದ್ರೆ ಏನ್ ಗೊತ್ತಾ, ನಾವು ಹೋದಾಗ ನಮ್ಗೆ ಡಾರ್ಕ್ ಕಲರ್ಸ್ ತುಂಬಾ ಪ್ರಿಫರ್ ಮಾಡ್ತೀವಿ, ಇಲ್ಲ ತುಂಬಾ ಲೈಟ್ ಕಲರ್ಸ್ ಕರೆಕ್ಟ್. ಬಟ್ ಎಕ್ಸಾಕ್ಟ್ಲಿ ಏನ್ ನಾವು ಟೈಲ್ಸ್ ಆಗಿರ್ಬೋದು, ಮಾರ್ಬಲ್ ಆಗಿರ್ತೀವಲ್ಲ, ಅದಕ್ಕೆ ಕಾಂಬಿನೇಷನ್ ಅಲ್ಲಿ ಇದು ಹಾಕಿದ್ರೆ ಚೆನ್ನಾಗಿ, ಹೌದು, ಮ್ಯಾಚಿಂಗ್ ಆಗಿರ್ಬೋದು ಎಲ್ಲಾನು ಅವ್ರು ನಮ್ಗೆ ಇನ್ಪುಟ್ಸ್ ತುಂಬಾ ಸಜೆಸ್ಟ್ ಮಾಡಿದ್ದಾರೆ. ಇದನ್ನೇ ಹಾಕಿ ಇದು ಹಾಕಿದ್ರೇನೆ ಚೆನ್ನಾಗ್ ಅನ್ಸುತ್ತೆ ಅಂದ್ಬಿಟ್ಟೆಲ್ಲಾನು. ಸ್ಕ್ವೇರ್ ಪ್ಯಾನಲ್ ಅವ್ರದ್ದು ತುಂಬಾ ಇನ್ಪುಟ್ಸ್ ಚೆನ್ನಾಗಿತ್ತು, ಅದು ನಿಮ್ಗೆ ಇಷ್ಟನೂ ಆಯ್ತು ಹಾಗೆ ಅಲ್ವಾ? ಅಂಡ್ ಎಂಡ್ ಆಫ್ ದ ಡೇ ಕ್ಲೈಂಟಿಗೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಎಲ್ಲೆಲ್ಲಿ ಚೇಂಜಸ್ ಮಾಡಬೇಕು, ಹೇಗೆ ಮಾಡ್ಕೊಡ್ಬೇಕು, ಅದೆಲ್ಲ ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿ. ಡಿಸೈನರ್ಸ್ಗಳ ಬಗ್ಗೆ ಹೇಳಿ, ವೆಲ್ ನಾಲೆಜ್ ಇದ್ದಾರಾ ಡಿಸೈನರ್ಸ್? ನೀವು ಹೇಳಿದ್ದನ್ನ ಎಕ್ಸಿಕ್ಯೂಟ್ ಮಾಡೋ ನಾಲೆಜ್ ಅವ್ರ ಹತ್ರ ಇದೆಯಾ ಮೇಡಮ್? ಆಮೇಲೆ ಇನ್ನೊಂದು ಸರ್ ಹೇಳಿದ್ರು, ನಮ್ದೆಲ್ಲ ಇನ್ನೋಸ್ ಇದೆ, ನಾವು ಕ್ವಿಕ್ ವರ್ಕ್ ಮಾಡ್ತೀವಿ ಅಂತಂದ್ರು. ಸುಮ್ಮನೆ ಹೇಳ್ತಾರ ನಿಜ ಹೇಳ್ತಾರೆ? ಇಲ್ಲ ಸರ್, ಇಲ್ಲ, ಅವ್ರು ಹೇಳಿದೆಲ್ಲ ನಿಜನೇನಾ? ಆನ್ ಟೈಮ್ ವರ್ಕ್ ಮುಗೀತಾ? ಗೊತ್ತಾ ಮೇಡಮ್, ತುಂಬಾನೇ ವರ್ಕ್ ಇದೆ. ಡಿಸೈನ್ಸ್ ಎವ್ರಿಥಿಂಗ್ ಎಲ್ಲ ಮುಗಿಸ್ಕೊಂಡು ನಮ್ಗೆ ಆಲ್ಮೋಸ್ಟ್ 2 to 3 months ಅಲ್ಲಿ ಅವ್ರ ಪ್ರಾಜೆಕ್ಟ್ ಹ್ಯಾಂಡ್ ಓವರ್ ಮಾಡ್ಬಿಟ್ರು, ಫ್ರಮ್ ದ ಸ್ಕ್ರಾಚ್ ಇಂದ ಎಂಡ್. ಹೌದಾ? ಇದಿಷ್ಟು 2 to 3 months ಅಲ್ಲಿ ಹ್ಯಾಂಡ್ ಓವರ್ ಮಾಡ್ಬಿಟ್ರಾ? ಓಕೆ, ದಿಸ್ ಇಸ್ ವೆರಿ ನೈಸ್. ಅದೇ ಇನ್ನೋಸ್ ಇದ್ರೆ ಇದೊಂದು ಒಳ್ಳೆ ಬೆನಿಫಿಟ್ ಅಂತ ಹೇಳ್ಬೋದು. ಆ್ಯಂಡ್ ಲಾಸ್ಟಲ್ಲಿ ಬರುವಂಥದ್ದು ವರ್ತ್.
ತುಂಬಾನೇ ಖರ್ಚು ಮಾಡ್ಬಿಟ್ಟಿದ್ದೀರಾ ಇದಕ್ಕೆ. ಸೊ ನಿಮಗೇನು ಅನ್ಸುತ್ತೆ, ನಾವು ಇಷ್ಟು ಖರ್ಚು ಮಾಡಿದ್ದು ವರ್ತ್ ಅಂತ ಅನ್ಸುತ್ತೆ, ಏನಾದ್ರು ಸ್ವಲ್ಪ ವೇಸ್ಟ್ ಮಾಡಿದ್ವಿ ಅಂತ ಅನ್ಸುತ್ತೆ? ಇಲ್ಲ ಸರ್, ನಮ್ಗೆಲ್ಲೂ ನಾವು ವೇಸ್ಟ್ ಮಾಡಿದೀವಿ ಅನ್ನೋ ಫೀಲ್ ಇಲ್ಲ. ಓಕೆ, ಇನ್ನೂ ಮಾಡ್ಬೋದಿತ್ತೇನೋ ಅನ್ನೋ ಫೀಲ್ ಇದೆ ನಮಗೆ, ಅದಂತೂ ಇದೆ. ಸೊ ವರ್ತ್ ವೈಸ್ ಎಸ್ ವಿ ಆರ್ ವೆರಿ ಹ್ಯಾಪಿ ಸರ್. ನಮಗೆ ನಾವೇನು ಮನಿ ಸ್ಪೆಂಡ್ ಮಾಡಿದ್ದೀವಲ್ಲ ಅದು ನಮ್ಗೆ ಇವತ್ತು ಬರ್ಡನ್ ಅಂತ ಅನಿಸ್ತಾ ಇಲ್ಲ. ಫೀಡ್ಬ್ಯಾಕ್ ವಿ ಆರ್ ರಿಸೀವಿಂಗ್, ಔಟ್ಪುಟ್ ಆಸ್ ಕಮ್ ನೋ, ಇಟ್ಸ್ ವೆರಿ ಸ್ಯಾಟಿಸ್ಫೈಡ್. ಸರ್ ಏನು ಹೇಳ್ತಾರೆ ಇದ್ರ ಔಟ್ಪುಟ್ ಬಗ್ಗೆ? ನಿಮ್ಮ ಹತ್ರ ಮಾತಾಡಿರ್ತಾರೆ ಹಿಂಗ್ ಬಂತಲ್ಲ ಮನೆ ಅಂತ. ಸರ್ದೊಂದು ಏನಿರ್ಬೋದು? ಡ್ರೀಮ್ ಹೌಸ್ ಸರ್, ಅದು ನಮ್ದು ಆಕ್ಚುಲಿ ನಮ್ದು ಅಂತ ಒಂದು ಮನೆ ಇರೋದು ಡ್ರೀಮ್ ಹೌಸ್ ಆಗಿದೆ. ಓಕೆ ಓಕೆ ಓಕೆ. ಎವ್ರಿ ಒನ್ಸ್ ಈಗಿರೋ ಯಂಗ್ ಜನರೇಷನ್ಗೆ ಡ್ರೀಮ್ ಹೌಸ್ ಅದು. ಓಕೆ ಓಕೆ. ನಮ್ದು ಡ್ರೀಮ್ ಹೌಸ್ ನಾವು ಹೆಂಗ್ ಪ್ಲಾನ್ ಮಾಡಿದ್ವೋ ಅದಕ್ಕಿಂತ 100% ಎಕ್ಸಲೆಂಟ್ ಆಗಿ ಬಂದಿದೆ. ಸೊ ಡ್ರೀಮ್ ಕಮ್ ಟ್ರೂ ಅಂದ್ರೆ ಓಕೆ ಅಂತ ಅನ್ಕೋಬೋದಾ? ಸೊ ಸ್ಕ್ವೇರ್ ಪ್ಯಾನಲ್ಸ್ ಇಂದ 100% ಸ್ಯಾಟಿಸ್ಫೈಡ್ ಇದ್ದೀರಾ? 200% ಸ್ಯಾಟಿಸ್ಫೈಡ್. ಹಾಗಾದ್ರೆ ನಮ್ಮ ವೀಕ್ಷಕರಿಗೆ ಹೇಳಿ, ಸ್ಕ್ವೇರ್ ಪ್ಯಾನಲ್ಸ್ ಅವ್ರಿಗೆ ವರ್ಕ್ ಕೊಡ್ಬೋದಾ? ಚೆನ್ನಾಗಿ ಮಾಡ್ತಾರಾ? ಏನು ಅನ್ಸುತ್ತೆ ಅದು ನೀವು ಹೇಳ್ಬೋದು ಸರ್? 200% ವರ್ಕ್ನ ಟ್ರಸ್ಟ್ ಮಾಡಿ ಸ್ಕ್ವೇರ್ ಪ್ಯಾನಲ್ಸು ಕೊಡ್ಬೋದು. ನೀವು ಹಾಕೋ ಅಮೌಂಟಿಗೆ ಎಲ್ಲೂ ₹1 ಮೋಸ ಆಗಲ್ಲ. ಎಂಡ್ ಆಫ್ ದ ಡೇ ಸೈಟಲ್ಲಿ ನಿಂತು ಕಸ್ಟಮರ್ಸ್ಗೆ ಯಾವ ಥರ ಅವ್ರ ಕಡೆಯಿಂದ ಇನ್ಪುಟ್ ಆಗಿರ್ಬೋದು, ಅವ್ರ ಕಡೆಯಿಂದ ಫೀಡ್ಬ್ಯಾಕ್ ಇಲ್ಲ ಅಂತಂದರೂ ಒಂದು ಏನಂತಾರೆ ಈ ಥರ ಮಾಡಿಸಿ, ಈ ಥರ ಕಸ್ಟಮೈಸ್ ಮಾಡಿಸಿ ಅಂತ ಹೇಳೋದ್ರಲ್ಲಿ ರಾಜೇಶ್ ಸರ್ ಆ್ಯಂಡ್ ಟೀಮ್ ಇಸ್ ಬೆಸ್ಟ್ ಅಂತ ಹೇಳ್ತೀರಾ? ಅವ್ರ ಟೀಮ್ಗೆ, ಕಂಪ್ನಿಗೆ ಒಂದು ಥಮ್ಸ್ ಕೊಡಿ, ಬೆಸ್ಟ್ ಆಫ್ ಲಕ್ ಹೇಳ್ಬಿಡಿ ಹಾಗೆ ನಿಮ್ಮ ಕಡೆಯಿಂದ. ರಾಜೇಶ್ ಸರ್ ಗೋಯಿಂಗ್ ಫಾರ್ವರ್ಡ್ ಇನ್ನೂ ಗ್ರೋತ್ ನೋಡಬೇಕು, ನೀವೆಲ್ಲೋ ಸ್ಟ್ಯಾಂಡ್ ಆಗಿ ನಿಂತ್ಕೋಬೇಕು. ಸೊ ಬೆಸ್ಟಲ್ಲಿ ಬೆಸ್ಟ್ ಸ್ಕ್ವೇರ್ ಪ್ಯಾನಲ್ ಕಂಪ್ನಿ ಅಂತ ನೇಮ್ ಮಾಡಬೇಕು ಅಂದ್ಬಿಟ್ಟು ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತಾ ಕಂಗ್ರ್ಯಾಚುಲೇಷನ್ಸು ಹೇಳ್ತಿದ್ದೀನಿ ಸರ್. ಬಿಕಾಸ್ ನಮ್ಮನೆ ಇಷ್ಟು ಚೆನ್ನಾಗಿ ಬರೋದಕ್ಕೆ ನೀವು ಒಂದು ಪಾರ್ಟ್ ಇದ್ರೆ. ಸೂಪರ್, ಕಂಗ್ರ್ಯಾಚುಲೇಷನ್. ನಾನು ನಿಮಗೆ ಹೇಳ್ತೀನಿ, ಒಂದು ಒಳ್ಳೆ ಮನೆ ಕಟ್ಸಿದ್ದೀರಾ, ನಿಮ್ಮ ಕನಸು ನನಸಾಗಿದೆ. ಇದೇ ರೀತಿಯಲ್ಲಿ ತುಂಬ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಇವಾಗ ಕೆಳಗಡೆ ಎಲ್ಲ ನೋಡ್ಕೊಂಡ್ ಬಂದ್ವಿ, ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಮೇಲ್ಗಡೆ ಎಷ್ಟು ರೂಮ್ಸ್ ಇದೆ ಸರ್ ಇಲ್ಲಿ? ಇಲ್ಲಿ ಮೇಲ್ಗಡೆ 2 ಬೆಡ್ರೂಮ್ ಇದೆ, ಮತ್ತೆ ಕಾಮನ್ ಏರಿಯಾ ಇದೆ. ನಾವು ಸ್ಟಾರ್ಟಿಂಗ್ ಬರ್ತಾ ಇದ್ದಂಗೆ ನಮ್ಮ ಕಣ್ಣಿಗೆ ಹೊಡೆಯೋದೇ ಇದು. ಸರ್ ವಾಟ್ ಇಸ್ ದಿಸ್? ಏನ್ ಮಾಡಿದ್ರಾ ಇಲ್ಲಿ? ಇದು ಕಂಪ್ಲೀಟ್ ಕಸ್ಟಮೈಸ್ಡ್ UV ಪ್ರಿಂಟ್ ವಾಲ್ ಪೇಪರ್ ಇದೆ. ಸೊ ಇದು ಯಾವ ತರ ಮಾಡಿದ್ವಿ ಅಂದ್ರೆ, ಇದು ವೃಂದಾವನ ಕಾನ್ಸೆಪ್ಟ್ ಮಾಡಿದ್ವಿ. ಸೊ ಒಂಥರ ಕಸ್ಟಮರ್ ಆಸ್ ಸೂನ್ ಆಸ್ ಇವ್ರಿಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಾಗ ಅವ್ರ ಮನೆ ಒಳಗಡೆ ಇದು ರೂಮ್ ಅಲ್ಲಿ ಎಂಟರ್ ಆಗೋ ಟೈಮಲ್ಲಿ ಅವ್ರು ಸ್ವಲ್ಪ ಒಂಥರ ಡಿಫ್ರೆಂಟ್ ಫೀಲ್ ಬೇಕು ನನಗೆ. ಅವ್ರು ಮತ್ತೆ ಇವ್ರದ್ದು ಕೃಷ್ಣ ತುಂಬಾ ಇಷ್ಟಪಡ್ತಾರೆ, ಸ್ವಲ್ಪ ಡಿವೈನ್ ಫೀಲ್ ಇರಲಿ ಅಂತ. ಎಕ್ಸಾಕ್ಟ್ಲಿ, ಡಿವೈನ್ ಮತ್ತೆ ಸ್ವಲ್ಪ ಪೀಸ್ಫುಲ್ ಆಗಿರಲಿ ಅಂತ. ಓಕೆ, ಸೊ ಇದು ಕಸ್ಟಮೈಸ್ಡ್ ವಾಲ್ ಪೇಪರ್. ಇದು ಬಂದು UV ಪ್ರಿಂಟ್ ಬರುತ್ತೆ, ಇದಕ್ಕೆ ನಿಮಗೆ 5 years ವಾರಂಟಿ ಬರುತ್ತೆ ಇದಕ್ಕೆ. ಅಷ್ಟೇ ಅಲ್ಲ ಸರ್, ನಾನು ಕೇಳಿದ್ದು ಲೈಕ್ ನಮ್ಮ ಫ್ಯಾಮಿಲಿ ಫೋಟೋಸ್ ಇರುತ್ತೆ, 100% ನಮ್ಮ ಇಂಟರ್ನಲ್ ಫೋಟೋಸ್ ಇರುತ್ತೆ. ಸೊ ಯಾವ್ದಾದ್ರು ಹಾಕೋಬಹುದಾ ಈ ಕಡೆ ಎಲ್ಲ? ಒಂದು ಜಾಗ ಡೆಡಿಕೇಟ್ ಆಗಿ ಬಿಟ್ಟಿದೀವಿ, ಇನ್ನ ಎಡಿಟಿಂಗ್ ನಡೀತಾ ಇದೆ. ಓಕೆ, ಸೊ ನೀವು ಹೇಳ್ದಂಗೆ ಆ ಮೆಮೊರಿ ವಾಲ್ ಅಂತ ಮಾಡಿದೀವಿ ಅಲ್ಲಿ. ಓ, ಎಲ್ಲಿ ಮಾಡಿದ್ದೀರಾ ಮೆಮೊರಿ ವಾಲ್? ಅಲ್ಲಿ ಬರುತ್ತೆ ಕಂಪ್ಲೀಟ್ ಎಲ್ಲಾರ್ದು ಇದು ಇಮೇಜ್. ಹೋಗೋಣ, ಅಲ್ಲಿಗೆ ಹೋಗೋಣ. ಸೊ ಅಲ್ಲಿಗೋಕಿನ ಮುಂಚೆ ವಾಟ್ ಅಬೌಟ್ ಸೀಲಿಂಗ್ ಏನ್ ಮಾಡಿದ್ರೆ? ಇಲ್ಲಿ ಸೋಫಿಟ್ ಹಾಕಿದೀವಿ, ಇಲ್ಲಿ ಮಾತ್ರ ರಾಫ್ಟರ್ಸ್ ಮಾಡ್ಕೊಂಡಿದೀವಿ. ಬಟ್ ಚೆನ್ನಾಗಿ ಮಾಡಿದ್ರ. ಇಲ್ಲಿ ಓಪನ್ ಸ್ಪೇಸ್ ಇದೆ. ಸೊ ಈ ಝೂಮರ್ ಎಲ್ಲ ನೀವೇ ಪ್ರಿಕ್ಯೂರ್ ಮಾಡ್ಕೊಡ್ತೀರಾ ಸರ್ ಇವಾಗ? ಹೌದು, ಈ ಇದರಲ್ಲಿ 2 ಝೂಮರ್ ಇದೆ. 2 ಝೂಮರ್ ಕ್ಲೈಂಟ್ ಕೇಳಿದ್ರೆ ಪ್ರಿಕ್ಯೂರ್ ಮಾಡ್ಕೊಟ್ಟಿದ್ವಿ. ಸೊ ಇದೇನ್ ಏರಿಯಾ? ವಾಟ್ ಕೈಂಡ್ ಆಫ್ ಏರಿಯಾ ಇದು? ಜನರಲಿ ಏನಾಗಿದೆ ಅಂದ್ರೆ, ಇಲ್ಲಿ ಕಿಡ್ಸ್ ಇದಾರೆ, ಸ್ವಲ್ಪ ದೊಡ್ಡವರು ಇದಾರೆ. ಸೊ ಹೆಂಗಿದೆ ಅಂದ್ರೆ, ಇಟ್ ಇಸ್ ಎ ಕೈಂಡ್ ಆಫ್ ಎನ್ ಜಾಲಿ ಏರಿಯಾ ಅನ್ನಬಹುದು. ರೈಟ್ ಫ್ರಮ್ ಓದೋದಕ್ಕೂ ಆಗಿರ್ಲಿ, ಅವ್ರು ಕೆಲಸ ಮಾಡೋದಕ್ಕೂ ಆಗಿರ್ಲಿ, ದೆನ್ ಗೆಟ್ ಟುಗೆದರ್ಗೂ ಆಗಿರ್ಲಿ. ಸೊ ಇಲ್ಲಿ ಏನ್ ಮಾಡಿದ್ರೆ, ಇಲ್ಲಿ ಸ್ಟಡಿ ಟೇಬಲ್ ಕಾನ್ಸೆಪ್ಟ್ ಮಾಡಿದೀವಿ, ಓಪನ್ ಲೆಜಸ್ ಕೊಟ್ಟಿದ್ದೀವಿ, ಇಲ್ಲಿ ಕಂಪ್ಲೀಟ್ ಬುಕ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಅಲ್ಲೂ ಕವರೇಜ್ ಮಾಡಿದ್ರೆ? ಅಲ್ಲಿ ಲಾಫ್ಟ್ ಮಾಡಿದ್ದೀವಿ. ಲಾಫ್ಟ್ ಕವರೇಜ್. ಅವ್ರಿಗೆ ಸ್ವಲ್ಪ ಸ್ಟೋರೇಜ್ ಏನಾದ್ರು ಬೇಕು ಅಂತ ಕೇಳಿದ್ರು, ಅದಕ್ಕೆ ಕವರೇಜ್ ಮಾಡಿ. ಇದು ಫ್ಲೂಟೆಡ್. ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ, ಇಲ್ಲಿ ಸ್ಪೇಸ್ ಬೇಕು ಅಂತ ಬಿಟ್ಬಿಟ್ಟು ಕೊಲಾಪ್ಸಬಲ್ ಯೂನಿಟ್ ಮಾಡಿದ್ವಿ. ಓಕೆ, ವೆರಿ ನೈಸ್. ಕೊಲಾಪ್ಸಬಲ್ ಮಾಡ್ಕೊಂಡಿದ್ದೀವಿ. ಸೊ ಆಸ್ ಪರ್ ಸ್ಟಡಿನೋ ಏನಕ್ಕೆ ಬೇಕಾದ್ರೂ ಯೂಸ್ ಮಾಡಬಹುದು ಇದನ್ನ. ಮಲ್ಟಿಪರ್ಪಸ್. ಇಲ್ಲಿ ಐರನಿಂಗ್ ಆಪ್ಷನ್ ಇದೆ. ಕರೆಕ್ಟ್, ಐರನ್ಗೂ ಸ್ಟಡಿಗೂ ಏನು ಬೇಕಾದ್ರೂ ಯೂಸ್ ಮಾಡಬಹುದು. ಇದೇನ್ ಸೆಕ್ಷನ್ ಇದು? ಇಲ್ಲಿ ಬಂದ್ಬಿಟ್ಟು ಏನ್ ಮಾಡಿದ್ವಿ ಅಂದ್ರೆ, ಈ ಕಾಮನ್ ಏರಿಯಾಗೆ ಒಂಥರ ವಾಕಿನ್ ಕ್ಲೋಸೆಟ್ ಅಂತ ತಿಳ್ಕೊಳ್ಳಿ. ಓಕೆ ಓಕೆ. ಸೊ ಇದ್ರಲ್ಲಿ ಏನ್ ಮಾಡಿದ್ವಿ, ಇದು 2 ಇಲ್ಲಿ ಸ್ಟೋರೇಜ್ ಕೊಟ್ಟಿದ್ದೀವಿ ಕಂಪ್ಲೀಟ್ ಆಗಿ. ಯಾವ ತರ ಕೊಟ್ಟಿದ್ದೀವಿ ಅಂದ್ರೆ, ಕ್ಲೈಂಟ್ಗೆ ಇಲ್ಲಿ ನಾರ್ಮಲ್ ಐಟಮ್ಸ್ ಇಲ್ಲ, ಬುಕ್ಸ್ ಇರಲಿ, ಏನಾದ್ರು ಸ್ಟೋರೇಜ್ ಬೇಕು ಅಂತ ಕೇಳಿದ್ರು, ಆ ಕಾನ್ಸೆಪ್ಟ್ ಪ್ರಕಾರ ಇಲ್ಲಿ ಮಾಡ್ಕೊಟ್ಟಿದ್ದೀವಿ. ಮತ್ತೆ ಇಲ್ಲಿ ಯಾವ ತರ ಮಾಡಿದೀವಿ ಅಂದ್ರೆ, ಇದು ಬಂದ್ಬಿಟ್ಟು ಫ್ಲೋರ್ ಟು ಸೀಲಿಂಗ್.
ಇದು ಪ್ರೊಫೈಲ್ ಶೀಟರ್ 9.5 ಫೀಟ್ ಮಾಡಿದ್ದೀವಿ, ಫ್ಲೋರ್ ಟು ಸೀಲಿಂಗ್ ಮಾಡ್ಕೊಂಡಿದ್ದೀವಿ. ಸೊ ಇದರಲ್ಲಿ ಹೆಂಗ್ ಮಾಡಿದೀವಿ ಅಂದ್ರೆ ಒಳಗಡೆ ಬಂದ್ಬಿಟ್ಟು ವುಡನ್ ಲೈನರ್ಸ್ ಕಂಪ್ಲೀಟ್ ಆಗಿ ಅಲ್ವಾ? ಹೌದು, ವೆರಿ ನೈಸ್. ಮತ್ತೆ ಒಳಗಡೆ ಇಲ್ಲಿ ಕನ್ಸಿಲ್ ಲೈಟ್ಸ್ ಕೊಟ್ಟಿದ್ದೀವಿ, ಪ್ರೊಫೈಲ್ ಲೈಟ್ಸ್. ಓಕೆ ಓಕೆ. ಮತ್ತೆ ಇಲ್ಲಿ ನಿಮಗೆ ಆರ್ಗನೈಸರ್ ಕೊಟ್ಟಿದ್ದೀವಿ. ಆರ್ಗನೈಸರ್ಗೆ ಅಂದ್ರೆ ಇದು ಗ್ಲಾಸ್ ಹಾಕ್ಬಿಟ್ಟು ಸೀಟ್ ಕೊಟ್ಟಿದ್ದೀವಿ. ಇಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಆರ್ಗನೈಸರ್ಸ್ ಬರುತ್ತೆ. ಇದು ಮ್ಯಾನ್ಯುವಲಿ ಮೇಡ್ ಆರ್ಗನೈಸರ್ ಇದೆಲ್ಲ ಮ್ಯಾನ್ಯುವಲ್, ನಾವು ಯಾವುದು ಮೆಕ್ಯಾನಿಸಮ್ ಯೂಸ್ ಮಾಡ್ತಾ ಇಲ್ಲ. ಇದೆಲ್ಲ ಪ್ಲೇನ್ ಡ್ರಾವರ್ಸ್. ಇದು ಓಕೆ, ಕಂಪ್ಲೀಟ್ ಪ್ಲೇನ್ ಡ್ರಾವರ್ಸ್ ಕೊಟ್ಬಿಟ್ಟಿದ್ದೀರಾ. ಯಾಕಂದ್ರೆ ಇದು ಮೇಲ್ಗಡೆ ಮಾತ್ರ ಇದು ಕೊಟ್ಟಿದ್ದೀವಿ. ಮತ್ತೆ ಇದರಲ್ಲಿ ಅಂದ್ರೆ ಇದು ಏರ್ ಫ್ಲೋ ಆಗಕ್ಕೆ ಕೊಟ್ಟಿದ್ದೀವಿ. ನಿಮಗೆ ಹ್ಯಾಂಡಲೆಸ್ ಇದು ಕಂಪ್ಲೀಟ್ ಏರ್ ಫ್ಲೋ ಇರುತ್ತೆ. ಮತ್ತೆ ನಮ್ದು ಹೇಳ್ದಲ್ಲ ಬೈ ಡಿಫಾಲ್ಟ್ ಎಲ್ಲಾನು ನಿಮ್ಗೆ ಸಾಫ್ಟ್ ಕ್ಲೋಸರ್ಸ್ ಬಂದ್ಬಿಡುತ್ತೆ. ಇಲ್ಲಿ ಸೀಲಿಂಗ್ ಏನ್ ತಗೊಂಡ್ರಿ? ಇಲ್ಲಿ ಬಂದ್ಬಿಟ್ಟು ಇದು ಓಪನ್ ಸೀಲಿಂಗ್ ಇದೆ ಕಂಪ್ಲೀಟ್ ಆಗಿ. ಸೊ ಇದು ಡೈರೆಕ್ಟ್ ಸನ್ಲೈಟ್ ಬರುತ್ತೆ. ಇಲ್ಲಿಗೆ ನಾವು ಇದು ಚಾನಲ್ ಮಾತ್ರ ಹಾಕೊಟ್ಟಿದ್ವಿ. ಮತ್ತೆ ಫಾಲ್ ಸೀಲಿಂಗ್ ಇದೆ ಅಲ್ವಾ, ನಮ್ದು ಫಾಲ್ ಸೀಲಿಂಗ್ ನೋಡ್ಬೋದು ಎಲ್ಲ ಸೀಮ್ಲೆಸ್ ಮಾಡಿದ್ದೀವಿ. ಈಗ ಜನರಲ್ ಏನ್ ಮಾಡ್ತಾರೆ ಎಲ್ಲ ಕಡೆ ಫಾಲ್ ಸೀಲಿಂಗ್ ಅಂದ್ರೆ ನಿಮಗೆ ಕೋ ಲೈಟಿಂಗ್ ಆಪ್ಷನ್ ಜಾಸ್ತಿ ಕೊಡೋದು, ಡಸ್ಟ್ ಕೂರುತ್ತೆ, ಅದು ಇದು ಅಂತ ಕೈಂಟ್ ಇದು ಕರೆಕ್ಟ್ ಕರೆಕ್ಟ್. ಸೊ ಈಗ ಏನ್ ಮಾಡ್ತಾರೆ ಅದಕ್ಕೆ ನಾವು ಇಲ್ಲಿ ಪ್ಲೇನ್ ಮಾಡ್ಕೊಂಡಿದ್ದೀವಿ. ಕಂಪ್ಲೀಟ್ ಪ್ಲೇನ್ ಮಾಡ್ಕೊಂಡು ಪ್ರೊಫೈಲ್ ಲೈಟ್ಸ್ ಅಲ್ಲಿ ವಿ ಆರ್ ಪ್ಲೇಡ್ ಅರೌಂಡ್ ಇನ್ ಟರ್ಮ್ಸ್ ಆಫ್ ಡಿಸೈನಿಂಗ್ ಇನ್ ಇದು ಪ್ರೊಫೈಲ್ ಲೈಟ್ಸ್. ಓಕೆ. ಮತ್ತೆ ಇದು ಈ ಲೈಟ್ಸ್ ಕೊಟ್ಟಿದ್ದೀವಿ, ಸರ್ಫೇಸ್ ಲೈಟ್ ಸರ್ಫೇಸ್ ಲೈಟ್ ಕೊಟ್ಟಿದ್ದೀವಿ. ಮತ್ತೆ ಕೋ ಲೈಟಿಂಗ್ ಅಲ್ಲಿ ಕೊಟ್ಟಿದ್ದೀವಿ ಆಪ್ಷನ್. ನೋಡಿ ಲೈಟ್ ಚೆನ್ನಾಗಿ ಬರುತ್ತೆ ಒಳಗಡೆ. ಹೌದು, ಅದು ಯಾಕಂದ್ರೆ ಅಲ್ಲಿ ಜಾಯಿಂಟ್ ಹಾಕಿದ್ರೆ ಆ ಬೀಮ್ಗೆ ನಿಮ್ಗೆ ಒಂಥರ ಇದು ಬರುತ್ತೆ. ಸೊ ಅದಕ್ಕೆ ಇನ್ ಆರ್ಡರ್ ಟು ಕವರ್ ದಟ್ ಆಸ್ ವೆಲ್ ಆಸ್ ಇನ್ ಡಿಸೈನ್ ಆಸ್ಪೆಕ್ಟ್ ಅಲ್ಲಿ ಸೊ ವಿ ಆರ್ ಗಿವನ್ ದಟ್ ಕಾಂಬಿನೇಷನ್. ಒಳ್ಳೆ ಕೆಲಸ ಮಾಡಿದ್ರೆ. ಇದೊಂದು ನೀವು ಈ ತರ ಸರ್ಫೇಸ್ ಕೊಡೋ ಸೀಮ್ಲೆಸ್ ಕೊಡೋದ್ರಿಂದ ಮೇಂಟೆನೆನ್ಸ್ ಫ್ರೀ. ಇದು ಹೌದು, ಯಾವತ್ತೂ ಕ್ಲೀನ್ ಮಾಡೋ ಅಗತ್ಯನೇ ಇಲ್ಲ. ಇಲ್ಲ, ಇನ್ ಟರ್ಮ್ಸ್ ಆಫ್ ಕಾಸ್ಟಿಂಗ್ ಕ್ಲೈಂಟ್ಗೆ ಸ್ವಲ್ಪ ಎಕನಾಮಿಕಲ್ ಆಗುತ್ತೆ. ಫಸ್ಟ್ ಯಾವ ಬೆಡ್ರೂಮ್ ನೋಡ್ತಾ ಇದೀವಿ? ಇದು ಬಂದು ಕಿಡ್ಸ್ ಬೆಡ್ರೂಮ್. ಓಕೆ. ಸೊ ಸೈಜ್ ತಿಳ್ಕೊಬೋದಾ? ಒಂದು ಅರೌಂಡ್ ಎಷ್ಟು ಸ್ಕ್ವೇರ್ ಫೀಟ್ ಇರ್ಬೋದು? ಇದು ನಿಮಗೆ 15/9 ಇದೆ. 9 ಬರುತ್ತೆ. ಸರ್ ಏನೇನ್ ಮಾಡಿದಿರಾ ಇಲ್ಲಿ? ಸ್ವಲ್ಪ ಇಲ್ಲಿ ಬಂದ್ಬಿಟ್ಟು ನೀವು ನೋಡಿದ್ರೆ ಕಂಪ್ಲೀಟ್ ಆಗಿ ಇದು ಫಾಲ್ಸ್ ವಾಲ್ ಮಾಡ್ಕೊಂಡಿದೀವಿ. ಇದು ಫಾಲ್ಸ್ ವಾಲ್ ಅಂದ್ರೆ ಇದು ಇದರಲ್ಲಿ MDF ಅಲ್ಲಿ ನಾವು ಮಾಡ್ಕೊಂಡಿರೋದು. ಅದ್ರ ಮೇಲೆ ನಾವು ಇದು ನಿಮಗೆ ಏಷಿಯನ್ ಅಲ್ಲಿ ರಾಯಲ್ ಸಾಫ್ಟ್ ಶೈನ್ ಅಂತ ಬರುತ್ತೆ. ಆ ಪೇಂಟ್ ಹೊಡೆದು ನಿಮ್ಗೆ ಗೊತ್ತಾಗೋದಿಲ್ಲ ಇದು ಡ್ಯೂಕೋ ಫಿನಿಶ್ ಬಂದಂಗೆ ಬರುತ್ತೆ. ಗೊತ್ತೇ ಆಗಲ್ಲ ಸರ್. ನಾನು ಪಿಯುನೋ ಡ್ಯೂಕೋನೋ ಏನು ಅಂತ ಅನ್ಕೊಂಡೆ. ಇದು ಮಧ್ಯದಲ್ಲೆಲ್ಲ ಏನಿದು ಟೀ ಪಟ್ಟಿನ? ಅದು ಟೀ ಪಟ್ಟಿ. ಇದು SS ಅದು SS PVD ಕೋಟೆಡ್. PVD ಕೋಟೆಡ್ ಟೀ ಪಟ್ಟಿಸ್ ಇದು. ಓಕೆ, ವೆರಿ ನೈಸ್. ಮತ್ತೆ ಇನ್ನೇನ್ ಮಾಡಿದಿರಾ ಸರ್? ಇದು ಕಸ್ಟಮೈಸ್ ವಾಲ್ ಪೇಪರ್. ನೀವು ನೋಡಬಹುದು, ಇದನ್ನ ಒಂಥರ ಪೇಂಟಿಂಗ್ ತರ ಇದೆ. ನಮ್ಮ ಕ್ಲೈಂಟ್ ಗಂತೂ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಇದು. ಇವೆಲ್ಲ ಫುಲ್ ಅಪೋಲ್ಸ್ಟ್ರಿ ವರ್ಕ್ ಮಾಡಿದ್ದೀರಾ ಸರ್? ಇಲ್ಲಿ ಅಪೋಲ್ಸ್ಟ್ರಿ ಮಾಡಿದೀವಿ. ಇಲ್ಲಿ ಏನ್ ಬಂದ್ರೆ ಈ ಕಾಟಲ್ ಯೂನಿಕ್ ಮಾಡಿರೋದು, ಈ ಬಾರ್ಡರ್ಸ್ ಕೆಳಗಡೆ ಅಪೋಲ್ಸ್ಟ್ರಿ ಕೊಟ್ಟಿದ್ದೀವಿ, ಬೆಡ್ ಸೈಡ್ಸ್ ಕೊಟ್ಟಿದ್ದೀವಿ, ಸೈಡ್ಸ್ ಕೊಟ್ಬಿಟ್ಟಿದ್ದೀರಾ ವಿತ್ ಓಪನ್ ಆಪ್ಷನ್ ಕೊಟ್ಟಿದ್ದೀರಾ. ಒಂದು ಓಪನ್ ಇದೆ, ಇಲ್ಲಿ ಇದು ಡ್ರಾವರ್ ಬರುತ್ತೆ. ಡ್ರಾವರ್ ಕೂಡ ಎರಡು ಆಪ್ಷನ್ ಇದೆ. ಫ್ಲೂಟೆಡ್ ಪ್ಯಾನಲ್ಸ್ ಯೂಸ್ ಮಾಡಿರೋದು. ಓಕೆ. ಸೊ ಇವೆಲ್ಲ ಹೈಡ್ರಾಲಿಕ್ ಸರ್? ಇದು ಹೈಡ್ರಾಲಿಕ್. ಇದು ಓಕೆ. ಸ್ಟೋರೇಜ್ ಇದೆ? ಹೌದು. ನಿಮಗೆ ವಾರ್ಡ್ರೋಬ್ ಅಲ್ಲಿ ಎಷ್ಟು ಸ್ಟೋರೇಜ್ ಸಿಗುತ್ತೆ ಅದಕ್ಕೆ ಡಬಲ್ ಸ್ಟೋರೇಜ್ ಸಿಗುತ್ತೆ. ಇದು ಯಾವುದು ಯೂಸ್ ಮಾಡಿರ್ತೀರಾ? ಇಲ್ಲಿ ಯೂಸ್ ಮಾಡೋದು 150 kg. ಇದು ಸೀಲಿಂಗ್ ಏನ್ ಮಾಡಿರೋದು? ಇಲ್ಲಿ ಇಟ್ಸ್ ಎ ಮಿಕ್ಸ್ ಆಫ್ 3. ಇದು ಏನ್ ಮಾಡಿದ್ವಿ ಅಂದ್ರೆ ನಾರ್ಮಲ್ ಇದು POP ಫಾಲ್ ಸೀಲಿಂಗ್ ಮಾಡ್ಕೊಂಡಿದೀವಿ. ಮತ್ತೆ ಇದು ನಮ್ದು ಲ್ಯಾಮಿನೇಟೆಡ್ ಇದು ಪ್ಲೈವುಡ್. ಇದು ಈ ಪ್ಲೈವುಡ್ ಅಲ್ಲೇ ಮಾಡಿದ್ವಿ. ಫಿನಿಶಿಂಗ್ ನೀವು ನೋಡಬಹುದು. ಆಕ್ಚುಲಿ ವಿನಿಯರ್ ಫಿನಿಶರ್ ಕಾಣಿಸುತ್ತೆ ಸರ್, ಅನ್ಸುತ್ತೆ ನೋಡಿದ್ರೆ ಸೋಫ್ ಇಟ್ಟು ಯೂಸ್ ಮಾಡಿದೀವಿ ಇಲ್ಲಿ. ಆಮೇಲೆ ಫಸ್ಟ್ ಇದು ತೋರಿಸ್ಬಿಡೋಣ. ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್. ಹೌದು, ಹೇಳಿ ಸರ್. ಸೊ ಇದು ಡ್ರೆಸ್ಸಿಂಗ್ ಯೂನಿಟ್ ಮಾಡಿದೀವಿ. ನೀವು ಇಲ್ಲಿ ನೋಡಬಹುದು. ನಾವು ಆಕ್ಚುಲಿ ಈ ಡ್ರೆಸ್ಸಿಂಗ್ ಯೂನಿಟ್ ಯಾವ ತರ ಇದೆ ಅಂದ್ರೆ ಡಿಸ್ಟೆನ್ಸ್ ಇರೋದ್ರಿಂದ ಸೊ ನಾವು ಸ್ವಲ್ಪ ಹಿಂದೆ ನಿಂತ್ಕೊಂಡ್ರು ನಮಗೆ ಕಂಪ್ಲೀಟ್ ಫುಲ್ ಬಾಡಿ ಎಂಟೈರ್ ಬಾಡಿ ಕಾಣಿಸುತ್ತೆ. ಅಂಡ್ ಇದು ಇನ್ನೊಂದು ವಾಸ್ತು ಪ್ರಕಾರ ನಿಮ್ಗೆ ಈ ಕಡೆ ಫೇಸಿಂಗ್ ಕೂಡ ಆಗಬಾರ್ದು. ಇಟ್ಸ್ ವೆರಿ ಯೂನಿಕ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಇದು. ಹೇಳಿ ಸರ್ ಇಲ್ಲಿ. ಸೊ ಇಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಇದು ಕೊಟ್ಟಿದ್ವಿ 45 ಡಿಗ್ರಿ ಹ್ಯಾಂಡಲ್ಗೆ ಹ್ಯಾಂಡಲ್ಲೆಸ್ ಮಾಡ್ಕೊಂಡಿದ್ದೀವಿ. ಹ್ಯಾಂಡಲ್ಲೆಸ್ ಮಾಡಿದ್ದೀರಾ? ಇದನ್ನ ವೆಜ್ ಪೇಂಟಿಂಗ್ ಮಾಡಿಬಿಟ್ಟಿದ್ದೀರಾ? ಹೌದು, ದಟ್ಸ್ ವೆರಿ ನೈಸ್. ಇಲ್ಲಿ ಪ್ರೊಫೈಲ್ ಶೀಟ್ ಕೊಟ್ಟಿದ್ದೀವಿ ಬ್ಲಾಕ್. ವೆರಿ ನೈಸ್. ಬನ್ನಿ ಸರ್, ಒಂದು ವಾಕಿಂಗ್ ವಾರ್ಡ್ರೋಬ್ ಕೂಡ ಕೊಟ್ಟಿದ್ದೀರಾ. ಜಸ್ಟ್ ಗೋ ವಾಕ್ ಮಾಡ್ಬಿಡೋಣ ಇದ್ರೊಳಗಡೆ. ಸರ್ ಇಲ್ಲಿ ಬಂದ್ಬಿಟ್ಟು ಇವಾಗ ಅದು ವಾರ್ಡ್ರೋಬ್ ಕಾನ್ಸೆಪ್ಟ್ ಕೊಟ್ಟಿದ್ದೀವಿ. ಇಲ್ಲಿ ಕ್ಲೈಂಟ್ ಏನಾಯ್ತು ಅಂದ್ರೆ ಆಕ್ಚುಲಿ ಅವ್ರಿಗೆ ಪ್ಲೇನ್ ಲ್ಯಾಮಿನೇಟ್ಸ್ ಬೇಡ ಅಂತ ಹೇಳ್ಬಿಟ್ಟು ಡಿಸೈನ್ ಕೇಳಿದ್ದಾರೆ. ಓಕೆ. ಸೊ ಅದಕ್ಕೆ ಏನ್ ಮಾಡಿದೀವಿ ಅಂದ್ರೆ ಇದರಲ್ಲಿ ಲ್ಯಾಮಿನೇಟ್ ಅಲ್ಲಿ ಏನಿದು ಇದು ಎರಡು ಡಿಫ್ರೆಂಟ್ ಲ್ಯಾಮಿನೇಟ್ಸ್. ವಿ ಹ್ಯಾವ್ ಡನ್ ದ CNC ಕಟ್ ಇನ್ ದಟ್ ಥಿಂಗ್. ಅದ್ರಲ್ಲಿ ಮಾಡಿಸಿ ಲ್ಯಾಮಿನೇಟ್ ಜಾಯಿನ್ ಮಾಡಿರೋದು. ನೀವು ನೋಡ್ಬೋದು ನಮ್ದು ಜಾಯಿಂಟ್ ಎಲ್ಲಿ ನಿಮ್ಗೆ ಇದು ಇದಾಗೋದಿಲ್ಲ, ಗೊತ್ತೇ ಆಗಲ್ಲ 100%. ವಾಟ್ ಇಸ್ ದಿಸ್? ಯಾಕೆ ಮಧ್ಯದಲ್ಲಿ ಈ ತರ ಗ್ಯಾಪ್ ತಗೊಂಡಿರೋದು? ಇದು ನಾವು ಹೇಳ್ದಲ್ಲ ಕಿಡ್ಸ್ ಬೆಡ್ರೂಮ್ ಕಾನ್ಸೆಪ್ಟ್ ಅಂತ. ಇಲ್ಲಿ ಕಿಡ್ಸ್ ಅಂದ್ರೆ ಜನರಲಿ ಇಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಕಿಡ್ಸ್. ನಮ್ಮ ಕಸ್ಟಮರ್ ಅವ್ರ ನಾದ್ನಿ ಇರ್ತಾರೆ ಇಲ್ಲಿ. ಸೊ ಇಟ್ಸ್ ಲೈಕ್ ಮೋರ್ ದನ್ ಟೀನೇಜರ್ ತರ. ಸೊ ಅವ್ರಿಗೆ ಏನಂದ್ರೆ ಇವಾಗ ಏನಾದ್ರು ಓಪನ್ ಐಟಮ್ ಇಟ್ಕೊಬೇಕು, ಇಲ್ಲ ಅವ್ರಿಗೆ ಇದೇನಾದ್ರು ಇಷ್ಟ ಇರುತ್ತೆ. ಸೊ ಎವ್ರಿಥಿಂಗ್ ಕೆನಾಟ್ ಬಿ ಕೆಪ್ಟ್ ಇನ್ಸೈಡ್. ಓಪನ್ ಮಾಡೋದಕ್ಕೆ ಅದಕ್ಕೆ ಈಸಿ ಆಕ್ಸೆಸ್ ಬುಕ್ಸ್ ಇಟ್ಕೊಬಹುದು, ಇಲ್ಲ ಯಾವ್ದು ಆರ್ಟಿಫಿಕ್ಸ್ ಇಟ್ಕೊಬಹುದು. ಈಗೆಲ್ಲ ಕೆಲವರೆಲ್ಲ ಮಿನಿಚರ್ಸ್ ಇಟ್ಕೊಂತಾರೆ. ಸೊ ಅದೆಲ್ಲ ಇಟ್ಕೊಳ್ಳೋಕೆ ಆಪ್ಷನ್. ಮಿನಿಚರ್ಸ್ ತುಂಬಾ ಚೆನ್ನಾಗಿರುತ್ತೆ. ಏನಾದ್ರು ಅಚೀವ್ ಮಾಡಿದ್ರೆ ನಮ್ದು ಏನಾದ್ರು ಟ್ರೋಫೀಸ್ ಇರುತ್ತೆ, ಆ ಟ್ರೋಫೀಸ್ ಗಳೆಲ್ಲ ಇಟ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸರ್ ಇದು. ವೆರಿ ನೈಸ್. ಹ್ಯಾಂಡಲ್ ತುಂಬಾ ಚೆನ್ನಾಗಿದೆ. ಇಲ್ಲಿ ವಾಶ್ರೂಮ್ ಅಲ್ಲಿ ಏನಿದೆ ಸರ್? ಇಲ್ಲಿ ವಾಶ್ರೂಮ್ ಅಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಅವ್ರಿಗೆ ಅದು ಸ್ಟೋರೇಜ್ ಯೂನಿಟ್ ಕೊಟ್ಟಿದ್ವಿ ಕೆಳಗಡೆ. ವ್ಯಾನಿಟಿ ಅಲ್ವಾ? ಹೌದು, ವ್ಯಾನಿಟಿದು. ಸೊ ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ ಇದಕ್ಕೆ ಏನು ಹೇಳ್ದಲ್ಲ BWP ಪ್ಲೇ ಬರುತ್ತಲ್ಲ, ಗ್ರೀನ್ ಅಬ್ಸಲ್ಯೂಟ್ BWP ಯೂಸ್ ಮಾಡಿದೀವಿ.
ಮತ್ತೆ ಇಲ್ಲಿ ನಾವು ಈ ಥರ ನಾವೇನು ಮಾಡ್ತೀವಿ ಅಂದರೆ ಕಂಪ್ಲೀಟ್ ಕೆಳಗಡೆ ಕವರ್ ಕೊಡೋದಿಲ್ಲ. ಓಕೆ. ಸೊ ಅಲ್ಲಿ ಏನು ಮಾಡ್ತೀವಿ ಅಂದರೆ ಈಗ ಕೆಳಗಡೆ ನೋಡೋದು ಇಲ್ಲಿನೂ ಅಷ್ಟೇ ಅಲ್ಲಿನೂ ಅಷ್ಟೇ ಬಿಸಿಸ್ ಪಿಲ್ಲರ್ಸ್ ಕೊಟ್ಟಿರ್ತೇವೆ. ಸೊ ಏನಾಗುತ್ತೆ ಅಂದರೆ ಇವಾಗ ಇಲ್ಲಿ ಒಂದು ಶೆಲ್ಫ್ ಬೇಕಾದ್ರೆ ಶೆಲ್ಫ್ ಹಾಕಿ ಕೊಡ್ತೇವೆ. ವಾಟರ್ ಲೀಕೇಜ್ ಬಂತಂದ್ರೆ ತೆಗೆದು ಕ್ಲೀನ್ ಮಾಡ್ಕೊಬೋದು. ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದೆ? ಇದು ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮ್. ಹೌದು. ಓಕೆ, ಸ್ಟಾರ್ಟಿಂಗ್ ಇಂದನೇ ಕೊಟ್ಬಿಡೋಣ. ಏನು ಮಾಡಿದ್ದಾರೆ ಇಲ್ಲಿ? ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಿಮಗೆ ಇದು ಡ್ರೆಸ್ಸಿಂಗ್ ಕಾನ್ಸೆಪ್ಟ್ ಕೊಟ್ಟಿದ್ದೀವಿ. ಇಲ್ಲಿ ಓಪನ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಸೊ ಇಲ್ಲಿ ಕಂಪ್ಲೀಟ್ ಏನೇ ಸ್ಟೋರೇಜ್ ಇದ್ರೂ ಕೆಳಗಡೆ ಮಾಡ್ಕೊಬಹುದು. ಓಕೆ. ಇಲ್ಲಿಗೆ ಅವ್ರಿಗೆ ಇನ್ ಕೇಸ್ ಅವ್ರು ಲಾಂಡ್ರಿ ತರ ಬ್ಯಾಗ್ ಇಟ್ಕೊಳಕ್ಕೂ ಇಲ್ಲ ಲಾಂಡ್ರಿ ಬ್ಯಾಗ್ಗೆ ಬೆಟರ್ ಇದೆ. ಇದು ಸ್ಪೇಸ್ ಕೊಟ್ಟಿದ್ದೀವಿ. ಸೊ ಇದು ಓಪನ್ ಸ್ಪೇಸ್ ಕೊಟ್ಟಿದ್ದೀವಿ, ಮೇಲೆ ಕೊಟ್ಟಿದ್ದೀವಿ. ಕಂಪ್ಲೀಟ್ ಆಗಿ ಇದು ನೀವು ಸೀಲಿಂಗ್ ನೋಡಬಹುದು. ಸೀಲಿಂಗ್ ಅಲ್ಲಿ ಇಲ್ಲಿ ಅಷ್ಟೇ ಪ್ಲೇನ್ ಸೀಲಿಂಗ್ ಕೊಟ್ಬಿಟ್ಟು ವಿ ಹ್ಯಾವ್ ಪ್ಲೇಡ್ ಅರೌಂಡ್ ಇನ್ ಪ್ರೊಫೈಲ್ ಲೈಟ್. ಓಕೆ, ಈ ಕಡೆ ಸರ್ ಇದು ಬಂದ್ಬಿಟ್ಟು ನಮಗೆ ಇದು ವುಡನ್ ಬ್ಯಾಟನ್ಸ್ ಮಾಡಿದೀವಿ. ದಿಸ್ ಎಕ್ಸ್ಕ್ಲೂಸಿವ್ಲಿ ಡನ್ ಬೈ ಅಸ್. ನಿಮ್ಮ ಕಡೆಯಿಂದ ನಮ್ದು ಇನ್ವಾಸ್ ಫ್ಯಾಕ್ಟರಿ ಅಂತ ಮಾಡಿರೋದು. ವೆರಿ ನೈಸ್. ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ. ಇಲ್ಲಿ ಪ್ಯಾನಲಿಂಗ್ ಹಾಕೊಂಡ್ರೆ ಇಲ್ಲಿ ಬೀಮ್ ಪ್ಯಾನಲಿಂಗ್ ಕೊಟ್ಟಿದ್ದೀವಿ. ಬೀಮ್ ಪ್ಯಾನಲಿಂಗ್ ಕೊಟ್ಟು ಏನು ಮಾಡಿದ್ವಿ ಅಂದ್ರೆ ಇದರಲ್ಲಿ ಕನ್ಸಿಲ್ಡ್ ಹಾಕ್ಬಿಟ್ಟು ಪ್ರೊಫೈಲ್ ಅಲ್ಲಿ ಲೈಟ್ಸ್ ಕೊಟ್ಟಿದ್ದೀವಿ. ಒಳಗಡೆ ಸೇರಿಸಿ ಏನಕ್ಕೆ ಅಂದ್ರೆ ಇದು ಕನ್ಸಿಲ್ ಕೊಟ್ಟಿದ್ದೀವಿ ಅಂದ್ರೆ ಇನ್ ಕೇಸ್ ಅವ್ರ ಕಿಡ್ಸ್ ಇದ್ದಾರೆ, ಅವ್ರೇನಾದ್ರು ಟಚ್ ಮಾಡ್ತಾರೆ ಇದು ಮಾಡ್ತಾರೆ ಅಂತ ಏನು ತೊಂದರೆ ಇಲ್ಲ. ಕೆಳಗಡೆ ನಾವು ಅದಕ್ಕೆ ಫುಲ್ ತಗೊಂಡೋಗಿಲ್ಲ. ಕ್ಲೀನಿಂಗ್ ಮಾಪಿಂಗ್ ಮಾಡಿದ್ರೆ ವಾಟರ್ ಏನೋ ಇದಾಗುತ್ತೆ ಅಂತ ಹೇಳ್ಬಿಟ್ಟು ವಿ ಟೇಕನ್ ಅಪ್ ಟು ಚಿಕ್ಕ ಚಿಕ್ಕ ಮೈನ್ಯೂಟ್ ಡೀಟೇಲ್ಸ್ ಅನ್ನು ಕೂಡ ಮೈಂಡ್ ಅಲ್ಲಿ ಇಟ್ಕೊಂಡು ವರ್ಕ್ ಮಾಡಿದೆ. ಸರಿ, ವೆರಿ ನೈಸ್ ಸರ್. ಇವಾಗ ಫುಲ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೊಟ್ಬಿಡಿ, ಹಾಗೆ ಏನೇನು ಮಾಡಿದ್ದೀರಾ. ಇಲ್ಲಿ ಬಂದ್ಬಿಟ್ಟು ನಾವು ಫ್ಲೋರ್ ಟು ಸೀಲಿಂಗ್ ತಗೊಂಡಿದ್ದೀವಿ. ಇದು FTC ಕಾನ್ಸೆಪ್ಟ್ ಅಂತ ಹೇಳ್ತೀವಿ, ಫ್ಲೋರ್ ಟು ಸೀಲಿಂಗ್. ಇದ್ರಲ್ಲಿ ಏನಾದ್ರೆ ಇದು ಕಂಪ್ಲೀಟ್ ಗೋಲ್ಡ್ ತಗೊಂಡಿದ್ದೀವಿ. ಇದ್ರಲ್ಲಿ ನಿಮಗೆ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಗೋಲ್ಡ್ ಇದೆ, ಬ್ಲಾಕ್ ಇದೆ, ರೋಸ್ ಗೋಲ್ಡ್ ಇದೆ, ಎಲ್ಲಾನು ಬ್ರಾನ್ಸ್ ಇದೆ, ಮತ್ತೆ ಇದಿದೆ ಶಾಂಪೇನ್ ಇದೆ. ಸೊ ಆ ಥರ ಆಪ್ಷನ್ಸ್ ಇದೆ. ದಿಸ್ ಇಸ್ ಕಂಪ್ಲೀಟ್ ಇನ್ ಹೌಸ್ ಬಿಲ್ಟ್. ಇದ್ರಲ್ಲಿ ನಿಮ್ಗೆ ಯೂನಿಕ್ನೆಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದು ನಿಮ್ಗೆ ಇದು ಲ್ಯಾಮಿನೇಟ್. ಇಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಇದು ಎರಡು ಟಫನ್ ಗ್ಲಾಸ್ ಯೂಸ್ ಮಾಡಿದ್ವಿ. ಇದು ಲ್ಯಾಕರ್ಡ್ ಯೂಸ್ ಮಾಡಿಲ್ಲ ನಾವು. ಓಕೆ ಓಕೆ. ಲ್ಯಾಕರ್ಡ್ ಅಂದ್ರೆ ಬೇರೆ ಏನಿರ್ಬೋದು ಇಲ್ಲಿ? ಏನು ನನ್ಗೆ ಗೊತ್ತಾಗ್ತಾ ಇಲ್ಲ ಏನು. ಇದಕ್ಕೆ ಇದು ಬ್ಯಾಕ್ ಸೈಡ್ ವಿನಲ್ ಸ್ಟಿಕ್ಕರ್ ಹಾಕಿದೀವಿ ನಾವು. ವಿನಲ್ ಹಾಕಿದ್ದೀರಾ ಇದಕ್ಕೆ? ಇದು ಫುಲ್ ಟಫನ್ ಕೊಟ್ಟಿದ್ದೀವಿ, ವಿನಲ್ ಸ್ಟಿಕ್ಕರ್ ಮಾಡಿದೀವಿ. ಸೊ ಇದ್ರಲ್ಲಿ ಏನೋ ಒಂದು ಅಡ್ವಾಂಟೇಜ್ ಅಂತ ಕ್ಲೈಂಟ್ಗೆ. ಸೇ ಫಾರ್ ಎಕ್ಸಾಂಪಲ್ ಇವಾಗ ಈ ಕಲರ್ ಇದೆ ಅಲ್ವಾ, ಕ್ಲೈಂಟ್ಗೆ ಒಂದು 5-6 ವರ್ಷ ಆದ್ಮೇಲೆ ನಂಗೆ ಕಲರ್ ಚೇಂಜ್ ಮಾಡಬೇಕು, ಜಸ್ಟ್ ರಿಮೂವ್ ದ ವಿನಲ್ ಸ್ಟಿಕ್ಕರ್, ಬೇರೆ ಹಾಕೊಳ್ಳಿ, ಇದು ಚೇಂಜ್ ಮಾಡ್ಬಿಡ್ಬೋದು. 100% ಮಾಡ್ಬೋದು. ಸೈಜ್ ಏನಿರ್ಬೋದು ಸರ್ ಇದ್ರದ್ದು? ಓಕೆ. ಮತ್ತೆ ಇದ್ರಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಈ 3 ಕಾಂಬಿನೇಷನ್ ಇದೆ ಅಲ್ವಾ, ಈ 3 ಕಾಂಬಿನೇಷನ್ ಎಂಟೈರ್ ರೂಮ್ ಅಲ್ಲಿ ಇದೆ. ಹೌದಾ? ಸೊ ಲ್ಯಾಮಿನೇಟ್ಸ್ ನೋಡಬಹುದು. ಅಲ್ಲಿ ಆ ಕಡೆ ಟಿವಿ ಯೂನಿಟ್ ಇದೆ ನೋಡಿ, ಆ ಟಿವಿ ಯೂನಿಟ್ ಅಲ್ಲಿ ಕಾನ್ಸೆಪ್ಟ್ ಇದೆ ನೋಡಿ. ಅದೇ ಸೇಮ್ ಕಾನ್ಸೆಪ್ಟ್ ಅನ್ನು ಇಲ್ಲೂ ಕೂಡ ಕಾಪಿ ಮಾಡಿದ್ದಾರೆ ಅಲ್ವಾ? ಅವ್ರ ಕ್ಲೈಂಟ್ ಹೇಳಿದ್ರು ನನಗೆ ವೈಟ್ ತುಂಬಾನೇ ಇರಬಾರ್ದು, ನನಗೆ ಕಾಂಬಿನೇಷನ್ ಬೇಕು ಅಂತ. ಸೊ ಮಿಕ್ಸ್ ಕಾಂಬಿನೇಷನ್ ಕೊಟ್ಟಿದ್ದೀವಿ. ಮತ್ತೆ ಇಲ್ಲಿ ಫಾಲ್ ಸೀಲಿಂಗ್ ಮಾಡಿದೀವಿ ಕಂಪ್ಲೀಟ್ ಆಗಿ. ರೌಂಡ್ ಫಾಲ್ ಸೀಲಿಂಗ್. ಇದು ರೌಂಡ್ ಅಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಸ್ವಲ್ಪ ನಾರ್ಮಲ್ ರೌಂಡ್ ಮಾಡದೇ ಇರೋ ತರ ಸ್ವಲ್ಪ ಡಿಸೈನ್ ಮಾಡಿದ್ವಿ ರೌಂಡ್ ಅಲ್ಲಿ. ಅಲ್ಲಿ ಸ್ವಲ್ಪ ಈ ರೌಂಡ್ ನ ಮಿಡ್ಲಿಂಗ್ ಮಾಡ್ದೇನೆ ಸ್ವಲ್ಪ ಸೈಡ್ ತಗೊಂಡು ಕೊಟ್ಟಿದ್ವಿ. ಒಂದ್ ಕಡೆ ನ್ಯಾರೋ ಬರುತ್ತೆ, ಒಂದ್ ಕಡೆ ಬಲ್ಕಿ ಬರುತ್ತೆ. ಹೌದು. ಇದರಲ್ಲಿ ಅಡ್ವಾಂಟೇಜ್ ಅಂದ್ರೆ ಅಲ್ಲಿ ಬ್ಯಾಕ್ ಸೈಡ್ ಇದು ಕೊಟ್ಟಿದ್ದೀವಿ ನೋಡಿ, ಅಕ್ರಿಲಿಕ್ ಶೀಟ್ ಕೊಟ್ಟಿದ್ದೀವಿ, ಅದ್ರಲ್ಲಿ ರಿಫ್ಲೆಕ್ಷನ್ ಬರುತ್ತೆ. ಇದು ಡಿಸೈನ್ ಬ್ರೇಕ್ ಮಾಡಿರೋದಲ್ವಾ ಇಲ್ಲಿ? ಫ್ಲೋ ಬ್ರೇಕ್ ಮಾಡೋದಕ್ಕೆ ವೀಕ್ಷಕರೇ ಹಿಂಗ್ ಬಂದ್ಬಿಟ್ಟು ಸ್ವಲ್ಪ ಕಟಿಂಗ್ ಬರುತ್ತೆ ಇಲ್ಲಿ. ಅದಕ್ಕೆ ಇಲ್ಲಿ ಮಿರರ್ ಕಾನ್ಸೆಪ್ಟ್ ಬೇಕು ಅಂತ ಕೇಳಿದ್ರು. ಸೊ ಅದಕ್ಕೆ ನಮ್ಮ ಡಿಸೈನರ್ ಯಾವ ತರ ಡಿಸೈನ್ ಕೊಟ್ಟಿದ್ದಾರೆ ಅಂದ್ರೆ ಕಂಪ್ಲೀಟ್ ಡಿಸೈನ್ ಈ ತರ ಕೊಟ್ಟಿದ್ದಾರೆ. ಎಕ್ಸಿಬಿಷನ್ ನಮ್ಮ ಟೀಮ್ ಹೆಂಗ್ ಪ್ಲಾನ್ ಮಾಡಿದ್ದಾರೆ ಅಂದ್ರೆ ಇನ್ಸ್ಟೆಡ್ ಆಫ್ ಗ್ಲಾಸ್ ವಿಲ್ ಗೋ ವಿತ್ ನಾನು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಬ್ರಾನ್ಸ್ ಮಿರರ್ ಅಂತ ಅನ್ಕೊಂಡೆ. ಹಿಲ್ ಸೈಡ್ ಅಲ್ಲಿ ಅಲ್ಲಿ ಇಲ್ಲಿ ಏನ್ ಹಾಕಿದ್ರೆ ಅದನ್ನೇ ಕಂಟಿನ್ಯೂಟಿ ತಗೊಂಡ್ರಲ್ಲ ಸರ್ ಇಲ್ಲಿ? ವುಡನ್ ಬ್ಯಾಟನ್ಸ್. ಇದು ಬ್ಯಾಟನ್ಸ್, ಇದು ಫ್ಲೂಟೆಡ್ ಆ ತರ ಬರಲ್ಲ, ವುಡನ್ ಬ್ಯಾಟನ್ಸ್ ಬರ್ತವೆ. ಬ್ಯಾಟನ್ಸ್ ಅಂತ ಹೇಳ್ತಾರೆ ಇದನ್ನ. ಸೊ ವೆರಿ ನೈಸ್. ಸೊ ಇದು ಕೂಡ ಕಂಪ್ಲೀಟ್ ಅಪೋಸಿಟಿವ್ ವರ್ಕ್ ಅಲ್ವಾ ಸರ್? ಹೌದು. ಓಕೆ. ಅಂಡ್ ಈ ಕಾರ್ನರ್ ಅಲ್ಲಿ ವಾಟ್ ಇಸ್ ದಿಸ್? ಇದು ಬಂದ್ಬಿಟ್ಟು ಕ್ಲೈಂಟ್ಗೆ ಮಾಸ್ಟರ್ ಬೆಡ್ರೂಮ್ ಸೆಟ್ ಔಟ್ ಕೊಟ್ಟಿದ್ವಿ ಕಾರ್ನರ್ ಅಲ್ಲಿ. ಇಲ್ಲಿ ಇದು ಕಸ್ಟಮೈಸ್ ವಾಲ್ ಪೇಪರ್ ಹಾಕಿದ್ದೀವಿ. ಸೊ ಅದು ಕಂಟಿನ್ಯೂಟಿ ಇರುತ್ತಲ್ವಾ ಸರ್? ಇದು ಕಂಪ್ಲೀಟ್ ಸಿಟ್ ಔಟ್ ಇದೆ. ಈ ಸಿಟ್ ಔಟ್ ಅಲ್ಲಿ ಅಷ್ಟೇ ನೋಡಿ, ಎಲ್ಲೇ ನಮ್ಮ ಕಡೆ ಸ್ಟೋರೇಜ್ ಅಲ್ದಲ್ಲ. ನಮ್ದು ಏನಂದ್ರೆ ಇನ್ ಸ್ಕ್ವೇರ್ ಪ್ಯಾನಲ್ಸ್ ವಿ ಪ್ಲಾನ್ ಫಿಕ್ಸ್ಡ್ ಫರ್ನಿಚರ್ಸ್ ಇನ್ ಸಚ್ ಎ ವೇ. ಯಾವ ತರ ಪ್ಲಾನ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಫಿಕ್ಸ್ ಫರ್ನಿಚರ್ಸ್ ಜಾಗನೂ ಇರಬೇಕು, ನಿಮ್ಗೆ ಓಡಾಡೋಕ್ಕೂ ತೊಂದರೆ ಆಗ್ಬಾರ್ದು. ನೋಡಿ ನಮ್ ಫಿಕ್ಸ್ ಫರ್ನಿಚರ್ಸ್ ಇದೆ ಅಲ್ವಾ, ನೀವು ಎಲ್ಲೇ ಓಡಾಡಿ ನಿಮ್ಗೆ ಏನೋ ತೊಂದರೆ ಇರೋದು, ಏನು ಪ್ರಾಬ್ಲಮ್ ಇಲ್ಲ. ಅದಾದ್ಮೇಲೆ ಲೂಸ್ ಫರ್ನಿಚರ್ಸ್ ಬರುತ್ತೆ, ಅದು ನಮ್ಮ ಮೈಂಡ್ ಇಟ್ಕೊಂಡು ಡಿಸೈನ್ ಮಾಡ್ತೀವಿ. ಈ ಕಡೆ ಏನ್ ಮಾಡಿದಿರಾ ಇಲ್ಲಿ? ಇಲ್ಲಿ ಇದು ಬಾಲ್ಕನಿ ಇದೆ, ಬಾಲ್ಕನಿಲಿ HPL ಶೀಟ್ಸ್ ಹಾಕಿದ್ದೀವಿ ಮೇಲೆ. ಓ, ಇಲ್ಲಿ HPL ಶೀಟ್ಸ್ ಹಾಕಿದ್ದೀರಾ? ಹೌದು. ಇದು ಫಂಡಾಮ್ಯಾಕ್ಸ್ ತರ ಬರುತ್ತಲ್ವಾ ಸರ್ ಇದು? ಹೌದು. ಇದು ಆಲ್ ವೆದರ್ ಪ್ರೂಫ್. ಇದು ಹಾಗೆ ಮುಂದೆ ಹೋಗ್ಬಿಡೋಣ ಮೇಲ್ಗಡೆ. ಮೇಲೆ ನೆಕ್ಸ್ಟ್. ಓಕೆ. ಓಹೋ ಹೋ ಹೋ. ಸೊ ಆಟೋಮೇಷನ್ ಎಲ್ಲ ನೀವು ಮಾಡಿದಿರಾ ಸರ್ ಇದು? ಹೌದು. ಇದು ಕಂಪ್ಲೀಟ್ ಫ್ಲೋ, ಇದು ಸ್ಟೇರ್ ಕೇಸ್ ಆಟೋಮೇಷನ್ ಆಗಿದೆ. ಅದು ಸೆನ್ಸರ್ ಬೇಸ್ಡ್ ಇದೆ. ಸೊ ಆಸ್ ಸೂನ್ ಆಸ್ ನಾವು ಅಲ್ಲಿ ಎಂಟರ್ ಆಗಿದ ತಕ್ಷಣ ಎಂಟರ್ ಲೈಟ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಟೆಪ್ ಬೈ ಸ್ಟೆಪ್. ಇದು ನೀವೇ ಮಾಡ್ಕೊಟ್ಟಿರೋದು? ಡಬಲ್ ಹೈಟ್ ಬಗ್ಗೆ ಹೇಳಿ, ಏನ್ ಮಾಡಿದಿರಾ ಸರ್? ಇಲ್ಲಿ ಡಬಲ್ ಹೈಟ್ ಅಲ್ಲಿ ನೀವು ನೋಡ್ಬೇಕಂದ್ರೆ ನಾವು ವುಡನ್ ಬ್ಯಾಟನ್ಸ್ ಅಂತ ಹೇಳ್ತಿಲ್ಲ ಅವಾಗಲೇ, ಬ್ಯಾಟನ್ಸ್ ಅಂತ ಹೇಳಿ. ಸೊ ವುಡನ್ ಬ್ಯಾಟನ್ಸ್ ಯೂಸ್ ಮಾಡಿದ್ವಿ. ವುಡನ್ ಬ್ಯಾಟನ್ಸ್ ನೀವು ನೋಡಿದ್ರೆ ಅಲ್ಲಿಂದ ಇಲ್ಲಿವರೆಗೂ ಮೇಲ್ವರೆಗೂ ಒಂದೇ ಕನೆಕ್ಷನ್ ಕೊಟ್ಟಿದ್ದೀವಿ. ಓಕೆ ಓಕೆ ಓಕೆ. ಸೊ ನಾವೆಲ್ಲಿ ನಮ್ದು ಇದು ನಾವೇ ನಮ್ದು ಇನೋಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋದು. ಇನೋಸ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಇದು ಇವಾಗ ನಮ್ಗೆ ಇದು ಬರೋದು 8 ಫೀಟ್ ಅಲ್ವಾ, ಇದು ಎಲ್ಲ MDF ಅಲ್ಲೇ ಮಾಡಿರೋದು. ಇದು MDF ಅಲ್ಲಿ ಮಾಡಿ ನಾವು ಕಂಪ್ಲೀಟ್
ಡ್ಯೂಕ ಫಿನಿಶ್ ಮಾಡಿ ಮೇಲೆ ಲ್ಯಾಕರ್ ಹೊಡ್ತಿದ್ದೀವಿ. ಬ್ಯಾಟನ್ಸ್ ಅಂತ ಕರೀತಾರ ಸರ್? ಹೌದು, ವುಡನ್ ಬ್ಯಾಟನ್ಸ್. ಈಗ ಎಲ್ಲರೂ ಫ್ಲೂಟೆಡ್ ಮತ್ತೆ ಇದು ಯೂಸ್ ಮಾಡ್ತಾರೆ. ಸೊ ಇದು ಬ್ಯಾಟನ್ಸ್ ಅಂದ್ರೆ ಇದು ನಾವು ಕಸ್ಟಮೈಸ್ ಮಾಡಿರೋದು, ನಮ್ಗೆ ಯಾವ ಸೈಜ್ ಬೇಕು, ಯಾವ ತರ ಬೇಕು, ಯಾವ ತರ. ಅಂಡ್ ಈ ಸೀಲಿಂಗ್ ಸಾಕಾಗಿದೆ ಸರ್ ಇದು. ದಿಸ್ ಇಸ್ ಅಮೇಜಿಂಗ್. ಇದು ಡಬಲ್ ಸೀಲಿಂಗ್ ಐಟಲ್ಲಿ ಏನ್ ಮಾಡಿದೀವಿ ಅಂದ್ರೆ, ಇದು ನೀವು ಅಲ್ಲಿ ನೋಡಿದ್ರಲ್ವಾ ಕಿಡ್ಸ್ ಬೆಡ್ರೂಮ್ ಅಲ್ಲಿ ಕೂಡ. ಸೊ ನಾವು ವಿ ಹ್ಯಾವ್ ಯೂಸ್ಡ್ ಸೇಮ್ ಲ್ಯಾಮಿನೇಟ್ ಕಾನ್ಸೆಪ್ಟ್ ಇಲ್ಲಿ, ಪ್ಲೈ ಮತ್ತೆ ಲ್ಯಾಮಿನೇಟ್. ಇಲ್ಲಿ ಅಡಿಷನಲ್ ಏನ್ ಮಾಡಿದೀವಿ ಅಂದ್ರೆ ವಿ ಹ್ಯಾವ್ ಯೂಸ್ಡ್ ಇದು CNC ಕಟ್ ಮಾಡ್ಕೊಂಡು ಒಳಗಡೆ ಆಡ್ ಮಾಡಿ ಈ ಜಾಲಿ ಕೊಟ್ಟಿದ್ವಿ, ಜಾಲಿ ಲೈಟ್ ಕೊಟ್ಟಿದ್ದೀವಿ. ಅದನ್ನು ನೀವು ಝೂಮ್ ಇನ್ ಮಾಡಿ ನೋಡ್ಬೋದು. ಇದ್ರದ್ದು ಪೇಂಟ್ ಎಲ್ಲ ಯಾವ ತರ ಇದೆ ಅಂದ್ರೆ, ಇದು ಡ್ಯೂಕೋ ಮಾಡಿದೀವಿ, ನಿಮ್ಗೆ ಒಂಥರ ರಸ್ಟಿಕ್ ಫೀಲ್ ಬರುತ್ತೆ, ಮತ್ತೆ ಅದೇ ಶೈನು ಇದೆ ಅದರಲ್ಲಿ. ಓಕೆ, ಸೊ ಈ ವಾಲ್ಸ್ ಎಲ್ಲ ನೀವೇ ಸಜೆಸ್ಟ್ ಮಾಡಿರ್ತೀರಾ ಸರ್? ಹೌದು. ಇದು ಸಿವಿಲ್ ಬರಬೇಕು, ಈ ತರ ಬರಬೇಕು, ಈ ಇದ್ರಲ್ಲಿ ನಮ್ಮ ಡಿಸೈನ್ ಕೊಟ್ಟಿದ್ದೀವಿ ಅದನ್ನ. ಮತ್ತೆ ನೀವು ಅಲ್ಲಿ ನೋಡಿದಂಗೆ ಬ್ಯಾಟರ್ನ್ಸ್ ಸೇಮ್ ಪ್ಯಾಟರ್ನ್ ಮ್ಯಾಚ್ ಆಗಬೇಕು ಅಂತ ಈ ಕಡೆನೂ ಹಾಕಿದ್ದೀವಿ. ಸೊ ಇಲ್ಲೂ ಹಾಕೊಟ್ಬಿಟ್ಟಿದ್ದೀರಾ. ವಾಟ್ ಅಬೌಟ್ ದಿಸ್? ಇದು ಲೈಟ್, ಇದು ಚಾಂಡಿಲಿಯರ್ ಇದೆ. ಚಾಂಡಿಲಿಯರ್, ಹೌದು. ಇದು ಆಕ್ಚುಲಿ ಕ್ಲೈಂಟ್ ನೋಡಿದ್ದೆ ಒಂದು ಬೇರೆ ತರ. ಸೊ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ನೋಡಿ ಎಲ್ಲ ಇದು ಮಾಡಿದ್ರು. ಅವ್ರು 2-3 ಕಡೆ ವಿಚಾರಿಸಿ ಅದು ಪ್ರೈಸಿಂಗ್ ವೇರಿಯೇಷನ್ ಇತ್ತು. ಸೊ ಇನ್ನೊಂದ್ ಕಡೆ ನಾವು ಸಜೆಸ್ಟ್ ಮಾಡಿರೋ ಕಡೆ ಇದು ಮಾಡಿದಾಗಿಂದ ಇದು ಆಲ್ಮೋಸ್ಟ್ ಇಟ್ ಕಾಸ್ಟ್ ಇದೆ ಅರೌಂಡ್ 75,000. ಓಹೋ ಗುಡ್, ತುಂಬಾ ಚೆನ್ನಾಗಿದೆ ಸರ್ ಇದು. ಹ್ಯೂಜ್. ನಿಮ್ಮ ಈ ಇದಕ್ಕೆ ಸೀಲಿಂಗಿಗೆ ಇದು ಕಾಂಪ್ಲಿಮೆಂಟ್ಸ್ ಯೂನಿಕ್ ಸರ್. ಇದು ಟೆರಸ್ ಅಲ್ವಾ ಸರ್? ಇದು ಇಲ್ಲಿಗೆ ಎಂಡ್ ಆಗುತ್ತೆ ನಿಮ್ಗೆ? ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ವೀಕ್ಷಕರೇ, ಮನೆ ನೋಡ್ಕೊ ಬಂದ್ವಿ, ಓನರ್ ಮಾತನ್ನು ಕೂಡ ಕೇಳಿದ್ರಿ, ತುಂಬಾ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಸೊ ಫೈನಲ್ ಆಗಿ ಇಷ್ಟು ನೋಡಿದ್ಮೇಲೆ ಸೊ ಇದು ಮಾಡಿರೋರು ಸೊ ಯಾವ ರೀತಿ ಮಾಡಿಕೊಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ತಿಳ್ಕೊಬೇಕು. ಸೊ ರಾಜ್ ಸರ್ನ ಮತ್ತೆ ಕರೆದಿದ್ದೀನಿ ಸರ್. ಈಗ ಮತ್ತೆಲ್ಲ ನೋಡ್ಕೊಂಡು ಬಂದ್ವಿ, ತುಂಬಾ ಖುಷಿ ಆಯ್ತು. ಒಳ್ಳೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗಿ ಬಂದ್ಬಿಟ್ರಿ ನಮಗೆ ಸರ್. ಈಗ ಫೈನಲ್ ಆಗಿ ಬರ್ತಾ ಇರುವಂಥದ್ದು ಸ್ವಲ್ಪ ಟೆಕ್ನಿಕಲ್ ಇನ್ಫಾರ್ಮೇಷನ್ ಅನ್ನ ಕೇಳ್ತೀನಿ. ಸೊ ಈ ಮನೆ ಅಂತ ಬಂದಾಗ ಜಾಸ್ತಿ ಯೂಸ್ ಮಾಡಿರುವಂಥ ಬ್ರ್ಯಾಂಡ್ಗಳು ಯಾವ್ದು ಸರ್? ಫಾರ್ ಎಕ್ಸಾಂಪಲ್ ಲ್ಯಾಮಿನೇಟ್ಸ್ ಇರ್ಬೋದು, ಪ್ಲೈ ಇರ್ಬೋದು, ಫಿಟ್ಟಿಂಗ್ಸ್ಗಳಿರ್ಬೋದು, ಯಾವ್ಯಾವ ಬ್ರ್ಯಾಂಡನ್ನು ಯೂಸ್ ಮಾಡಿದ್ರೆ ಸರ್? ಸೊ ಪ್ಲೈಯಿಂದ ಹೇಳ್ಬೇಕಂದ್ರೆ ಪ್ಲೈ ನಾವಿಲ್ಲಿ ಗ್ರೀನ್ ಪ್ಲೈ ಯೂಸ್ ಮಾಡಿದ್ದೀವಿ. ಸೊ ಗ್ರೀನ್ ಪ್ಲೈ ಏನು ಮಾಡ್ತೀವಿ ಅಂದ್ರೆ, ನಾವು ಸಿನ್ಸ್ ವಿ ಹ್ಯಾವ್ ಅವರ್ ಓನ್ ಫ್ಯಾಕ್ಟ್ರಿ, ನಮ್ಮದು ಇದು ಮ್ಯಾನುಫ್ಯಾಕ್ಚರ್ ಫೆಸಿಲಿಟಿ ಇದೆ. ಸೊ ಅದಕ್ಕೆ ಏನು ಮಾಡ್ತೀವಿ ಅಂದ್ರೆ, ಲೈಕ್ ವಿ ಸೋರ್ಸ್ ಕ್ಯಾಲಿಬ್ರೇಟೆಡ್ ಮೆಟೀರಿಯಲ್. ಗ್ರೀನಲ್ಲಿ ಗ್ರೀನ್ ಅಬ್ಸಲ್ಯೂಟ್ ಅಂತ ಬರುತ್ತೆ. ಗ್ರೀನ್ ಅಬ್ಸಲ್ಯೂಟ್ ಅಂತ, ಓಕೆ. ಗ್ರೀನ್ ಅಬ್ಸಲ್ಯೂಟ್ ಬರುತ್ತೆ, 16 ಕ್ಯಾಲಿಬ್ರೇಟೆಡ್ ಬರುತ್ತೆ. ವಿ ಹ್ಯಾವ್ ಯೂಸ್ ದಟ್ ಒನ್, ದ BWP ಫಾರ್ ವಾಟರ್ ಪ್ರೋನ್ ಏರಿಯಾಸ್. ಅದು ಬಿಟ್ಟು ಇವಾಗ ಕೆಲವು ಕಡೆ ಏನು ಮಾಡ್ತಾರೆ, ಇದು ಲ್ಯಾಕರ್ ಗ್ಲಾಸ್ ಯೂಸ್ ಮಾಡಿದ್ದೀವಿ. ನಮ್ದ್ರಲ್ಲಿ ಬೈ ಡಿಫಾಲ್ಟ್ ಏನು ಮಾಡ್ತೀವಿ, ಸಾಫ್ಟ್ ಕ್ಲೋಸರ್ ಕೊಡ್ತೀವಿ. ಸಾಫ್ಟ್ ಕ್ಲೋಸರ್ ಯಾವ ರೀತಿ ಕೊಡ್ತೀವಿ ಅಂದ್ರೆ, ಕಂಪ್ಲೀಟ್ ಇವಾಗ ಕೆಳಗಡೆ ಏನೇನು ಬರುತ್ತೆ ಡೋರ್ಸ್ ಎಲ್ಲ, ಅದೆಲ್ಲ ಕಂಪ್ಲೀಟ್ ಸಾಫ್ಟ್ ಕ್ಲೋಸರ್ಸ್ ಇರುತ್ತೆ, ಎಕ್ಸೆಪ್ಟ್ ಫಾರ್ ಲಾಫ್ಟ್ ಅಂಡ್ ಇಂಟರ್ನಲ್ಸ್. ಅಂಡ್ ಈ ಫೋಟೋಲಿ ದ ಕಸ್ಟಮರ್ಗೆ ಅವ್ರಿಗೆ ಇದು ಸ್ಪೆಷಲ್ ರಿಕ್ವೈರ್ಮೆಂಟ್ ಇದೆ, ನನಗೆ ಎಲ್ಲ ಸಾಫ್ಟ್ ಕ್ಲೋಸರ್ ಬೇಕು ಅಂದ್ರೆ ವಿಲ್ ಪ್ರೊವೈಡ್ ಸಾಫ್ಟ್ ಕ್ಲೋಸರ್. ಅದು ಆಪ್ಷನ್ ಇದೆ. ಬರ್ತಿರುವಂಥದ್ದು ವಾರಂಟೀಸ್, ಗ್ಯಾರಂಟೀಸ್ ಇರ್ಬೋದು. ನೋಡಿ ಇವಾಗ ಫ್ಲೈ ಅಲ್ಲಿ 35 ವರ್ಷ ವಾರಂಟಿ ಕೊಡೋದು ಕೂಡ ಬಂದ್ಬಿಟ್ಟಿದೆ, ಈಗ 35 ಇಯರ್ಸ್ ಕೂಡ ಕೊಡ್ತಾರೆ. ಸೊ ನೀವು ಇಲ್ಲಿ ಯೂಸ್ ಮಾಡಿರೋ ಫ್ಲೈ ಮೇಲೆ ಇರ್ಬೋದು, ಲ್ಯಾಮಿನೇಟ್ಸ್ ಇರ್ಬೋದು, ಫಿಟ್ಟಿಂಗ್ಸ್ಗಳು, ಆಕ್ಸೆಸರೀಸ್ಗಳ ಮೇಲೆ ಏನು ವಾರಂಟೀಸ್ ಕೊಡ್ತಾ ಇದ್ದಾರೆ ಸರ್? ಈಗ ನಾವು ಗ್ರೀನ್ ಪ್ಲೈ ಅಬ್ಸಲ್ಯೂಟ್ ಯೂಸ್ ಮಾಡಿದ್ವಲ್ಲ, ಅದರಲ್ಲಿ 7+ ಇಯರ್ಸ್ ವಾರಂಟಿ ಬರುತ್ತೆ. ಓಕೆ ಓಕೆ. ಸೊ ಬೇಸಿಕಲಿ ಏನಾಗುತ್ತೆ ಅಂದ್ರೆ, ಎನಿಥಿಂಗ್ ವಿಚ್ ಇಸ್ ಅಬೌವ್ 7 ಇಯರ್ಸ್ ಇಸ್ ಕನ್ಸಿಡರ್ಡ್ ಲೈಫ್ ಟೈಮ್ ವಾರಂಟಿ. ಇನ್ನೊಂದು ಏನಾಗುತ್ತೆ ಅಂದ್ರೆ, ಅವ್ರ ಕಂಪ್ನಿ ಇದು ವಾರಂಟಿ ಕೊಡೋದು ದಟ್ ಇಸ್ ಫಾರ್ ರಾ ಪ್ಲೈ. ನಾವೇನ್ ಮಾಡ್ತೀವಿ, ನಾವು ರಾ ಪ್ಲೈ ಯೂಸ್ ಮಾಡೋದಿಲ್ಲ. ನಾವು ಎರಡು ಕಡೆ ಪ್ಲೈನ ನಮ್ದು ಇರ್ರೆಸ್ಪೆಕ್ಟಿವ್ ಎಲ್ಲೇ ಯೂಸ್ ಮಾಡಿದ್ರು ಎರಡು ಕಡೆ ಲ್ಯಾಮಿನೇಟ್ ಆಗಿ ಬರುತ್ತೆ. ಸೊ ಇಟ್ಸ್ ಸೆಕೆಂಡ್ ಆಫ್ ಅಡಿಷನಲ್ ಪ್ರೊಟೆಕ್ಷನ್ ಕೊಟ್ಟಿರ್ತೀವಿ ಅದಕ್ಕೆ. ಅದಾದ್ಮೇಲೆ ನಮ್ದು ಎಲ್ಲ ಎಡ್ಜಸ್ ಎಜ್ ಬ್ಯಾಂಡಿಂಗ್ ಆಗಿರುತ್ತೆ, ಯಾವುದನ್ನು ಎಲ್ಲಿ ನಾವು ಓಪನ್ ಬಿಡೋದಿಲ್ಲ. ಆಲ್ ದ ಎಡ್ಜಸ್ ವಿಲ್ ಲಿಫ್ಟ್ ವಿತ್ ಎಜ್ ಬ್ಯಾಂಡಿಂಗ್. ಸೊ ಏನಾಗುತ್ತೆ ಅಂದ್ರೆ, ಇವಾಗ 7 ಇಯರ್ಸ್ ವಾರಂಟಿ ಕೊಟ್ಟಿರೋದಕ್ಕೆ ಪ್ಲಸ್ ಅಡಿಷನ್ ಕೂಡ ಆಗುತ್ತೆ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮ ಕಡೆಯಿಂದ, ನಮ್ಮ ಕಂಪ್ನಿ ಕಡೆಯಿಂದ ವಿ ಗಿವ್ 10 ಇಯರ್ಸ್ ವಾರಂಟಿ ಫಾರ್ ದ ಪ್ಲೈಸ್. 10 ಇಯರ್ಸ್ ನಿಮ್ಮ ಕಡೆಯಿಂದ? ಹೌದು, ನಮ್ಮ ಕಡೆಯಿಂದ ಕೊಡ್ತೀವಿ. ಓಕೆ. ಇನ್ನು ಮೇಂಟೆನೆನ್ಸ್ ವಾರಂಟಿ ಅಂತ ಬಂದ್ರೆ ನೀವೆಲ್ಲ ಮಾಡಿದ್ದೀರಲ್ವಾ, ಸೊ ಇದು ಎಷ್ಟು ವಾರಂಟಿ ಇರುತ್ತೆ? ಥಿಂಗ್ಸ್ ಅಲ್ಲಿ ನಿಮಗೆ ಆಕ್ಸೆಸರೀಸ್ ಅಲ್ಲಿ ವಾರಂಟೀಸ್ 2 ತರ ಬರುತ್ತೆ. ಜನರಲಿ ಯಾರು ಇದು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಇಲ್ಲ ಏನ್ ಮಾಡ್ತೀವಿ, 5 ಇಯರ್ಸ್ ವಾರಂಟಿ, 7 ಇಯರ್ಸ್ ವಾರಂಟಿ ಅಂತ ಹೇಳ್ಬಿಡ್ತಾರೆ. ಸೊ ಆ ರೀತಿ ಆಗೋದಿಲ್ಲ. ಏನಾಗುತ್ತೆ ಅಂದ್ರೆ, ನಿಮಗೆ 2 ತರ ವಾರಂಟಿ ಬರುತ್ತೆ. ಒಂದು ಇದು ಸರ್ಫೇಸ್ ವಾರಂಟಿ, ಇನ್ನೊಂದು ಫಂಕ್ಷನಲ್ ವಾರಂಟಿ. ಸೊ ಸರ್ಫೇಸ್ ವಾರಂಟಿ ಏನಾಗುತ್ತೆ ಅಂದ್ರೆ, ಇವಾಗ ಮೇಲೆ ಏನು ಕೋಟಿಂಗ್ ಇರುತ್ತಲ್ವಾ, ಯೂಶಲಿ ಆಲ್ ದ ಇದು ಆಕ್ಸೆಸರೀಸ್ ಗೆಲ್ಲಾನು ಮೇಲ್ಗಡೆ ಒಂದು ಲೂಬ್ರಿಕೆಂಟ್ ಕೋಟಿಂಗ್ ಇರುತ್ತೆ. ಆ ಕೋಟಿಂಗ್ ನ ಮೇಂಟೈನ್ ಮಾಡಬೇಕು. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ, ಕಸ್ಟಮರ್ಗೆ ವಿ ಎಜುಕೇಟ್ ದಮ್. ವಿ ಹ್ಯಾವ್ ಎ ಕಿಟ್. ಆ ಕಿಟ್ ಕೊಡ್ತೀವಿ ಅವ್ರಿಗೆ, ಮೇಂಟೆನೆನ್ಸ್ ಕಿಟ್ ಇದೆ. ನಾವು ಹ್ಯಾಂಡ್ ಓವರ್ ಟೇಬಲ್ ಮೇಂಟೆನೆನ್ಸ್ ಕಿಟ್ ಕೊಟ್ಟು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬರ್ತೀವಿ ಯಾವ ತರ ಮೇಂಟೈನ್ ಮಾಡಬೇಕು ಅಂತ. ಇನ್ ಕೇಸ್ ಆ ಲುಬ್ರಿಕೇಶನ್ ಹೋದ್ರೂ, ಇನ್ ಕೇಸ್ ವಾಟರ್ ಬಿದ್ದು ಇಲ್ಲಾಂದ್ರೆ ಆಸಿಡ್ ಏನಾದ್ರು ಹಾಕಿ ಇದು ಮಾಡಿದ್ರೆ, ಅದು ಸರ್ಫೇಸ್ ವಾರಂಟಿ 1 ಇಯರ್ ಬರುತ್ತೆ. 1 ಇಯರ್ ವಾರಂಟಿ. ಫಂಕ್ಷನ್ ವಾರಂಟಿ 7 ಇಯರ್ಸ್ ಬರುತ್ತೆ. 7 ಇಯರ್ಸ್ ಇರುತ್ತೆ ಅಂತ ಹೇಳ್ಬೋದು. ಈಗ ಫೈನಲ್ ಆಗಿ ಬರ್ತಾರಂತ ಇಷ್ಟೆಲ್ಲ ನೋಡಿದವರಿಗೆ ಪ್ರೈಸ್ ಬಗ್ಗೆ ಒಂದು ಇದ್ದೇ ಇರುತ್ತೆ, ಎಷ್ಟು ಪ್ರೈಸ್ ಮಾಡ್ತಾರ ಏನೋ. ಸೊ ಈ ಮನೆ ನಾವು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದಾಗೆ 25 lakh ದಟ್ಸ್ ಎಂಡ, ಅಥವಾ ಇನ್ನ ಏನಾದ್ರು ಅಡಿಷನಲ್ ಆಗಿ ಆಯ್ತು? ಇಲ್ಲ, ಇಲ್ಲಿ ಇದು ನಮ್ದು ಇಂಟೀರಿಯರ್ ಎಲ್ಲ 25 lakhs ಪ್ಲಸ್ GST ಆಗಿದೆ. ಅದ್ಬಿಟ್ಟು ಅಡಿಷನಲ್ ಅವ್ರಿಗೆ ಪೂಜಾ ರೂಮ್ ಮಾಡ್ಕೊಟ್ಟಿದ್ವಿ. ಅದು ಅಡಿಷನಲ್ ಪೂಜಾ ರೂಮ್ ಹೆಂಗಿದೆ ಅಂದ್ರೆ, ಅದು ಕಂಪ್ಲೀಟ್ ಸಾಲಿಡ್ ವುಡ್, ಕಂಪ್ಲೀಟ್ ಟೀಕ್ ಅಲ್ಲೇ ಇದೆ. ಸೊ ಅದು ರೈಟ್ ಫ್ರಮ್ ಡಿಸೈನಿಂಗ್ ಇಂದ ಹಿಡಿದು ಅದು ಕಾರ್ವಿಂಗ್ ಎಲ್ಲ ಮಾಡಿಸಿ ಕಂಪ್ಲೀಟ್ ಮಾಡೋದಷ್ಟೇ, ಅದೊಂದು ಅಡಿಷನಲ್ ಆಗಿದೆ. ದಟ್ಸ್ ಓನ್ಲಿ ಅಡಿಷನಲ್. ಬಟ್ ಇದು ಎಂಟೈರ್ ಆಗಿ 25 lakh ಕೊಟ್ರಿ, ಡೆಫಿನೆಟ್ಲಿ ವರ್ತ್ ಅಂತಾನೆ ಕೂಡ ಹೇಳ್ಬೋದು. ಸರ್ ಇವಾಗ ನಿಮ್ಮ ಚಾರ್ಜ್ ಯಾವ ತರ ಇರುತ್ತೆ?
ಅಂದ್ರೆ ಪ್ಯಾಕೇಜಸ್ ಇರುತ್ತಾ ಅಥವಾ ಸ್ಕ್ವೇರ್ ಫೀಟ್ ವೈಸ್ ಚಾರ್ಜ್ ಮಾಡ್ತಾರೆ, ಯಾವ ತರ? ಇಲ್ಲ, ಪ್ಯಾಕೇಜಸ್ ಇದೆ, ಸ್ಕ್ವೇರ್ ಫೀಟ್ಸ್ ಇದೆ. ಇವಾಗ ಬೇಸಿಕ್ ಸ್ಕ್ವೇರ್ ಫೀಟ್ ಚಾರ್ಜ್ ಮಾಡಿದಾಗ ನಮ್ಗೆ ಇವಾಗ ಇದು BWP ಬರುತ್ತಲ್ಲ, ಬಾಯ್ಲಿಂಗ್ ವಾಟರ್ ಪ್ರೂಫ್ ವಿತ್ ಇದು ನಾನು ಗ್ರೀನ್ ಆಬ್ಸಲ್ಯೂಟ್ ಹೇಳ್ತಾ ಇದ್ದೀನಿ. ಗ್ರೀನ್ ಆಬ್ಸಲ್ಯೂಟ್ ನಮ್ಗೆ ಸ್ಟಾರ್ಟ್ ಆಗೋದು 1600 ಪ್ಲಸ್ GST ಸ್ಟಾರ್ಟ್ ಆಗುತ್ತೆ. 1600 ಪ್ಲಸ್ GST ಇಂದ. ಓಕೆ ಓಕೆ. ಇಲ್ಲ, ಈಗ ಮಿನಿಮಮ್ ಒಂದು ಲೀಸ್ಟ್ ಪ್ರೈಸ್ ಅಂತ ಬಂದಾಗ ಒಂದು ಫ್ರೇಮ್ ಸ್ಟ್ರಕ್ಚರ್ ಮಾಡ್ತೀರಾ, ಶಟರ್ಸ್ ಮಾತ್ರ ಹಾಕ್ತಾ ಇದ್ದೀರಾ, ಅದು ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ? ಆ ಥರ ನಿಮ್ಗೆ ಬೇಸಿಕ್ ಅಂದ್ರೆ 1200 ಪ್ಲಸ್ GST. 1200 ಪ್ಲಸ್ GST ಇಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಅಕ್ರಿಲಿಕ್ ಎಲ್ಲ ಬೇಕು, ಪ್ರೀಮಿಯಂ ಆಗಬೇಕು ನಮ್ಗೆ ಅಂದ್ರೆ ಟಾಪ್ ಅಲ್ಲಿ ಎಷ್ಟಿರಲಿ ಹೋಗ್ತಾರೆ? ಅಕ್ರಿಲಿಕ್ ನಾವ್ ಹೆಂಗ್ ಮಾಡ್ತೀವಿ ಅಂದ್ರೆ, ನಾವು ಅಕ್ರಿಲಿಕ್ ನ ಸ್ಕ್ವೇರ್ ಫೀಟ್ ರೇಟ್ ಚಾರ್ಜ್ ಮಾಡೋದಿಲ್ಲ. ಸೇ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ ಕಿಚನ್ಗೆ ನಾನು 1600 ಪ್ಲಸ್ GST ಹೇಳಿದೀನಿ, ಅದು ವಾಟರ್ ಪ್ರೂಫ್. ಸೊ ಏನಾಗುತ್ತೆ ಅಂದ್ರೆ, ಇನ್ ಕೇಸ್ ಇವಾಗ ನಮ್ಗೆ ಅವ್ರು ಅಕ್ರಿಲಿಕ್ ಬೇಕು ಅಂತಾರಲ್ವಾ, ಅಕ್ರಿಲಿಕ್ ಅಡಿಷನಲ್ ವಿ ಚಾರ್ಜ್ 5000 rupees ಪರ್ ಶೀಟ್. ಓಕೆ ಸೊ ಇವಾಗ ಒಂದು ಕಿಚನ್ಗೆ ಒಂದು 4 ಶೀಟ್ ಆಯ್ತು ಅಂದ್ರೆ 20,000 ಎಕ್ಸ್ಟ್ರಾ ಆಗುತ್ತೆ. ಇಲ್ಲ ಅವ್ರಿಗೆ ಅದು 6 ಶೀಟ್ ಆಯ್ತು ಅಂದ್ರೆ 30,000 ಎಕ್ಸ್ಟ್ರಾ ಆಗುತ್ತೆ. ನೀವು ಪರ್ ಶೀಟ್ ಚಾರ್ಜ್ ಮಾಡ್ತೀರಾ? ಯಾಕಂದ್ರೆ ರೆಸ್ಟ್ ಆಫ್ ದಿ ಮೆಟೀರಿಯಲ್ಸ್ ಸೇಮ್ ಇರುತ್ತೆ, ಬರೀ ಅಕ್ರಿಲಿಕ್ ಶೀಟ್ ಒಂದು ಚೇಂಜ್ ಮಾಡ್ತಾ ಇರ್ತೀವಿ. ಸೊ ಆ ಕನ್ಸೆಂಟ್ ಆ ತರ ಕಸ್ಟಮರ್ ಗೆ ಬರ್ಡನ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಜಸ್ಟ್ ಸೀಟ್ ವೈಸ್ ಮಾಡ್ಕೊಂಡು ಹೋದ್ರೆ ಸೊ ನಮಗೂ ಕಮ್ಮಿ ಆಯ್ತು, ಬೆಸ್ಟ್ ಆಯ್ತು ಅಲ್ವಾ? ಕ್ಲಾರಿಟಿ ಇರುತ್ತೆ, ಕ್ಲಾರಿಟಿ ಸಿಗುತ್ತೆ. ಡೆಫಿನೆಟ್ಲಿ ಇದು ಒಂದು ಒಳ್ಳೆ ಮೂವ್ ಅಂತ ಹೇಳ್ಬೋದು. ಪರ್ ಶೀಟ್ ಚಾರ್ಜ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಅವಾಗ ನಿಮಗೆ ಕಾಸ್ಟ್ ನಿಜವಾಗ್ಲೂ ಕೂಡ ಕಮ್ಮಿ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಸೊ ಫೈನಲ್ ಆಗಿ ಸ್ಕ್ವೇರ್ ಪ್ಯಾನಲ್ಸ್ಗೆ ಬರಬೇಕು ಅಂದ್ರೆ ಎಲ್ಲಿ ಬರಬೇಕು, ತಮ್ಮ ಆಫೀಸಸ್ ಎಲ್ಲಿದೆ, ಅದ್ರ ಬಗ್ಗೆ ಇನ್ಫಾರ್ಮೇಶನ್? ನಮ್ಮ ಆಫೀಸ್ ಇರೋದು ಇದು ಹೊರಮಾವಲ್ಲಿ, ರಾಮೂರ್ತಿ ಹತ್ರ ಹೊರಮಾವ್ ಇದೆ. ಅಲ್ಲಿ ಹೊರಮಾವಲ್ಲಿ ಇದೆ ನಮ್ಮ ಆಫೀಸ್, ಬಾಬುಸಪ್ಪಲ ಮೈನ್ ರೋಡ್ ಅಲ್ಲಿ. ಸೊ ಅಲ್ಲಿ ನಮ್ದು ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ. ಸೊ ಎಕ್ಸ್ಪೀರಿಯನ್ಸ್ ಸೆಂಟರ್ ನೀವು ವಿಸಿಟ್ ಮಾಡ್ಬೋದು. ಅಲ್ಲಿನೂ ನಮ್ದು ಡಿಸ್ಪ್ಲೇಸ್ ಇಟ್ಟಿದ್ದೀವಿ, ಮತ್ತೆ ಅಲ್ಲಿ ಸ್ಯಾಂಪಲ್ ಕ್ಯಾಟಲಾಗ್ಸ್ ಇದೆ, ಇದಿದೆ. ಇವನ್ ಡಿಸೈನ್ ಫೈನಲಿಷನ್ ಅಲ್ಲೇ ಆಗುತ್ತೆ ನಮ್ದು. ಇದು ಕೋಡ್ ಫೈನಲಿಷನ್ ಅಲ್ಲೇ ಆಗುತ್ತೆ. ಬಂದು ನೋಡಬಹುದು, ಎವ್ರಿಥಿಂಗ್ ಬಂದು ನೋಡಬಹುದು. ಮತ್ತೆ ಅಲ್ಲಿ ಇವಾಗ ಇಲ್ಲಿ ಏನು ಹಾಕಿದ್ದೀವಲ್ಲ, ಇದು ಬಿಟ್ಟು ಅಲ್ಲಿ ಸ್ವಲ್ಪ ವೆರೈಟೀಸ್ ನೋಡ್ಕೋಬಹುದು. ನಿಮ್ಮ ಫ್ಯಾಕ್ಟರಿ ಎಲ್ಲಿ ಬರುತ್ತೆ ಸರ್? ನಮ್ದು ಫ್ಯಾಕ್ಟರಿ ಮಾರ್ಗೊಂಡಲ್ಲಿ ಬರುತ್ತೆ. ಮಾರ್ಗನಹಳ್ಳಿ. ಸೊ ಅದು ಓನ್ ಫ್ಯಾಕ್ಟರಿ ನಮ್ದೇ ಓನ್, ಎಕ್ಸ್ಕ್ಲೂಸಿವ್ ಫಾರ್ ಸ್ಕ್ವೇರ್ ಪ್ಯಾನಲ್. ಇವಾಗ ನೀವ್ ಹೇಳಿದ್ರಿ ನಮ್ದು ಮೇಂಟೆನೆನ್ಸ್ ಸರ್ವಿಸ್ ಕೂಡ ಇರುತ್ತೆ ಅಂತ. ಸೊ ಅದನ್ನ ಹೇಗೆ ಕ್ಯಾರಿ ಔಟ್ ಮಾಡ್ತೀರಾ? ಫಸ್ಟ್ 1 year ಅಂತೂ ಫ್ರೀ ಇರುತ್ತೆ ಅಂದ್ರೆ ಹೇಗೆ ಮಾಡ್ತೀರಾ ಅದನ್ನ? ಸೊ ಫಸ್ಟ್ 1 year ಫ್ರೀ ಮಾಡ್ತಿದೀವಲ್ಲ, ಅದ್ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಫಸ್ಟ್ 6 months ಗೆ ಕಸ್ಟಮರ್ ಇಮಿಡಿಯೇಟ್ ಆಗಿ ಎನಿ ಟೈಮ್ ಕಾಲ್ ಮಾಡಿದಾಗ್ಲೂ ವಿತಿನ್ 2 days ವಿಲ್ ರೆಸ್ಪಾಂಡ್ ಮಾಡ್ತೀವಿ. ರೆಸ್ಪಾಂಡ್ ಮಾಡಿ ನಮ್ಗೆ ಕಳ್ಸಿಕೊಡ್ತೀವಿ. ಪೋಸ್ ದಟ್ ಏನ್ ಮಾಡ್ತೀವಿ ಅಂದ್ರೆ, ನಾವು ಒಂದು ಡ್ರೈವ್ ರನ್ ಮಾಡ್ತೀವಿ. ಡ್ರೈವ್ ಹೆಂಗಂದ್ರೆ, ಎವ್ರಿ ಸೆಕೆಂಡ್ ಸ್ಯಾಟರ್ಡೆ 4 Saturdays ವಿ ವಿಲ್ ಡೆಡಿಕೇಟ್ ಅವರ್ ಟೀಮ್ ಓನ್ಲಿ ಫಾರ್ ಸರ್ವಿಸಸ್. ಓನ್ಲಿ ಫಾರ್ ಸರ್ವಿಸಸ್. ಅದೇನಾಗುತ್ತೆ, ಸೆಕೆಂಡ್ ಸ್ಯಾಟರ್ಡೆ 4 Saturday ಏನಕ್ಕೆ ಅಂತ ಹೇಳ್ತೀವಿ ಅಂದ್ರೆ, ಕಸ್ಟಮರ್ಸ್ಗೂ ಅವತ್ತು ರಜಾ ಇರುತ್ತೆ, ಎವ್ರಿಬಡಿ ವಿಲ್ ಬಿ ಅವೈಲಬಲ್, ಏನಾದ್ರು ಇದು ಮಾಡಬೇಕು ಅನ್ನೋ ತರ. ಅದಕ್ಕೆ ನಾವು ಸೆಕೆಂಡ್ ಸ್ಯಾಟರ್ಡೆ 4 Saturday ಸರ್ವಿಸ್ ಕೊಡ್ತಾ ಇದ್ದೀವಿ. ಸೊ ಕಸ್ಟಮರ್ ಇನ್ಪುಟ್ ಕೂಡ ಕೊಡಬಹುದು, ನೋಡಿ ಇದೇನೋ ಪ್ರಾಬ್ಲಮ್ ಆಗಿದೆ, ಅದೇನೋ ಪ್ರಾಬ್ಲಮ್ ಆಗಿದೆ. ಯಾಕಂದ್ರೆ ಕೆಲವು ಟೈಮ್ ಹೆಂಗಾಗುತ್ತೆ, ಸರ್ವಿಸ್ ಹೋಗಿರ್ತಾರೆ, ಕಸ್ಟಮರ್ ಎಲ್ಲ ಕೆಲಸದಲ್ಲಿ ಇರ್ತಾರೆ, ಗೊತ್ತೇ ಅವ್ರ ಕಾಲ್ ಅಲ್ಲಿ ಹೇಳಿರ್ತಾರೆ, ಇವರು ಒಂದು ನಿಲ್ಸ್ ಬಂದಿರ್ತಾರೆ, ಇನ್ನೊಂದು ಕೆಲಸ ಮತ್ತೆ ಇನ್ನೊಂದು ಕಾಲ್ ಮಾಡ್ತಾರೆ. ಕರೆಕ್ಟ್ ಸರ್, ಇದು ಇದೆಲ್ಲ ಕಾಂಪ್ಲಿಕೇಶನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೆ ನಾವು ಹೆಂಗ್ ಪ್ಲಾನ್ ಮಾಡಿದೀವಿ ಅಂದ್ರೆ, ಸೆಕೆಂಡ್ ಸ್ಯಾಟರ್ಡೆ 4 Saturday ಬೈ ಡಿಫಾಲ್ಟ್ ಗವರ್ಮೆಂಟ್ ಹಾಲಿಡೇಸ್ ಇದೆ. ಓಕೆ ಓಕೆ. ಸೊ ಇವರು ಎಲ್ಲ ಅವೈಲೇಬಲ್ ಇರ್ತಾರೆ. ಸೊ ನಮ್ ಇವ್ರಿಗೂ ಅವ್ರ ಮೈಂಡ್ ಅಲ್ಲಿ ಫಿಕ್ಸ್ ಆಗಿರುತ್ತೆ ನಮ್ಮ ಟೀಮ್ಗೆ. ಸೊ ದಟ್ ಸೆಕೆಂಡ್ ಸ್ಯಾಟರ್ಡೆ ಅಂದ್ರೆ ಓಕೆ, ಸರ್ವಿಸ್ ಹೋಗ್ಬೇಕು, ಎಲ್ಲಾನು ಅಟೆಂಡ್ ಮಾಡ್ಬೇಕು. ಸೊ ಇದು ನಡೀತಾನೆ ಇರುತ್ತೆ. ಸೊ ಈ ಎಂಟೈರ್ ಮನೆ ನೋಡ್ಕೊ ಬಂದಿರುವಂತ ನಮ್ಮ ವೀಕ್ಷಕರಿಗೆ ನಿಮ್ ಕಡೆಯಿಂದ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇವಾಗ ನೀವು ನೋಡಿದಿರಾ, ಇದು ಬಂದು ಕಂಪ್ಲೀಟ್ ಪ್ರೀಮಿಯಂ ಸೆಗ್ಮೆಂಟ್. ನಾವು ಬರೀ ಪ್ರೀಮಿಯಂ ಸೆಗ್ಮೆಂಟ್ ಅಂತಲ್ಲ, ಮೀನ್ ಮನೆ ಅಂದ್ರೆ ಎಲ್ರಿಗೂ ಕನಸು, ಎಲ್ರಿಗೂ ಇದಿರುತ್ತೆ. ರೈಟ್ ಫ್ರಮ್ ಅವ್ರು ಏನ್ ಬಜೆಟ್ ಇರುತ್ತೋ ಅಲ್ಲ, ಏನಿರುತ್ತೋ ಸ್ಟಾರ್ಟಿಂಗ್ ಇಂದ ಅವ್ರಿಗೂ ಪ್ರೀಮಿಯಂವರೆಗೂ ವಿ ಆರ್ ರೆಡಿ ಟು ಗಿವ್ ದ ಸರ್ವಿಸಸ್. ನಿಮ್ಗೆ ಯಾವ ತರ ಬೇಕು, ಇಲ್ಲ ನಿಮ್ಗೆ ಲಿಮಿಟೆಡ್ ಸರ್ವಿಸ್ ಬೇಕು ಅಂದ್ರೆ ನಮ್ಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಒಂದು ಮನೆ ತಗೊಂಡ್ಮೇಲೆ ಎಲ್ಲರೂ ಲಕ್ಸುರಿಯಸ್ ಆಗಿ ಮಾಡಿಸ್ಬೇಕು, ಇಲ್ಲ ಎಲ್ಲೂ ಪ್ರೀಮಿಯಂ ಮಾಡಿಸ್ಬೇಕು. ಕರೆಕ್ಟ್ ಆಗಿ. ಸೊ ಅವ್ರವ್ರ ರಿಕ್ವೈರ್ಮೆಂಟ್ ಪ್ರಕಾರ, ನಿಮ್ ರಿಕ್ವೈರ್ಮೆಂಟ್ ಮಿನಿಮಲ್ ಇದ್ರು ಈ ತರ ಬೇಕು ಅಂದ್ರೆ ಆ ಬಜೆಟ್ ತಕ್ಕಂತೆ ಡಿಸೈನ್ ಮಾಡ್ತೀವಿ. ನಮ್ದೇನಂದ್ರೆ ಎವ್ರಿಥಿಂಗ್ ಇಸ್ ಇನ್ ಹೌಸ್, ರೈಟ್ ಫ್ರಮ್ ಡಿಸೈನಿಂಗ್ ಇಂದ ಹಿಡಿದು ಇದು ಪ್ಲಾನಿಂಗ್, ಡಿಸೈನಿಂಗ್, ಪ್ರೊಡಕ್ಷನ್, ಎಕ್ಸಿಕ್ಯೂಷನ್ ಎಲ್ಲ ಕಂಪ್ಲೀಟ್ ಇನ್ಹೌಸ್ ಇದೆ. ಸೊ ವಿ ನಾಟ್ ಡಿಪೆಂಡ್ ಆನ್ ಎನಿಬಡಿ ಅಲ್ವಾ? ಓನ್ಲಿ ಫಾರ್ ಮೆಟೀರಿಯಲ್ಸ್ ಸೋರ್ಸ್ ಮಾಡಕ್ಕೆ ಡಿಪೆಂಡ್ ಮಾಡಿ ಅಷ್ಟೇನೆ. ಡೆಫಿನೆಟ್ಲಿ ಸರ್ ಒಂದ್ ಮಾತು ಒಳ್ಳೆ ಹೇಳಿದ್ರು. ಸೊ ಎಲ್ಲರೂ ಲಕ್ಸುರಿನೇ ಕಟ್ಬೇಕಾಗಂತ ಇಲ್ಲ. ಸೊ ಈ ಮನೆ ನೋಡಿದ್ರಲ್ಲ, ಇದರಲ್ಲಿ ಕೆಲವೊಂದು ಅಂಶಗಳನ್ನ ಪಿಕ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಈ ತರ ವಾಲ್ ಪೇಪರ್ ಇರ್ಬೋದು, ಸೀಲಿಂಗ್ಸ್ ಇರ್ಬೋದು, ಕೆಲವೊಂದು ಅಂಶಗಳನ್ನ ನೀವು ಪಿಕ್ ಮಾಡ್ಕೊಂಡ್ಬಿಟ್ಟು ಕಸ್ಟಮೈಸ್ ಮಾಡ್ಕೊಳ್ಳಿ. ನಿಮ್ಮ ಬಜೆಟ್ಗೆ ತಕ್ಕಾಗಿ ಕಸ್ಟಮೈಸ್ ಮಾಡ್ಕೊಳ್ಳಿ. ಇಲ್ಲ ಸರ್ ಹೇಳಿ ಸರ್ ನಮ್ಮ ಬಜೆಟ್ ಇಷ್ಟಿದೆ, ಈ ಮನೆ ನೋಡಿದೀವಿ, ಈ ಪಾರ್ಟ್ ನಮಗೆ ಬೇಕು ಸರ್ ಅಂತಂದ್ರೆ ಡೆಫಿನೆಟ್ಲಿ ಅವರು ನಿಮಗೆ ಕಸ್ಟಮೈಸೇಷನ್ ಮಾಡ್ಕೊಡ್ತಾರೆ. ಸೊ ಎನಿ ಬಜೆಟ್ ಇದ್ರೂ ಕೂಡ ಸ್ಕ್ವೇರ್ ಪ್ಯಾನಲ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ಕನಸಿನ ಮನೆಗೆ ಪ್ರೀಮಿಯಂ ಆಗಿರುವಂತ ಇಂಟೀರಿಯರ್ ನ ಮಾಡಿಸ್ಕೋಬಹುದು. ಸರ್ ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಇಂಟೀರಿಯರ್ ನ ಬೆಸ್ಟ್ ಪ್ರೈಸ್ ಅಲ್ಲಿ ಅಂಡ್ ಬೆಸ್ಟ್ ಯೂನಿಕ್ ವೇದಲ್ಲಿ ಪ್ರೆಸೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ.